ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮ್ಮ ದೇಶದ ಪ್ರಮುಖ ನದಿ ಮಹಾನದಿ ಗಂಗೆ. ನದಿಗಳ ಹೆಸರನ್ನು ಎಲ್ಲೇ ಉಲ್ಲೇಖಿಸುವುದಾದರೂ ಮೊತ್ತ ಮೊದಲು ಉಲ್ಲೇಖ ಮಾಡುವುದು ಗಂಗೆಯ ಬಗ್ಗೆ. ದೇಶದಲ್ಲಿ ಭಕ್ತಿಯನ್ನು ತೋರಿಸುವಂತಹ ನಾಗರಿಕ ಕೇವಲ ರಾಷ್ಟ್ರಧ್ವಜವನ್ನಾಗಲಿ ರಾಷ್ಟ್ರಗೀತೆಯನ್ನಾಗಲಿ ಅಷ್ಟನ್ನೇ ಗೌರವಿಸುವುದರಲ್ಲಿ ತೋರಿಕೆಯ ಭಕ್ತಿ ಮಾತ್ರ ಇದೆ. ದೇಶದ ಗಂಗೆ, ಗೀತೆ, ಗೋವು, ಗಾಯತ್ರಿ, ವೇದ ಇವುಗಳನ್ನು ಗೌರವಿಸುವಲ್ಲಿ ವಸ್ತುತಃ ದೇಶಭಕ್ತಿ ಎನ್ನುವುದು ಅಡಕವಾಗ್ತದೆ. ಗಕಾರ ಚತುಷ್ಟಯ ಅನ್ನುವ ಮಾತು ಕೆಲವು ಸಲ ಪುರಾಣಗಳಲ್ಲಿ ಬರ್ತದೆ. 4 ಗಕಾರಗಳು ಅಂತ. ಗಂಗಾ, ಗಾಯತ್ರಿ, ಗೀತಾ, ಗೋ, ಈ 4 ಆದ ಮೇಲೆ ಗೋವಿಂದ. ಇದರಲ್ಲಿ ಯಾರು ಭಕ್ತಿಯನ್ನು ತೋರ್ತಾನೆ, ಇದರ ಮೇಲೆ ಯಾರು ಅಭಿಮಾನ ಪಡ್ತಾನೆ, ಅವನು ವಸ್ತುತಃ ಈ ಭಾರತ ದೇಶದ ಮೇಲೆ ಗೌರವ ಭಕ್ತಿಗಳನ್ನು ಉಳಿಸಿಕೊಂಡಿದ್ದಾನೆ ಅಂತ ಅರ್ಥ. ಅಂತಹ ಎತ್ತರದ ನದಿ ಗಂಗೆ. ಕೇವಲ ಅದರ ನೀರು ಶುದ್ಧವಾಗಿದೆ ಅನ್ನುವ ಕಾರಣದಿಂದ ಅದಕ್ಕೆ ಅಷ್ಟು ಉತ್ಕರ್ಷ ಬಂದದ್ದಲ್ಲ. ಯಾಕಂದರೆ ನೀರು ಶಾಶ್ವತವಾಗಿ ಒಂದೇ ಥರ ಇರುವುದಿಲ್ಲ. ಗಂಗೆಯ ನೀರು ಕೂಡ ನಾವು ಅಪವಿತ್ರ ಮಾಡ್ತೇವೆ. ಆದರೆ ಅಪವಿತ್ರವಾದ ನೀರು ಕೂಡ ಅನತಿ ಕಾಲದಲ್ಲಿ ಪಾವಿತ್ರ್ಯವನ್ನು ಪಡೆಯುವಂತಹ ಒಂದು ವಿಶಿಷ್ಟ ಶಕ್ತಿ ಅದು ಗಂಗೆಯ ಜಲದಲ್ಲಿದೆ. ಉಳಿದ ನದಿಗಳ ನೀರಿನಲ್ಲಿಲ್ಲದೇ ಇರುವ ಸತ್ವ ಅದು ಗಂಗೆಯ ನೀರಿನಲ್ಲಿದೆ. ಅದನ್ನು ನಾವು ಭಾವುಕರಾಗಿ ಪುರಾಣಗಳನ್ನು ಓದಿ ಹೇಳುವುದಲ್ಲ. ಇವತ್ತಿನ ವಿಜ್ಞಾನಿಗಳು ಆ ನೀರನ್ನು ಪರೀಕ್ಷೆ ಮಾಡಿ ಆ ನೀರಿನಲ್ಲಿರತಕ್ಕಂತಹ ಶಕ್ತಿ, ಆ ನೀರಿನಲ್ಲಿರತಕ್ಕಂತಹ ಗುಣಧರ್ಮ ಅದು ಬೇರೆ ನೀರಿನಲ್ಲಿ, ಪ್ರಪಂಚದ ಯಾವ ನದಿಯ ನೀರಿನಲ್ಲೂ, ಅದು ಇಂಗ್ಲೆಂಡಿನಲ್ಲಿ ಹರಿಯುವ ಥೇಮ್ಸ್ ಇರಬಹುದು, ಆಫ್ರಿಕಾದಲ್ಲಿ ಹರಿಯುವ ನೈಲ್ ಇರಬಹುದು, ಯಾವುದರಲ್ಲೂ ಇಂತಹ ಶಕ್ತಿ ಕಾಣಿಸುವುದಿಲ್ಲ ಅನ್ನುವುದನ್ನು ವಿಜ್ಞಾನಿಗಳು ನಿರೂಪಿಸ್ತಾರೆ. ಅದರಲ್ಲಿ ಸಿಗತಕ್ಕಂತಹ ಅಣುಶಕ್ತಿ ಅದನ್ನು ದೇವಾಣು ಅಂತ ನಾವು ಶಾಸ್ತ್ರದಲ್ಲಿ ಕರಿತೇವೆ. ಇವತ್ತು ವಿಜ್ಞಾನಿಗಳು ಕೂಡ ಅದನ್ನು ದೇವಾಣು ಅಂತಲೇ ಕರೀತಾ ಇದ್ದಾರೆ. ಅಂತಹ ಶಕ್ತಿ ಅದು ಬೇರೆ ಯಾವ ಜಲದಲ್ಲೂ ಇಲ್ಲ. ಇದಕ್ಕೆ ಕಾರಣವನ್ನು ಶ್ರೀಮನ್ ಮಹಾಭಾರತ ಹೇಳಿದ್ದು ಅದು ಈ ಬ್ರಹ್ಮಾಂಡದ ಒಳಗಿನ ನೀರಲ್ಲ, ಬ್ರಹ್ಮಾಂಡದ ಹೊರಗಿನ ನೀರು. ಭಗೀರಥ ಶಿವನನ್ನು ಪ್ರಾರ್ಥಿಸಿ ಗಂಗೆಯ ಅನುಗ್ರಹದಿಂದ ಪಡೆದಂತಹ ನೀರು ಇಷ್ಟೇ ಅಲ್ಲ, ಅದು ತ್ರಿಮೂರ್ತಿಗಳ ಸಂಬಂಧವನ್ನು ಪಡೆದಂತಹ ನೀರು. ಬ್ರಹ್ಮಾಂಡ ಅಂದರೆ ದೊಡ್ಡ ಅಂಡ. ಅಂಡ ಶಬ್ದಕ್ಕೆ ಮೊಟ್ಟೆ ಅಂತ ಅರ್ಥ. ಆದರೆ ಅಂಡಾಕಾರ ಅನ್ನುವ ಶಬ್ದದಿಂದ ನಾವು ಕೋಳಿಯ ಮೊಟ್ಟೆಯ ಹಾಗಿರುವ ಆಕಾರವನ್ನು ಆಲೋಚಿಸ್ತೇವೆ. ಆದರೆ ಬ್ರಹ್ಮಾಂಡ ಅನ್ನೋದು ಕೋಳಿಯ ಮೊಟ್ಟೆಯ ಹಾಗೆ ಇರತಕ್ಕಂಥದ್ದಲ್ಲ. ಅದು ಕೆಳಗಿನಿಂದ ಮೇಲಿನ ತನಕ ಎಷ್ಟು ದೂರವೋ ಎಡದಿಂದ ಬಲಕ್ಕೂ ಕೂಡ ಅಷ್ಟೇ ದೂರ. ಎರಡೂ ವ್ಯಾಸವೂ ಸಮಾನವಾಗಿ ಉಳ್ಳಂತಹ ವೃತ್ತಾಕಾರವಾದ ಅಂಡ. ಅಂದರೆ
ಅದು ಕುಕ್ಕುಟಾಂಡ ಅಲ್ಲ, ಅದು ಸರ್ಪಾಂಡ. ಸರ್ಪಾದಿಗಳ ಮೊಟ್ಟೆ ಹೇಗೆ ಪೂರ್ತಿ ವೃತ್ತಾಕಾರವಾಗಿರ್ತದೆ, ಚೆಂಡಿನ ಆಕಾರದಲ್ಲಿರ್ತದೆ, ಹಾಗೆ ಪೂರ್ತಿ ಚೆಂಡಿನ ಆಕಾರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಅಂಡವನ್ನು ಬ್ರಹ್ಮಾಂಡ ಅಂತ ಕರೆಯೋದು. ಬ್ರಹ್ಮ ಅನ್ನುವ ಶಬ್ದಕ್ಕೆ ಬೃಹತ್ ಅಂತ ಅರ್ಥ, ಬೃಹತ್ತಾದ ಮೊಟ್ಟೆ ಅಂತ. ಅದು ಬೃಹತ್ ಅಂದರೆ ಎಷ್ಟು ಅಂತ ನಾವು ಅಳೆಯುವುದೇ ಗಂಗೆಯ ಮೂಲಕವಾಗಿ. ಆ ಬ್ರಹ್ಮಾಂಡದ ತುದಿಯಿಂದ ಇಳಿದಂತಹ ಗಂಗೆ ಅದು ಇಳಿದು ಈ ಭೂಮಿಯ ಮೇರುವಿನ ಸನಿಹಕ್ಕೆ ಬೀಳಬೇಕು ಅಂತಾದರೆ ಅದಕ್ಕೆ 1 ಗಂಟೆ, 10 ಗಂಟೆ, 1 ವರ್ಷ, 10 ವರ್ಷ ಈ ರೀತಿ ಕಾಲಾವಧಿ ಬೇಕಾದದ್ದಲ್ಲ. ಯುಗ ಸಹಸ್ರೋಪಲಕ್ಷಿತೇನ ಮಹತಾ ಕಾಲೇನ ಭುವಃ ಮೂರ್ಧಾನಂ ಅವತತಾರ ಅಂತ. ಆ ಭಗವಂತನ ಪಾದಾಂಗುಷ್ಠವು ಮೇಲಿನ ಬ್ರಹ್ಮಾಂಡದ ಕರ್ಪರಕ್ಕೆ ಸೋಂಕಿತು. ಬಲಿಯನ್ನು ನಿಗ್ರಹಿಸತಕ್ಕಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ ರೂಪಿಯಾಗಿ ಭಗವಂತ ಬೆಳೆದಾಗ ಆ ಭಗವಂತನ ಒಂದು ಎತ್ತಿದ ಕಾಲು ಭೂಲೋಕದಿಂದ ಮೇಲಕ್ಕೆ ಎತ್ತಲ್ಪಟ್ಟು ಭುವರ್ಲೋಕ, ಸುವರ್ಲೋಕ, ಮಹಲ್ಲೋಕಗಳನ್ನು ಮೀರಿ ಜನೋಲೋಕ, ತಪೋಲೋಕ, ಸತ್ಯಲೋಕವನ್ನೂ ಮೀರಿ ಮೇಲಕ್ಕೆ ಸಾಗಿತು. ಮೇಲಕ್ಕಿರತಕ್ಕಂತಹ ಬ್ರಹ್ಮಾಂಡದ ಮೇಲ್ಭಾಗದ ಕರ್ಪರ 1 ಕೋಟಿ ಯೋಜನದಷ್ಟು ದಪ್ಪ ಇರತಕ್ಕಂತಹ ಪಾರ್ಥಿವ ಹಿರಣ್ಮಯವಾದಂತಹ ಕರ್ಪರ. ಆ ಕರ್ಪರಕ್ಕೆ ಈ ಭಗವಂತನ ಪಾದದ ಅಂಗುಷ್ಠ ಸೋಂಕಿದಾಗ 1 ಕೋಟಿ ಯೋಜನದಷ್ಟು ದಪ್ಪಗಿರತಕ್ಕಂತಹ ಬ್ರಹ್ಮಾಂಡ ಕರ್ಪರ ಒಡೆಯಿತು. ಬ್ರಹ್ಮಾಂಡದ ಹೊರಭಾಗದಲ್ಲಿ ಜಲಾವರಣ ತುಂಬಿದೆ. ಬ್ರಹ್ಮಾಂಡವು ಎಷ್ಟೋ ಅದರ 10 ಪಟ್ಟು ವಿಸ್ತಾರವಾದಂತಹ ಜಲಾವರಣ. ಆ ಜಲಾವರಣದಿಂದ ನೀರು ಒಳಗೆ ಪುಟಿಯುವುದಕ್ಕೆ ಪ್ರಾರಂಭವಾಯಿತು. ಪೂರ್ತಿ ಜಲ ಒಳಗೆ ತುಂಬಿತು ಅಂತಾದರೆ ಬ್ರಹ್ಮಾಂಡದ ಸೃಷ್ಟಿ ಎಲ್ಲವೂ ಹಾಳಾಗಿ ಹೋಗ್ತದೆ ಎನ್ನುವ ಕಾರಣದಿಂದ ವಾಯುದೇವ ತಾನು ಆ ಒಡೆದಂತಹ ಕರ್ಪರವನ್ನು ಪ್ಯಾಚ್ ಮಾಡಿದ. ಮತ್ತೆ ಅದರಿಂದ ನೀರು ಒಳಗೆ ಸುರಿಯದೇ ಇರುವ ಹಾಗೆ ರಿಪೇರಿ ಮಾಡಿದ. ಒಳಗೆ ಸುರಿದಂತಹ ಜಲವನ್ನು ತನ್ನ ಕಮಂಡಲುವಿನಲ್ಲಿ ಹಿಡಿದಿದ್ದಾನೆ ಚತುರ್ಮುಖ ಬ್ರಹ್ಮ. ಆ ಜಲದಿಂದ ತನ್ನ ಸತ್ಯಲೋಕದ ತನಕ ಬೆಳೆದು ಬಂದಿದ್ದಂತಹ ಭಗವಂತನ ಪಾದಕಮಲದ ಪ್ರಕ್ಷಾಲನೆಯನ್ನು ಮಾಡಿದ್ದಾನೆ. ಆ ವಿಷ್ಣು ಪಾದೋದಕ ಅದು ಕೆಳಕ್ಕೆ ಇಳಿತಾ ಬರುವಾಗ ಈ ಭಗೀರಥನ ತಪಸ್ಸು ಆ ಕಾಲದಲ್ಲಿ ನಡೆದಿತ್ತು. ಒಂದಕ್ಕೊಂದು ನಿಕಟವಾದಂತಹ ಸಂಬಂಧ. ಹಾಗೆ ಯುಗ ಸಹಸ್ರೋಪಲಕ್ಷಿತವಾದ ದೀರ್ಘಕಾಲದ ತನಕ ಅದು ಇಳಿದು ಕೆಳಗೆ ಧ್ರುವ ಮಂಡಲವನ್ನು ಮುತ್ತಿಕ್ಕಿ ಧ್ರುವ ಅದರಲ್ಲಿ ಸ್ನಾನ ಮಾಡ್ತಾನೆ. ಧ್ರುವ ಮಂಡಲದಿಂದ 13 ಕೋಟಿ ಯೋಜನ 13 ಲಕ್ಷ ಯೋಜನದಷ್ಟು ಕೆಳಗಿರತಕ್ಕಂತಹ ಸಪ್ತರ್ಷಿ ಮಂಡಲದ ತನಕ ಇಳಿದು ಸಪ್ತರ್ಷಿ ಮಂಡಲದಲ್ಲಿ ಸಪ್ತ ಋಷಿಗಳೂ ಕೂಡ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಅನ್ನುವ ಸಪ್ತ ಋಷಿಗಳು ಅದರಲ್ಲಿ ಸ್ನಾನ ಮಾಡ್ತಾರೆ. ಸಪ್ತರ್ಷಿ ಮಂಡಲದಿಂದ ಇಳಿದು ಕೆಳಗೆ ಈ ಭೂಮಿಯ ಮಧ್ಯಭಾಗದಲ್ಲಿರತಕ್ಕಂತಹ ಭೂಮೂರ್ಧ ಅಂತ ಕರೆಸಿಕೊಂಡಿರುವ ಮೇರು ಪರ್ವತದ ಮೇಲೆ ಬೀಳ್ತದೆ. ಮೇರು ಪರ್ವತದ ಮೇಲೆ ಬಿದ್ದು ಅದು 4 ವಿಭಾಗ ಹೊಂದುತ್ತೆ. ಅದರಲ್ಲಿ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕಿಗೆ ಹರಿದ 3 ಭಾಗಗಳು. ಅದನ್ನು ಚಕ್ಷು, ಭದ್ರ, ಸೀತಾ ಅಂತ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ದಕ್ಷಿಣದ ದಿಕ್ಕಿಗೆ ಹರಿದಂತಹ ಗಂಗೆಯ ಭಾಗವನ್ನೇ ಅಲಕನಂದ ಅಂತ ಕರೆಯೋದು. ಆ ದಕ್ಷಿಣಕ್ಕೆ ಹರಿದಂತಹ ಅಲಕನಂದೆ ದಕ್ಷಿಣದ ದಿಕ್ಕಿನಿಂದ ಹರಿತಾ ಕೇಶವ ಪ್ರಯಾಗದಲ್ಲಿ ಸರಸ್ವತಿ ನದಿಯಿಂದ ಒಡಗೂಡಿಕೊಂಡು ಮುಂದಕ್ಕೆ ಹರಿದು ಬದರಿ ವಿಶಾಲ ಅಂತ ಕರೆಸಿಕೊಳ್ಳತಕ್ಕಂತಹ ಇವತ್ತಿನ ಬದರಿ ಕ್ಷೇತ್ರ, ಅಲ್ಲಿ ನರನಾರಾಯಣ ಪರ್ವತಗಳ ಮಧ್ಯದಲ್ಲಿ ಹರಿದುಕೊಂಡು ಕೆಳಗೆ ಇಳಿದು ತಾನು ಬರುವ ಹೊತ್ತಿಗೆ ಭಗೀರಥನ ಕಡೆಗೆ ಆತನಲ್ಲಿಗೆ ಸುರಿದಂತಹ ಗಂಗೆ ಶಿವಜಟಾಜೂಟದಲ್ಲಿ ಬಿಡಲ್ಪಟ್ಟಂತಹ ಒಂದು ಸೀಳಿನ ಜೊತೆಗೆ, ಭಾಗೀರಥಿ ಅನ್ನುವ ಸೀಳಿನ ಜೊತೆಗೆ ವಿಷ್ಣು ಪ್ರಯಾಗದಲ್ಲಿ ಒಂದಾಗಿ ಮುಂದಕ್ಕೆ ಭಗೀರಥನ ಬೆನ್ನನ್ನು ಬಿಡದೆ ಚಲಿಸಿ ತಾನು ತ್ರಿಪಥಗಾಮಿನಿಯಾಗಿ ಶೋಭಿಸಿದಳು ಅನ್ನುವ ಗಂಗೆಯ ಕಥೆಯನ್ನು, ಪಾವನ ಕಥೆಯನ್ನು ನಾವು ಕೇಳಿದ್ವಿ. ಅದು ಆ ಗಂಗಾ ಅನ್ನುವ ಜಲ ಅದು ಕೇವಲ ಜಡ ಅಲ್ಲ, ಅದೊಂದು ಚೇತನ ಅನ್ನುವ ಭಾವ ಭಾರತ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೆ, ಕೇವಲ ಭರತಖಂಡದಲ್ಲಿ ಆವಿರ್ಭವಿಸಿದ ವ್ಯಕ್ತಿಗಳಿಗಲ್ಲ, ಇತರ ದೇಶದವರೂ ಕೂಡ ಯಾರಾದರೂ ಭಾರತಕ್ಕೆ ಹೊರಟು ಹೋಗಿ ಬರ್ತಾ ಇದ್ದಾರೆ ಅಂತಾದರೆ ಅವರ ಹತ್ರ ಪುಟ್ಟ ಚೊಂಬು ಕೊಟ್ಟು ಇದರಲ್ಲಿ ಗಂಗೆಯ ತೀರ್ಥವನ್ನು ತೆಗೊಂಡು ಬನ್ನಿ ಅಂತ ಕಳಿಸಿಕೊಡ್ತಾರೆ. ಅಂತಹ ಅದರ ಶಕ್ತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಅರ್ಥ ಮಾಡಿಕೊಂಡಿರತಕ್ಕಂತಹ ತೀರ್ಥ. ಒಬ್ಬನ ಮನೆಯಲ್ಲಿ ಗಂಗಾ ತೀರ್ಥ ಇಲ್ಲ ಅಂತಾದರೆ ಆತ ಭಾರತ ಗರ್ಭ ಸಂಜಾತನಲ್ಲ ಅಂತ ಹೇಳುವಲ್ಲಿ ತನಕ ಗಂಗೆಯ ಜಲಕ್ಕೆ ಮಹತ್ವ ಇದೆ. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪುಟ್ಟ ಗಂಗಾ ತೀರ್ಥವನ್ನು ಇಟ್ಟಿರ್ತಾರೆ. ನಾನೇ ಕೊನೆ ಉಸಿರು ಎಳೆಯುವಾಗಾದರೂ ಬಾಯಿಗೆ ಹಾಕಲಿಕ್ಕಿರಲಿ, ಗಂಗಾ ತೀರ್ಥವನ್ನು ಬಾಯಿಗೆ ಹಾಕಿಸಿಕೊಂಡೇ ಶರೀರ ತ್ಯಾಗ ಮಾಡಬೇಕು
ಅಂತಹ ವ್ಯಕ್ತಿಗೆ ಶಿವಕಟಾಕ್ಷ ಸಿದ್ಧವಾಗುವುದು ಮಾತ್ರ ಅಲ್ಲ, ಗಂಗಾಧರನ ಕಟಾಕ್ಷ ಸಿದ್ಧವಾಗುವುದು ಮಾತ್ರ ಅಲ್ಲ, ಯಾರ ಪಾದೋದಕವನ್ನು ನಾವು ಬಾಯಿಯಲ್ಲಿ ಹಾಕಿಕೊಂಡಿದ್ದೇವೋ ಅಂತಹ ವಿಷ್ಣು ಸಾಯುಜ್ಯವೂ ಪ್ರಾಪ್ತಿಯಾಗ್ತದೆ ಅನ್ನುವ ಮಹತ್ವ ಗಂಗೆಯ ಕಡೆಗಿದೆ. ಆದ್ದರಿಂದ ಗಂಗಾಜಲವನ್ನು ರಕ್ಷಣೆ ಮಾಡುವುದು, ಅದರ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ಇವತ್ತು ಗಂಗೆಯ ರಕ್ಷಣೆಗೋಸ್ಕರ ಅನೇಕ ಸಂಘ ಸಂಸ್ಥೆಗಳು ಭಾರತ ದೇಶದಲ್ಲಿ ಹುಟ್ಟಿದ್ದಾವೆ. ಸಾನಂದ ಅಂತ ಹೇಳುವ ಸ್ವಾಮೀಜಿ, ಮಹಾವಿಜ್ಞಾನಿ, IITಯಲ್ಲಿ ಪ್ರೊಫೆಸರ್ ಆಗಿದ್ದಂತಹ ವ್ಯಕ್ತಿ, ಅಗರ್ವಾಲ್ ಅಂತ ಅವರ ಹೆಸರು, ಕೊನೆಗೆ ಗಂಗೆಯ ರಕ್ಷಣೆಗೋಸ್ಕರವೇ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈಗ 4 ವರ್ಷಗಳ ಹಿಂದೆ ಗಂಗೆಯ ರಕ್ಷಣೆಯ ಪಣ ತೊಟ್ಟು ಗಂಗೆ ಅವಿಚ್ಛಿನ್ನವಾಗಿ ಹರಿಯಬೇಕು ಅನ್ನುವುದವರ ಬೇಡಿಕೆಯಾಗಿತ್ತು. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರಲ್ಲಿ 3-4 ಬಾರಿ ತಮ್ಮ ಮನವಿಯನ್ನು ಸಲ್ಲಿಸಿದರು. ಮೋದಿಜಿಯವರು ಪೂರ್ತಿಯಾಗಿ ಅದಕ್ಕೆ ತಾವು ಸಹಕಾರವನ್ನು ಕೊಟ್ಟು ಗಂಗೆಯನ್ನು ಪರಿಶುದ್ಧಗೊಳಿಸುವುದಕ್ಕೋಸ್ಕರ ಅನೇಕ ಯೋಜನೆಗಳನ್ನು ರೂಪಿಸಿದರು, ಅನೇಕ ಹಂತದಲ್ಲಿ ಯಶಸ್ವಿಯಾದರು. ಆದರೆ ಅಗರ್ವಾಲ್ ಅವರು, ಸಾನಂದ ಸ್ವಾಮೀಜಿಯವರು ಒತ್ತು ಪಟ್ಟು ಹಿಡಿದದ್ದೇನು ಅಂದರೆ ಗಂಗೆ ಅವಿಚ್ಛಿನ್ನವಾಗಿ ಹರಿಬೇಕು. ನೀವು 152 ಯೋಜನೆಗಳನ್ನು ಹಿಮಾಲಯ ಪರ್ವತದಲ್ಲಿ ಗಂಗೆಗೆ ಅಡ್ಡ ಹಾಕುವುದಕ್ಕೋಸ್ಕರ, ಅಣೆಕಟ್ಟು ಕಟ್ಟುವುದಕ್ಕೋಸ್ಕರ ರೂಪಿಸಿದ್ದೀರಿ. ದೇಶದಲ್ಲಿ ವಿದ್ಯುತ್ ಶಕ್ತಿಗೆ ಬರ ಇಲ್ಲ. ನೀವು ಗಂಗೆಯು ಹರಿದ್ವಾರದಿಂದ ಇಳಿದು ಬಂದ ಮೇಲೆ ಎಷ್ಟು ಬೇಕಾದರೂ ಅಣೆಕಟ್ಟುಗಳನ್ನು ಕಟ್ಟಿಕೊಳ್ಳಿ, ಆದರೆ ದೇವಭೂಮಿ ಅಂತ ಅನಿಸಿದಂತಹ ಆ ಪರ್ವತದಲ್ಲಿ, ಹಿಮವತ್ ಪರ್ವತದಲ್ಲಿ ಗಂಗೆಗೆ ತಡೆ ಇರಬಾರದು. ಅದರಿಂದ ಮುಂದಕ್ಕೆ ಇನ್ನು 50 ವರ್ಷದ ತನಕ ದೇಶಕ್ಕೆ ಎಂತಹ ಗಂಡಾಂತರ ಕಾದಿದೆ ಅನ್ನುವುದನ್ನು ವೈಜ್ಞಾನಿಕವಾಗಿ ಉಪಪಾದನೆ ಮಾಡಿ ಅವರು ಮುಂದಿಟ್ಟರೆ, ನಾವು ಹಿಂದಿನ ಸರ್ಕಾರದವರು ಮಾಡಿದ ಯೋಜನೆಗಳನ್ನು ಏನು ತಡೆಯುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಕೈಚೆಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ ಸರ್ಕಾರದ ಮೇಲೆ ಬಂದಿತ್ತು. ಪಾಪ ಈ ಸಾನಂದ ಸ್ವಾಮೀಜಿಯವರು ಗಂಗೆಯ ಬಗ್ಗೆ ಸ್ಪಷ್ಟ ನಿಲುವನ್ನು ಸರ್ಕಾರ ಪ್ರಕಟಿಸುವಲ್ಲಿಯ ತನಕ ನಾನು ಆಹಾರ ಸ್ವೀಕರಿಸುವುದಿಲ್ಲ ಅಂತ ತೀರ್ಮಾನ ಮಾಡಿ ಆಹಾರವನ್ನು ಕೈಬಿಟ್ಟು ಗಂಗೆಯ ತಟದಲ್ಲಿ 104 ದಿವಸ ಉಪವಾಸ ಇದ್ದು ತಾವು ಪ್ರಾಣತ್ಯಾಗ ಮಾಡಿದ್ದಾರೆ. ಇಂತಹ ಅನೇಕ ಮಂದಿ ಇವತ್ತಿಗೂ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ ಗಂಗೆಯ ರಕ್ಷಣೆಗೋಸ್ಕರ. ಅಂದರೆ ಗಂಗೆಯ ಮೇಲೆ ಈ ದೇಶದ ವ್ಯಕ್ತಿಗಳಿಗೆ ಎಂತಹ ಭಕ್ತಿ ಇದೆ, ಯಾವ ಭಾವ ಇದೆ ಅನ್ನುವುದಕ್ಕೆ ನಾವೆಲ್ಲ ತಿಳ್ಕೊಂಡಿರಬೇಕು ಅನ್ನೋ ಉದ್ದೇಶದಿಂದ ಪುರಾಣಕ್ಕಿಂತ ಹೊರಗಿರುವ ವಿಷಯವನ್ನು ನಾನು ಮಧ್ಯದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಂತಹ ಗಂಗೆಯನ್ನು ಅಷ್ಟೆಲ್ಲ ತಿಳಿದು ಆ ತೀರ್ಥದ ಬಗ್ಗೆ ಶ್ರದ್ಧೆಯಿಂದ ಸಮುದ್ರದಲ್ಲಿ ಸ್ನಾನ ಮಾಡಿದಂತಹ ಪಾಂಡವರು ಹಾಗೆ ಮುಂದುವರಿದಿದ್ದಾರೆ. ಅಲ್ಲಿ ಋಷ್ಯಶೃಂಗಾಶ್ರಮ ಎದುರಾಗ್ತದೆ. ಋಷ್ಯಶೃಂಗನ ಬಗ್ಗೆ ಪ್ರಶ್ನಿಸ್ತಾನೆ ಧರ್ಮರಾಜ. ಅದು ಯಾಕೆ ಅದಕ್ಕೆ ಋಷ್ಯಶೃಂಗಾಶ್ರಮ ಅಂತ ಹೆಸರು? ಋಷ್ಯಶೃಂಗನ ತಂದೆಯಾದ ವಿಭಾಂಡಕನ ಬಗ್ಗೆ ನಾನು ಕೇಳಿದ್ದೇನೆ, ಮಹಾಕೋಪಿಷ್ಟ, ಜೊತೆಗೆ ಭಾರೀ ಸತ್ಯನಿಷ್ಠ. ಆ ವ್ಯಕ್ತಿಯ ಕಥೆಯನ್ನು ನನಗೆ ಹೇಳಬೇಕು ಅಂತ. ಆವಾಗ ಲೋಮಶರು ಋಷ್ಯಶೃಂಗನ ಸ್ವಾರಸ್ಯವಾದ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ವಿಭಾಂಡಕ ಅನ್ನುವ ಮಹರ್ಷಿ, ಆತನಿಗೆ ಒಂದು ಹೆಣ್ಣು ಜಿಂಕೆಯಲ್ಲಿ ಆವಿರ್ಭವಿಸಿದಂತಹ ಮಗುವಿಗೆ ಋಷ್ಯಶೃಂಗ ಅಂತ ಹೆಸರು. ವಿಭಾಂಡಕನ ಸಾಧನೆ ಏನು? ಆತ ನಾನು ಸ್ತ್ರೀ ದರ್ಶನವನ್ನು ಮಾಡದೆ ಜೀವನವನ್ನು ಕಳಿತೇನೆ ಅಂತ ಏಕಾಂತದಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದ. ನನ್ನ ಬ್ರಹ್ಮಚರ್ಯದ ಶಕ್ತಿ ಯಾವತ್ತೂ ಕೂಡ ಕ್ಷೀಣವಾಗಬಾರ್ದು, ಊರ್ಧ್ವರೇತಸ್ಕನಾಗಿ ಸಾಧನೆ ಮಾಡಬೇಕು, ಬ್ರಹ್ಮಚರ್ಯದ ವಾಸ್ತವ ಶಕ್ತಿ ಏನು ಅನ್ನುವುದನ್ನು ನಾನು ಪ್ರಪಂಚಕ್ಕೆ ತೋರಿಸಬೇಕು ಅಂತ ಹೀಗೆ ಯೋಚಿಸಿ ಆತ ತಪಸ್ಸು ಮಾಡ್ತಾ ಇದ್ದಾನೆ. ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ಊರ್ವಶಿಯ ದರ್ಶನವಾಗ್ತದೆ. ಸಾಕ್ಷಾತ್ ಬದರಿಯಲ್ಲಿ ಸನ್ನಿಹಿತನಾದ ನಾರಾಯಣ ದೇವ ಹುಟ್ಟಿಸಿದಂತಹ ಒಬ್ಬಳು ಅಪ್ಸರ ಸ್ತ್ರೀ ಊರ್ವಶಿ ಅಂತ ಆಕೆಗೆ ಹೆಸರು. ಆಕೆಯ ದರ್ಶನದಿಂದ ಈತನ ಬ್ರಹ್ಮಚರ್ಯ ಶಕ್ತಿ ಅದು ಅಲುಗಾಡಿ ಬಿಡ್ತದೆ. ಸ್ಖಲಿತವಾದಂತಹ ವೀರ್ಯ ಶಕ್ತಿಯನ್ನು, ನೀರಿನಲ್ಲಿ ತೇಲ್ತಾ ಇರುವುದನ್ನು ಆಗ ತಾನೇ ತುಂಬು ಆಸಕ್ತಿಯಿಂದ ಬಂದಂತಹ ಒಂದು ಜಿಂಕೆ ಅದನ್ನು ಪಾನ ಮಾಡ್ತದೆ. ಈತನ ಪ್ರಜನನ ಶಕ್ತಿಯನ್ನು ಪಾನ ಮಾಡಿದ ಕಾರಣದಿಂದ ಗರ್ಭಿಣಿಯಾದ ಜಿಂಕೆ ಒಂದು ಮಗುವಿಗೆ ಇವನ ಆಶ್ರಮದಲ್ಲೇ ಬಂದು ಜನ್ಮ ಕೊಡ್ತದೆ. ಹೀಗೆ ವಿಭಾಂಡಕನ ಆಶ್ರಮದಲ್ಲಿ ವಿಭಾಂಡಕನ ಮುಖದಂತೆ ಮುಖವುಳ್ಳ, ನನ್ನ ಮಗು ಅನ್ನುವ ಭಾವವನ್ನು ಹುಟ್ಟಿಸತಕ್ಕಂತಹ ಕರುಳಿನ ಅರಿವನ್ನು ಹೊರಗೆ ಸೂಸತಕ್ಕಂತಹ ವ್ಯಕ್ತಿತ್ವದ ಒಂದು ಮಗು ಜನಿಸಿತು. ಜನಿಸಿದ ಮಗುವಿನ ತಲೆಯಲ್ಲಿ ಒಂದು ಕೋಡು, ಸಾಮಾನ್ಯವಾಗಿ ಕೋಡು ಅಂತ ಹೇಳಬೇಕಾದ್ರೆ 2 ಕೋಡು ಇಡಬೇಕಲ್ಲ, ಶೃಂಗದ್ವಯ ಅಂತ ಕರೆಯುವುದು. ಶೃಂಗ ಅಂದರೆ ಕೋಡು, 2 ಶೃಂಗ ಇರಬೇಕು. ಆದರೆ ಒಂದು ಶೃಂಗ ಉಳ್ಳಂತಹ ಒಬ್ಬ ವ್ಯಕ್ತಿ, ಮಧ್ಯದಲ್ಲಿ ಕೋಡು. ಸಾಮಾನ್ಯ ಮನುಷ್ಯನಿಗೆ ಕೋಡು ಬರುವುದು ಅಂತ ಹೇಳಿದರೆ ಸ್ವಲ್ಪ ನಾಚಿಕೆಯ ವಿಷಯ ಆಗ್ತದೆ. ಅವನಿಗೆ 2 ಕೋಡು ಬಂದಿದೆ ಅಂತ, 1 ಕೋಡು ಅಂತ ಯಾರು ಹೇಳುವುದು ಅಂತಿಲ್ಲ. ಆದರೂ ಕೆಲವರು ಹೇಳ್ತಾರೆ ಭಗವಂತನಿಗೆ ಏಕಶೃಂಗ ಅಂತ ಒಂದು ಹೆಸರಿದೆ.
ವಿಷ್ಣು ಸಹಸ್ರನಾಮದಲ್ಲಿ ನೈಕಶೃಂಗ ಅಂತ ಅವನನ್ನು ಕರೀತಾರೆ. ಏಕಶೃಂಗ ಅನ್ನುವುದು ಒಂದು ವಿಲಕ್ಷಣವಾದದ್ದು. ಭಗವಂತ ಮತ್ಸ್ಯಾವತಾರವನ್ನು ಸ್ವೀಕರಿಸಿದಾಗ ಆ ಭಗವಂತನ ಮತ್ಸ್ಯವೆಂಬ ರೂಪಕ್ಕೆ ಒಂದು ಕೋಡು ಇತ್ತು ಅನ್ನುವುದನ್ನು ಪುರಾಣ ವರ್ಣನೆ ಮಾಡ್ತಾರೆ. ಅದು ವಿಲಕ್ಷಣವಾದ್ರಿಂದ ಅದನ್ನು ನಾ ಅಂತ ಕರೆಯುವುದು. ನಾ ಅಂದರೆ ವಿಲಕ್ಷಣವಾದ ಏಕಶೃಂಗದಿಂದ ಕೂಡಿರುವ ಭಗವಂತನ ಮತ್ಸ್ಯರೂಪವನ್ನು ನೈಕಶೃಂಗ ಅಂತ ಕರೀತಾರೆ. ಅಂತಹ ಒಂದು ಶೃಂಗ, ಅದು ಕೂಡ ಜಿಂಕೆಯ ಶೃಂಗದ ಹಾಗಿಲ್ಲ. ಜಿಂಕೆಯ ಶೃಂಗದ ಬಣ್ಣವುಳ್ಳಂತಹ ಒಂದು ಹಸುವಿನ ಕೋಡಿನ ಹಾಗಿರುವ ಕೋಡು ಇವನ ತಲೆಯ ಮಧ್ಯದಲ್ಲಿ. ಆಡಿನ ಕೋಡಿನ ಹಾಗಿರುವ ಕೋಡು ತಲೆಯ ಮಧ್ಯದಲ್ಲಿದ್ದರಿಂದ ಇವನನ್ನು ಋಷ್ಯಶೃಂಗ ಅಂತ ಕರೀತಾರೆ. ಋಷ್ಯ ಅಂದರೆ ಎತ್ತರದಲ್ಲಿ ಶೃಂಗವುಳ್ಳವ ಅಂತ ಒಬ್ಬ ವಿಶಿಷ್ಟ ವ್ಯಕ್ತಿ. ಈತನ ಮುಖವರ್ಚಸ್ಸನ್ನು ನೋಡಿದಂತಹ ತಂದೆ ವಿಭಾಂಡಕನಿಗೆ ತುಂಬ ಆನಂದ ಆಗ್ತದೆ. ನಾನಂತೂ ಬ್ರಹ್ಮಚರ್ಯ ಶಕ್ತಿ ಏನು ಅಂತ ಲೋಕಕ್ಕೆ ತೋರಿಸುವಲ್ಲಿ ಸೋತು ಬಿಟ್ಟೆ. ಊರ್ವಶಿಯ ಪ್ರಸಂಗದಿಂದಾಗಿ ನನ್ನ ಶಕ್ತಿ ಸ್ಖಲಿತವಾಗಿ ಹೋಯಿತು. ಆದರೆ ನನ್ನ ಮಗನನ್ನಾದರೂ ಆ ರೀತಿ ಬೆಳೆಸಬೇಕು ಅಂತ ಯೋಜಿಸಿದ ವಿಭಾಂಡಕ. ಅದಕ್ಕೋಸ್ಕರ ಆತನಿಗೆ ಸ್ತ್ರೀಯರ ದರ್ಶನವೇ ಇಲ್ಲದೆ ಇರುವ ಹಾಗೆ ತಾನು ತನ್ನ ಆಶ್ರಮದಲ್ಲಿ ಬೆಳೆಸಿದ. ಆಶ್ರಮಕ್ಕೆ ಸ್ತ್ರೀಯರ ಪ್ರವೇಶ ನಿಷಿದ್ಧವಾಗಿತ್ತು. ಅನೇಕ ವಟುಗಳು ಬರ್ತಾರೆ, ಬಂದು ಈತನಲ್ಲಿ ಪಾಠ ಕೇಳ್ತಾರೆ, ಈ ಋಷ್ಯಶೃಂಗನ ಜೊತೆಗೆ ಓಡಾಡ್ತಾರೆ, ಆಟ ಆಡ್ತಾರೆ, ಭಾರಿ ಚೆನ್ನಾಗಿ ಅಧ್ಯಯನ ನಡೆಯುತ್ತೆ. ಆದರೆ ಅಲ್ಲಿಗೆ ಪುರುಷರ ಪ್ರವೇಶ ಮಾತ್ರ. ಈ ಋಷ್ಯಶೃಂಗ ತಾಯಿಯನ್ನಂತೂ ನೋಡಲಿಲ್ಲ, ಅಕ್ಕ ತಂಗಿಯರು ಯಾರು ಇಲ್ಲ, ಯಾವ ಹೆಂಗಸರು ಆಶ್ರಮಕ್ಕೆ ಬರುವ ಹಾಗಿಲ್ಲ. ಹಾಗಾಗಿ ಅವನಿಗೆ ಪ್ರಪಂಚದಲ್ಲಿ ಹೆಣ್ಣು ಅನ್ನೋ ಒಂದು ಜಾತಿ ಇದೆ ಅಂತಲೇ ಗೊತ್ತಿಲ್ಲ. ಅವನಿಗೆ ಸ್ತ್ರೀಲಿಂಗದ ಶಬ್ದವನ್ನು ಬಹುಶಃ ಕಲಿಸಲಿಲ್ಲ ಇವ. ಸ್ತ್ರೀಲಿಂಗದ ಶಬ್ದ ಕಲಿಯದೆ ಹೋದರೆ ಶಾಸ್ತ್ರ ಓದುವುದು ಹೇಗೆ ಅಂತ ಸಮಸ್ಯೆ ಬರ್ತದೆ. ಅದನ್ನು ಸ್ತ್ರೀಲಿಂಗದ ಶಬ್ದ ಕಲಿಸಿರ್ತಾನೆ, ಆದರೆ ಪುರುಷರನ್ನು ಹೇಳುವ ಸ್ತ್ರೀಲಿಂಗದ ಶಬ್ದವನ್ನು ಕಲಿಸಿರ್ತಾನೆ. ಅಥವಾ ನಪುಂಸಕಗಳನ್ನು ಹೇಳುವ ಸ್ತ್ರೀಲಿಂಗದ ಶಬ್ದ. ವ್ಯಕ್ತಿ ಅಂತ ಒಂದು ಶಬ್ದ ಇದೆ. ಈ ವ್ಯಕ್ತಿ, ಆ ವ್ಯಕ್ತಿ ಅಂತ ನಾವು ಹೇಳ್ತೇವೆ. ಆ ವ್ಯಕ್ತಿ ಸ್ವಲ್ಪ ಸರಿ ಇಲ್ಲ. ಸಂಸ್ಕೃತದಲ್ಲಿ ವ್ಯಕ್ತಿ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿರುವ ಶಬ್ದ. ಭಕ್ತಿ ಅನ್ನುವ ಶಬ್ದ ಹೇಗೆ ಸ್ತ್ರೀಲಿಂಗವೋ, ವ್ಯಕ್ತಿ ಅನ್ನುವ ಶಬ್ದವು ಸ್ತ್ರೀಲಿಂಗ, ಆದರೆ ಅದು ಪುರುಷನನ್ನು ಹೇಳುತ್ತೆ. ಶಾಂತಿ, ಪುಷ್ಟಿ, ತುಷ್ಟಿ, ದೃಷ್ಟಿ ಇವೆಲ್ಲವೂ ಸ್ತ್ರೀಲಿಂಗದ ಶಬ್ದ. ಜಿಹ್ವಾ ಅನ್ನುವುದು ಸ್ತ್ರೀಲಿಂಗದ ಶಬ್ದ. ಲಜ್ಜಾ ಅನ್ನುವುದು ಸ್ತ್ರೀಲಿಂಗದ ಶಬ್ದ. ಅದನ್ನು ಸ್ತ್ರೀಲಿಂಗದ ಶಬ್ದ ಕಲಿಸಿದ ಕೂಡಲೇ ಸ್ತ್ರೀಯ ಬಗ್ಗೆ ಪರಿಚಯ ಮಾಡಿಸಬೇಕು ಅಂತ ನಿಯಮ ಇಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿ. ಆದ್ದರಿಂದ ಇವನಿಗೆ ಹೆಣ್ಣಿನ ಬಗ್ಗೆ ಪರಿಚಯವೇ ಇಲ್ಲ. ನಾವು ಸ್ತ್ರೀಯ ಬಗ್ಗೆ ಅಂತ ಯಾಕೆ ಹೇಳುವುದು, ಹೆಣ್ಣಿನ ಬಗ್ಗೆ ಪರಿಚಯ ಇಲ್ಲ. ಆ ರೀತಿಯಲ್ಲಿ ಮಗನನ್ನು ಬೆಳೆಸಿದ್ದಾನೆ. ವಿದ್ಯಾಸಂಪನ್ನನಾಗಿದ್ದಾನೆ. ಉಪನೀತನಾದ ನಂತರ ಅಗ್ನಿ ಪರಿಚರ್ಯೆ ಮತ್ತು ಗುರು ಪರಿಚರ್ಯೆಯನ್ನು ನಡೆಸಿಕೊಂಡು ದೊಡ್ಡ ವಿದ್ವಾಂಸನಾಗಿ ಬಿಟ್ಟಿದ್ದಾನೆ. ಬರೀ 16ನೇ ವರ್ಷಕ್ಕೆ ಅವನನ್ನು ಮೀರಿಸುವ ಪಂಡಿತ ಪ್ರಪಂಚದಲ್ಲಿಲ್ಲ ಅನ್ನುವಷ್ಟು ದೊಡ್ಡ ವಿದ್ವಾಂಸನಾಗಿದ್ದಾನೆ ಋಷ್ಯಶೃಂಗ. ಅವನಿಗೆ ಕಾಡಿನಲ್ಲಿದ್ದ ವೃಕ್ಷಗಳ ಮೂಲಕ, ಕಾಡಿನಲ್ಲಿದ್ದ ಪ್ರಾಣಿಗಳ ಮೂಲಕ, ಆಕಾಶದಲ್ಲಿ ಕಾಣುವ ಸೂರ್ಯ ಚಂದ್ರ ನಕ್ಷತ್ರಗಳ ಮೂಲಕ ನಾನಾ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾನೆ ವಿಭಾಂಡಕ ಮಹರ್ಷಿ. ತಂದೆಯನ್ನು ಮೀರಿಸಿದ ಜ್ಞಾನಿಯಾಗಿ ಋಷ್ಯಶೃಂಗ ಬೆಳೆದಿದ್ದಾನೆ. ಇದು ಋಷ್ಯಶೃಂಗನ ಕಥೆ. ಇನ್ನು ಇವನಿಗೆ ಮದುವೆ ಮಾಡಿಸದೇ ಹೋದರೆ ಪ್ರಪಂಚದಲ್ಲಿ ಹೆಣ್ಣನ್ನು ಕಾಣದೇ ಒಬ್ಬ ಬದುಕಬಹುದು ಅಂತ ಅಪಾರ್ಥ ಆಗುವ ಸಾಧ್ಯತೆ ಉಂಟಲ್ಲ. ಆ ದೃಷ್ಟಿಯಿಂದ ನಾವು ರೋಮಪಾದನ ಕಥೆಯನ್ನು ಕೇಳಬೇಕು. ಅಂಗದೇಶದ ರಾಜ ರೋಮಪಾದ. ಇದೇ ದೇಶಕ್ಕೆ ಮುಂದಕ್ಕೆ ಜರಾಸಂಧರ ಅಧಿಪತಿಯಾಗ್ತಾನೆ. ಮುಂದಕ್ಕೆ ಕರ್ಣನಿಗೂ ಕೂಡ ಅಂಗದೇಶದ ಒಂದು ಪಾಲು ಸಿಗ್ತದೆ. ಆ ಅಂಗದೇಶದ ಅಧಿಪತಿಯಾಗಿರ್ತಕ್ಕಂತಹ ರೋಮಪಾದನಿಗೆ ಒಬ್ಬಳು ಮಗಳು, ಶಾಂತ ಅಂತ ಆಕೆಯ ಹೆಸರು. ವಸ್ತುತಃ ರೋಮಪಾದನಿಗೆ ಮಕ್ಕಳಿರಲಿಲ್ಲ. ಆತನ ಅತ್ಯಂತ ಆಪ್ತ ಗೆಳೆಯ ಅಂದರೆ ಅಯೋಧ್ಯೆಯ ಅಧಿಪತಿಯಾದ ಅಥವಾ ಕೋಸಲ ದೇಶದ ಅಧಿಪತಿಯಾದಂತಹ ದಶರಥ. ದಶರಥನಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು, ಗಂಡು ಮಕ್ಕಳಿರಲಿಲ್ಲ. ಆ ಹೆಣ್ಣು ಮಕ್ಕಳಲ್ಲಿ, ಯಾಕಂದರೆ ದಶರಥನಿಗೆ 250 ಜನ ಹೆಂಡಂದಿರು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅದರಲ್ಲಿ ಮಹಿಷಿಯರ ಸ್ಥಾನದಲ್ಲಿದ್ದದ್ದು 3 ಜನ, ಕೌಸಲ್ಯ, ಕೈಕೇಯಿ, ಸುಮಿತ್ರ ಅಂತ ಹೇಳುವವರು 3 ಜನ ಮಹಿಷಿಯರಾಗಿದ್ದರು. ಉಳಿದವರು ಪತ್ನಿಯರಾಗಿದ್ದರು. ರಾಜಾನೋ ಬಹುವಲ್ಲಭಾಹ ಅಂತ ವ್ಯವಸ್ಥೆಯ ಪ್ರಕಾರ 60,000 ವರ್ಷದ ಮುದುಕನಾಗಿದ್ದ ದಶರಥ. ಆತ ಒಂದು ಸಂದರ್ಭದಲ್ಲಿ ತನ್ನ ಆಪ್ತ ಗೆಳೆಯನಾದಂತಹ ರೋಮಪಾದನಿಗೆ ಮಕ್ಕಳಿಲ್ಲ ಅನ್ನುವ ಕಾರಣದಿಂದ ತನ್ನ ಒಬ್ಬಳು ಹೆಣ್ಣು ಮಗಳನ್ನು, ಅಂದರೆ ಮುಂದಕ್ಕೆ ಹುಟ್ಟುವ ಶ್ರೀರಾಮಚಂದ್ರನ ಅಕ್ಕನಾದಂತಹ ಶಾಂತೆ, ಆ ಶಾಂತೆಯನ್ನು ರೋಮಪಾದನಿಗೆ ದತ್ತು ಕೊಟ್ಟಿರ್ತಾನೆ. ಹಾಗಾಗಿ ರೋಮಪಾದನ ದತ್ತು ಪುತ್ರಿ ಶಾಂತೆ. ಈ ರೋಮಪಾದನ ಅಂಗದೇಶದಲ್ಲಿ 12 ವರ್ಷಗಳ ತನಕ ಮಳೆ ಸುರಿಲಿಲ್ಲಂತೆ. ಯಾಕೆ ಮಳೆ ಸುರಿಲಿಲ್ಲ? ಅದಕ್ಕೊಂದು ಕಾರಣ. ಒಬ್ಬ ವಿಪ್ರ, ತನಗೋಸ್ಕರ ತಾನು ಯಾವತ್ತೂ ಸಂಪಾದನೆ ಮಾಡದೇ ಇರುವವನಿಗೆ ವಿಪ್ರ ಅಂತ ಹೆಸರು. ಅವನು ಜ್ಞಾನಸಾಗರದಲ್ಲಿ ಮುಳುಗಿರ್ತಾನೆ. ತಾನು ತಿಳಿದ ಜ್ಞಾನವನ್ನು ಮತ್ತೊಬ್ಬರಿಗೆ ಉಪದೇಶಿಸುವುದು ಅವನ ಕೆಲಸ. ಶಿಷ್ಯರು ಬಂದಾಗ ಉಪದೇಶ ಮಾಡುವುದು.
ಋಷಿಗಳ ಋಣವನ್ನು ಪರಿಹರಿಸುವುದಕ್ಕೋಸ್ಕರ ಋಷಿಗಳು ಕೊಟ್ಟ ಜ್ಞಾನ ಸೂರ್ಯ ಯಾವತ್ತೂ ನಂದದೇ ಇರುವ ಹಾಗೆ ನೋಡಿಕೊಳ್ಳುವುದು ಆ ವಿಪ್ರನ ಕೆಲಸ. ಆತನ 4 ಜನ ಹೆಣ್ಣು ಮಕ್ಕಳವನಿಗೆ. ಹೆಣ್ಣು ಮಕ್ಕಳಲ್ಲಿ ಮೊದಲ ಮಗಳನ್ನು ಮದುವೆ ಮಾಡಿಕೊಡುವುದು ಕಷ್ಟ ಆಗಲಿಲ್ಲ. ಯಾಕಂದರೆ ಕನ್ಯಾರ್ಥಿ ಅಂತ ಒಬ್ಬ ಗುರುಕುಲವಾಸ ಮುಗಿಸಿದವ ಬಂದವನಿಗೆ ವಿವಾಹ ಮಾಡಿಕೊಟ್ಟ ಇವ. ಏನು ಕಷ್ಟ ಇಲ್ಲ, ಕಾಡಿನಲ್ಲಿ ಸಿಗುವ ವಸ್ತುಗಳಲ್ಲೇ ಮದುವೆ ಮಾಡಲಿಕ್ಕೆ ಬರ್ತದೆ, ಅದಕ್ಕಿಂತ ಜಾಸ್ತಿ ಏನು ಬೇಕಾಗುವುದಿಲ್ಲ. ವಿವಾಹವಾಗಿದೆ. ಆದರೆ 2ನೆಯ ಮಗಳ ವಿವಾಹವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಯಿತಂತೆ. ಯಾಕಂದರೆ ಆಕೆಯನ್ನು ವಿವಾಹವಾಗುವುದಕ್ಕೆ ಬಂದಂತಹ ಒಬ್ಬ ಸ್ನಾತಕ, ವಿವಾಹಕ್ಕೋಸ್ಕರ ಬಂದ ಸ್ನಾತಕ, ಆತ ಕೃಷಿಯನ್ನು ಮಾಡತಕ್ಕಂತಹ ವಿಪ್ರ. ಅವನು ಕೃಷಿಯ ಮೂಲಕ ಸಾಧನೆ ಮಾಡ್ತಕ್ಕಂಥ ವಿಪ್ರ. ಆತನಿಗೆ ಏನಾದರೂ ಬಂಗಾರ ಹಾಕದೆ ಅವರ ಗಂಡಿನ ಕಡೆಯವರ ಸ್ಥಿತಿಗತಿಯನ್ನು ನೋಡಿಕೊಂಡು ಸ್ವಲ್ಪ ವಿವಾಹ ಮಾಡಬೇಕು ಅಂತ ಅದು ಕನ್ಯಾದಾತೃವಿನ ಜವಾಬ್ದಾರಿ. ಆ ನಿಟ್ಟಿನಿಂದ ಈಕೆಗೂ ಸ್ವಲ್ಪ ಅಲಂಕಾರ ಮಾಡಿ ಸಾಲಂಕೃತ ಕನ್ಯೆಯನ್ನು ವಿವಾಹ ಮಾಡಿಕೊಡಬೇಕು ಅಂತ ಯೋಚಿಸಿದಂತಹ ವಿಪ್ರ ಜ್ಞಾನ ಸಾಧನೆಯಲ್ಲಿ ತೊಡಗಿದವರಿಗೆ ಇಂಥದ್ದಕ್ಕೆ ಸಹಕಾರ ಮಾಡಬೇಕಾದದ್ದು ರಾಜನ ಧರ್ಮ. ಆದ್ದರಿಂದ ರಾಜನಾದ ರೋಮಪಾದನ ಹತ್ತಿರ ಬಂದು ಕೇಳ್ತಾನೆ, ನನ್ನ ಮಗಳ ವಿವಾಹಕ್ಕೋಸ್ಕರ ಅಲ್ಪ ಬಂಗಾರ ಬೇಕಾಗಿದೆ ಅಂತ ಕೇಳ್ತಾನೆ. ರೋಮಪಾದ ಹೇಳ್ತಾನೆ, ಇನ್ನು ಮುಂದಿನ ತಿಂಗಳು ನಾನೊಂದು ದೊಡ್ಡ ಯಜ್ಞವನ್ನು ಹಮ್ಮಿಕೊಂಡಿದ್ದೇನಲ್ಲ, ಆ ಯಜ್ಞ ಸಂದರ್ಭದಲ್ಲಿ ಬಾ, ಆವಾಗ ಕೊಡ್ತೇನೆ. ಇವನು ಮರುದಿವಸ ಮದುವೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ರೋಮಪಾದ ಹೇಳಿದ, ಮುಂದಿನ ತಿಂಗಳು ಬಾ ಅಂತ. ವಿಪ್ರ ಬಾಯಿ ತೆಗೆದ, ಇಲ್ಲ ಅವಸರದಲ್ಲಿ ಆಗಬೇಕಾಗಿದೆ ಅಂತ. ಆದರೆ ರಾಜ ಕೇಳಿಸಿಕೊಳ್ಳೇ ಇಲ್ಲ. ಅವನು ಮುಂದಕ್ಕೆ ಹೋದ. ರಾಜರು ಸಿಕ್ಕಾಬಿಟ್ಟೆ ಬ್ಯುಸಿ ಇರ್ತಾರೆ, ಅವರಿಗೆ ಇದೆಲ್ಲ ಕೇಳಿಸಿಕೊಷ್ಟು ಅಲ್ಲದೆ ಪುರುಸೊತ್ತಿರುವುದಿಲ್ಲ. ಈತ ತಾನು ಅವರ ಮುಂದೆ ಈಕೆಯನ್ನು ಅಲಂಕರಿಸುವ ವಿಧಾನವನ್ನು ಮುಂದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿ ಈಕೆಯನ್ನು ವಿವಾಹ ಮಾಡಿ ಕೊಡ್ತಾನೆ. ಮತ್ತೆ ಯಜ್ಞ ಸಂದರ್ಭ ಬಂತು. ಯಜ್ಞ ನಡೆಯುವ ಸಂದರ್ಭದಲ್ಲಿ ಈ ವಿಪ್ರ ಯಜ್ಞಕ್ಕೋಸ್ಕರ ಹೋದ. ಆದರೆ ಹೋಗುವಾಗ ಬೇರೆ ವಿಪ್ರರು ಯಾಗ ಪ್ರಾರಂಭ ಮಾಡಿ ಆಗಿದೆ. ಇವರು ಯಾಗಕ್ಕೆ ಬರ್ತಾ ಇರತಕ್ಕಂತಹ ಈ ವಿಪ್ರೋತ್ತಮನ ಜೊತೆಗೆ ಇನ್ನಷ್ಟು ವಿಪ್ರರು ಜೊತೆಗೆ ಬಂದಿದ್ದಾರೆ ಯಾಗದಲ್ಲಿ ಭಾಗವಹಿಸುವುದಕ್ಕೋಸ್ಕರ. ಆದರೆ ರಾಜ ಬೇರೆಯವರ ಮೂಲಕ ಯಾಗವನ್ನು ಆರಂಭಿಸಿದ್ದಾನೆ. ಆರಂಭಿಸಿದ ಯಾಗದ ಮಧ್ಯದಲ್ಲಿ ಇವರೆಲ್ಲ ಬಂದದ್ದನ್ನು ನೋಡಿ, ನೀವು ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಗ್ಬೋದು, ಬದಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ. ಪೂರ್ವಭಾವಿಯಾಗಿ ಯಜ್ಞದ ಆಧ್ವರ್ಯವಕ್ಕೋಸ್ಕರ ಆಹ್ವಾನವನ್ನು ಕೊಟ್ಟಿದ್ದು, ಯಜ್ಞಕ್ಕೋಸ್ಕರ ಬಂದಂತಹ ವಿಪ್ರರು ಬರುವ ಸಮಯ ವಿಳಂಬವಾಯಿತು ಅನ್ನುವ ಕಾರಣದಿಂದ ಬೇರೆ ವಿಪ್ರರಿಂದ ಯಾಗವನ್ನು ಮಾಡಿಸಿ ಅವರಿಗೆ ಏನನ್ನೂ ಕೊಡದೆ ಬರೀ ಊಟ ಹಾಕಿಸಿ ಕಳಿಸಿದಂತೆ. ಈ ಒಂದು ಕಾರಣದಿಂದ ಆತನಿಗೆ ಮಳೆ ಇಲ್ಲದೆ ಇರುವ ಪರಿಸ್ಥಿತಿ ಬಂತು. ಕೆಲವೆಲ್ಲ ಧರ್ಮ ಎಷ್ಟು ಸೂಕ್ಷ್ಮಗಳು ಅಂತ ನಮಗೆ ಅರ್ಥ ಆಗದೇ ಇರುವ ವಿಷಯಗಳೆಲ್ಲ ಮಹಾಭಾರತದಲ್ಲಿ ಬರ್ತವೆ. ಅಂತೂ ತಾವು ಒಬ್ಬ ವಿಪ್ರನನ್ನು ಆಹ್ವಾನ ಕೊಟ್ಟು ಇಂತಹ ಕೆಲಸಕ್ಕೋಸ್ಕರ ತಾವು ಬರಬೇಕು ಅಂತ ಅವರನ್ನು ಆಹ್ವಾನಿಸಿ ಅವರನ್ನು ಅವಮಾನಿಸುವ ಸ್ಥಿತಿಯಲ್ಲಿ ಏನಾದರೂ ವ್ಯವಹಾರಗಳು ಅಚಾನಕ್ಕಾಗಿ ಪ್ರಮಾದವಶಾತ್ ಅಥವಾ ತಿಳಿದು ನಡೆಯಿತು ಅಂತಾದರೆ ಅದು ಪಾತಕ ಸ್ವರೂಪದಲ್ಲಿ ದೇಶಕ್ಷೋಭೆಯನ್ನು ಉಂಟು ಮಾಡ್ತದೆ. ರಾಜನಾದಂತಹ ರೋಮಪಾದ ಈ ಕಾರಣದಿಂದ ಕ್ಷಾಮವನ್ನು ಅನುಭವಿಸಿದ. ಮಳೆ ಬರ್ತಾ ಇಲ್ಲ. ಅಷ್ಟು ಹೊತ್ತಿಗೆ ಯಾಕೆ ಅಂತ ವಿಚಾರ ನಡೆಯಿತು. ಅವತ್ತು ವಿಪ್ರರನ್ನು ಅವಮಾನಿಸಿದ್ದು ಇದಕ್ಕೆ ಕಾರಣ ಅಂತ ಸುದ್ದಿ ಬಂತು. ವಿಪ್ರರನ್ನು ಅವಮಾನಿಸಿದ್ದು ಏನು, ನಾನು ಅವರಿಗೆ ಕೇಳಿದ್ದನ್ನು ಕೊಡಲಿಲ್ಲ ಅಂತ ಅಷ್ಟಲ್ವಾ, ಅದಕ್ಕೋಸ್ಕರ ಅವರು ಬರಲಿ, ಈಗ ಬರಲಿ, ಬೇಕಾದಷ್ಟು ಕೊಡ್ತೇನೆ ಅಂತ ವಿಪ್ರರ ಸಮುದಾಯಕ್ಕೆ ಎಲ್ಲಿದ್ದಾರೋ ಅಲ್ಲಿಗೆ ಹೇಳಿ ಕಳಿಸ್ತಾನೆ. ವಿಪ್ರರು ನಮಗೆ ಈಗ ಬೇಕಾಗಿಲ್ಲ, ಬೇಕಾದಾಗ ಸಿಗಲಿಲ್ಲ, ಈಗ ಬೇಕಾಗಿಲ್ಲ, ನಾವು ಬೇಕಾದಾಗ ರಾಜನ ಹತ್ರ ಕೇಳುವುದು ನಮ್ಮ ಧರ್ಮ, ಬೇಡದೇ ಇದ್ದಾಗ ಕೇಳುವುದಕ್ಕೆ ನಾವು ದರಿದ್ರರಲ್ಲ, ನಮ್ಮಲ್ಲಿರುವ ಜ್ಞಾನ ಸಂಪತ್ತೇ ನಮ್ಮ ಸಂಪತ್ತು ಅಂತ ತಮ್ಮ ಅಭಿಮಾನವನ್ನು ತೋರಿಸಿದರು. ರಾಜ ಸ್ವತಃ ಬಂದು ಕ್ಷಮೆಯನ್ನು ಕೇಳಿದರೆ ಸರಿ ಅನ್ನುವ ಭಾವ ವಿಪ್ರರಲ್ಲಿತ್ತು. ಆದರೆ ರಾಜನ ಅಹಂ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹೀಗೆ 12 ವರ್ಷದ ತನಕ ಲೋಕವೆಲ್ಲವೂ ಕ್ಷಾಮದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಕೊನೆಗೆ ರಾಜ ಈ ವಿಪ್ರರ ಸನ್ನಿಧಾನಕ್ಕೆ ಎಲ್ಲ ಹಮ್ಮು ಬಿಟ್ಟು ಬಂದು ಅಂಗಲಾಚಿದ. ಅವರ ಪಾದಪೂಜೆಯನ್ನು ಮಾಡಿದ. ಅವರು ಹೇಳಿದರು, ಇಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊ. ಅದಕ್ಕೆ ಅನುಗುಣವಾಗಿ ಆತ ಕೃಚ್ಛ್ರಾಚರಣೆಯನ್ನು, ಉಪವಾಸದ ವ್ರತವನ್ನು ಅನುಷ್ಠಾನ ಮಾಡಿದ. ಅಷ್ಟಾದಾಗ ವಿಪ್ರರು ಪ್ರೀತರಾಗ್ತಾರೆ. ಅವರು ಹೇಳ್ತಾರೆ, ನಿನ್ನ ಊರಿನಲ್ಲಿ ಮಳೆ ಬರಬೇಕಾದ್ರೆ ಅದಕ್ಕೆ ನಮ್ಮ ಶಾಪ ಕಾರಣ ಅಲ್ಲ, ನಾವೇನೂ ಮಳೆ ಬರಬಾರ್ದು ಅಂತ ಕೇಳಿಕೊಳ್ಳಿಲ್ಲ ದೇವರಲ್ಲಿ. ಯಾಕಂದರೆ ನೀನು ತಪ್ಪು ಮಾಡಿದಿ ಅಂತ ಲೋಕಕ್ಕೆ ತೊಂದರೆಯಾಗಬೇಕು ಅಂತ ಯೋಚಿಸುವವನಿಗೆ ವಿಪ್ರ ಅಂತ ಹೆಸರಿಲ್ಲ. ನಾವು ಹಾಗೆ ಯೋಚಿಸಲಿಲ್ಲ. ಮಳೆ ಬರಲಿ ಅಂತ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಷ್ಟಾದರೂ ಮಳೆ ಬರ್ತಾ ಇಲ್ಲ ಅಂದರೆ ನಮ್ಮದಲ್ಲ, ಇದು ತಪ್ಪು. ಈಗ ದೈವ ಪ್ರಕೋಪ ಇದಕ್ಕೆ ಕಾರಣವಾಗಿದೆ. ಇಂದ್ರ ಪ್ರಕೋಪ ಅಂತ ಕರಿಬೋದು ಅದನ್ನು. ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದದ್ದು, ಯಾರು ದೇವರನ್ನೇ ಹೃದಯದಲ್ಲಿ ಹೊತ್ತಂತಹ ಓಡಾಡುವ ದೇವರ ಹಾಗೆ ವ್ಯಕ್ತಿ ಇದ್ದಾನೋ ಅಂತಹ ವ್ಯಕ್ತಿ ನಿನ್ನ ದೇಶಕ್ಕೆ ಪಾದನ್ಯಾಸವನ್ನು ಮಾಡಬೇಕು.
ಇವತ್ತು ಅಂತಹ ವ್ಯಕ್ತಿ ಅಂದರೆ ವಿಭಾಂಡಕ ಮುನಿಯ ಮಗನಾದಂತಹ ಋಷ್ಯಶೃಂಗ. ಊರ್ಧ್ವರೇತಸ್ಕನಾಗಿ ಅದ್ಭುತವಾದ ತಪಸ್ಸನ್ನು ಮಾಡಿ ಒಳಗಿನಿಂದ ದೇವರನ್ನು ಕಂಡಂತಹ ಸಾಕ್ಷಾತ್ಕೃತ ಬ್ರಹ್ಮನಿದ್ದಾನೆವ. ಸಾಕ್ಷಾತ್ಕೃತ ಬ್ರಹ್ಮನೆನಿಸಿದಂತಹ ಆತ ನಿನ್ನ ದೇಶಕ್ಕೆ ಹೆಜ್ಜೆ ಇಟ್ಟ ಅಂತ ಆದರೆ ಆ ಕ್ಷಣದಲ್ಲಿ ಮಳೆ ಸುರಿಯುತ್ತೆ ಅಂತ ಈ ವಿಪ್ರರು ಒಂದು ರಹಸ್ಯವನ್ನು ಅವನಿಗೆ ಹೇಳಿದರು. ಹಾಗಾದರೆ ಈಗ ಋಷ್ಯಶೃಂಗನನ್ನು ಊರಿಗೆ ಕರೆಸಿಕೊಳ್ಳುವುದು ಹೇಗೆ ಅನ್ನುವುದು ಒಂದು ಪ್ರಶ್ನೆಯಾಯಿತು ರಾಜ ರೋಮಪಾದನಿಗೆ. ಅದಕ್ಕೋಸ್ಕರ ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿದ. ಮಂತ್ರಿಗಳು ಹೇಳಿದರು, ತುಂಬ ಕಷ್ಟದ ಕೆಲಸ ಇದು. ವಿಭಾಂಡಕ ಮಹರ್ಷಿ ಆ ಮಗನನ್ನು ತನ್ನ ಆಶ್ರಮದ ಪರಿಸರದಿಂದ ಹೊರಗೆಲ್ಲೂ ಕಳಿಸುವುದಿಲ್ಲ. ಆ ಮಗನಿಗೆ ಹೆಣ್ಣಿನ ದರ್ಶನವೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆತ ಒಂದು ಏನೋ ಹೊಸ ರೀತಿಯ ತಪಸ್ಸು ಮಾಡ್ತಾ ಇದ್ದಾನೆ. ನಮ್ಮ ಸಿಟಿಗೆ ಹೇಗೆ ಬರುವುದು ಸಾಧ್ಯವ? ಆದ್ದರಿಂದ ಅವನನ್ನು ಕರೆಸಿಕೊಳ್ಳುವುದರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮಿಂದ ಅಸಾಧ್ಯ ಅಂತ ಅನಿಸ್ತಾ ಉಂಟು ಅಂತ ರೋಮಪಾದನಿಗೆ ಹೇಳಿದರು. ಹಾಗೆ ಅಂತೇಳಿ ನಾವು ಆತನನ್ನು ಅಪಹರಿಸಿ ತರ್ಬೋದು. ಅಪಹರಿಸಿ ತಂದರೆ ಆ ಕ್ಷಣದಲ್ಲಿ ವಿಭಾಂಡಕ ಮುನಿಯ ಕೋಪಕ್ಕೆ ತುತ್ತಾಗಿ ಭಸ್ಮವಾಗಬೇಕಾದ ಸ್ಥಿತಿ ಬರ್ತದೆ. ಆದ್ದರಿಂದ ಇದನ್ನು ಹೇಗೆ ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆವಾಗ ರಾಜ ತನ್ನ ಪ್ರಧಾನ ಪುರೋಹಿತರ ಹತ್ರ ನಿವೇದನೆ ಮಾಡ್ತಾನೆ, ಹೀಗೆ ಪರಿಸ್ಥಿತಿ ಇದೆ, ಏನು ಮಾಡುವುದು? ಪುರೋಹಿತರು ಇದನ್ನು ನಾವಾಗಲಿ ಈ ಮಂತ್ರಿಗಳಾಗಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮಂತ್ರಿಗಳ ನಿರ್ದೇಶನವನ್ನು ಅನುಸರಿಸಿ ಗೂಢಚಾರರು ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸಿ ಅವರ ಹತ್ರ ಈ ವಿಷಯವನ್ನು ತಿಳಿಸಿ ಹೇಗೆ ಮಾಡ್ಬೋದು. ಅವರಿಗೆ ಇದೆಲ್ಲ ಗೊತ್ತಿರ್ತದೆ, ಈ CID ವಿಭಾಗದವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ತದೆ, ಇಂಥದ್ದನ್ನೆಲ್ಲ ಹೇಗೆ ವ್ಯವಹರಿಸ್ಬೋದು ಅಂತ ಅವರು ಹೇಳ್ತಾರೆ. ಹೀಗಾಗಿ ಆತ ತನ್ನ ಗುಪ್ತಚಾರರನ್ನು ಮುಂದಿಟ್ಟುಕೊಂಡು ಹೇಗೆ ತರಬಹುದು. ಅದಕ್ಕೆ ಗುಪ್ತಚಾರರು ಹೇಳ್ತಾರೆ, ನೀವೇನು ಯೋಚನೆ ಮಾಡಿಬಿಡಿ, ನಾವು ಬೇಕಾದ ಉಪಾಯವನ್ನು ಅನುಸರಿಸಿ ತರುವ ವ್ಯವಸ್ಥೆ ಮಾಡ್ತೇವೆ. ಗುಪ್ತಚಾರರು ಮಂತ್ರಿಯ ಸಹಾಯವನ್ನು ಪಡೆದು ವೇಶ್ಯಾ ಸಂಘವನ್ನು ಕರೀತಾರಂತೆ. ಆ ಹುಡುಗನನ್ನು ಕರೆತರುವ ಜವಾಬ್ದಾರಿ ನಿಮ್ಮದು ಅಂತ ವೇಶ್ಯೆಯರ ಒಂದು ಮೀಟಿಂಗ್ ಕರೀತಾರೆ. ವೇಶ್ಯೆಯರು ಅಂತೇಳಿದರೆ ಒಂದು ಕಾಲದಲ್ಲಿ ನಿಕೃಷ್ಟವಾದಂತಹ ಒಂದು ವೃತ್ತಿ ಆಗಿರಲಿಲ್ಲ, ಅದು ರಾಜಪೋಷಿತವಾದ ವೃತ್ತಿ. ಪ್ರತಿಯೊಂದು ದೇಶದ ಕ್ಷೇಮದಲ್ಲಿ ಅನೇಕ ವಿಭಾಗಗಳು ಕೆಲಸ ಮಾಡುವಂತೆ ವೇಶ್ಯಾ ಸಮುದಾಯವು ಕೂಡ ದೇಶದ ಕ್ಷೇಮದಲ್ಲಿ ಒಂದು ಕೆಲಸವನ್ನು ನಿರ್ವಾಹ ಮಾಡ್ತಾ ಇದ್ದಂತಹ ಕಾಲ ಅದು. ಆದ್ದರಿಂದ ವೇಶ್ಯೆಯರನ್ನು ಕರೆದು ಹೇಳ್ತಾನೆ, ಈ ಗೂಢಚಾರರ ನೇತೃತ್ವದಲ್ಲಿ ಒಂದು ಸಭೆ ನಡೀತದೆ, ಆದರೆ ಯಾವ ವೇಶ್ಯೆಯರು ಕೂಡ ನಾವು ವಿಭಾಂಡಕ ಮಹರ್ಷಿಯ ಆಶ್ರಮದ ಹತ್ರ ಹೋಗುವುದಿಲ್ಲ. ಯಾಕಂದರೆ ಅಲ್ಲಿ ನಿಷೇಧ ಬೋರ್ಡ್ ಹಾಕಿದ್ದಾರೆ, ಅಪ್ಪಣೆ ವಿನಃ ಪ್ರವೇಶವಿಲ್ಲ ಅಂತ. ಸ್ತ್ರೀಯರಿಗೆ ಪ್ರವೇಶವೇ ಇಲ್ಲ ಅಂತ ಹಾಕಿಟ್ಟಿದ್ದಾರೆ. ಅದನ್ನು ನಾವಲ್ಲಿ ಪ್ರವೇಶಿಸಿದರೆ ವಿಭಾಂಡಕನ ಶಾಪಕ್ಕೆ ತುತ್ತಾಗಿ ನಮ್ಮ ಕುಲವೇ ನಾಶವಾಗಿ ಹೋದಿತ್ತು, ನಮ್ಮಿಂದ ಸಾಧ್ಯ ಇಲ್ಲ. ಕೊನೆಗೆ ಪ್ರಧಾನ ಮಂತ್ರಿ ಹೇಳ್ತಾನೆ, ನಿಮಗೆ ರಾಜ್ಯದ ಒಂದು ಗ್ರಾಮವನ್ನೇ ಉಡುಗೊರೆಯಾಗಿ ಕೊಡ್ತೇವೆ ನೀವು ಆತನನ್ನು ಊರಿಗೆ ಕರ್ಕೊಂಡು ಬಂದ್ರಿ ಅಂತಾದರೆ. ಆ ಗ್ರಾಮದಲ್ಲಿ 220 ಗೋವುಗಳ ಜೊತೆಗೆ ಅಷ್ಟೇ ಬಂಗಾರವನ್ನು ತುಂಬಿಸಿ ಕೊಡ್ತೇವೆ, ಯಾರಾದರೂ ಈ ಬಗ್ಗೆ ಮನಸ್ಸು ಮಾಡಬೇಕು. ಆವಾಗ ಒಬ್ಬ ವೃದ್ಧಳಾದಂತಹ ವೇಶ್ಯೆ ಆಕೆ ಹೇಳ್ತಾಳೆ, ನಾನು ಈ ಕೆಲಸ ಮಾಡ್ತೇನೆ, ನನಗೆ ಜವಾಬ್ದಾರಿ ಕೊಡಿ. ಹಾಗೆ ತೀರ್ಮಾನಿಸಿದಂತಹ ಆಕೆ ಯುವತಿಯರಾದ 4 ಹುಡುಗಿಯರನ್ನು ಕರೆದುಕೊಂಡು ತಾನು ವಿಭಾಂಡಕನ ಆಶ್ರಮದಿಂದ ದೂರದಲ್ಲಿರುವ ನದಿಯ ತೀರದಲ್ಲಿ ವಾಸ ಮಾಡ್ತಾಳೆ. ಅಲ್ಲಿಂದ 3 ಯೋಜನದಷ್ಟು ದೂರಕ್ಕೆ ಹೋಯಿತು ಅಂತೇಳಿದರೆ ವಿಭಾಂಡಕನ ಆಶ್ರಮ ಇದೆ ಕಾಡಿನ ಮಧ್ಯದಲ್ಲಿ. ಈ ನದಿಯಲ್ಲಿ ಒಂದು ದೋಣಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ನದಿ ತೀರದಲ್ಲಿ ಒಂದು ಉಪವನವನ್ನು ನಿರ್ಮಾಣ ಮಾಡಿಸ್ತಾಳೆ 5-6 ರಾಜಭಟರ ಮೂಲಕವಾಗಿ. ಅಲ್ಲಿಂದ ಒಬ್ಬಳು ಯುವತಿಯನ್ನು ವಿಭಾಂಡಕ ಮಹರ್ಷಿ ಯಾವಾಗ ಆಶ್ರಮದಿಂದ ದೂರದಲ್ಲಿ ಪೌರೋಹಿತ್ಯಕ್ಕೋಸ್ಕರ ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತದೆ, ಆವಾಗ ಏಕಾಕಿಯಾಗಿ ಋಷ್ಯಶೃಂಗ ಆಶ್ರಮದಲ್ಲಿರುವಾಗ ಒಂದು ಹೆಣ್ಣು ಮಗಳನ್ನು ಅಲ್ಲಿಗೆ ಕಳಿಸ್ತಾಳೆ. ಈಕೆ ವೇಶ್ಯಾವೃತ್ತಿಯಲ್ಲಿ ನುರಿತಂತಹ ಸುಂದರಿ. ಆಕೆ ಅಲ್ಲಿ ಬಂದಾಗ ಈ ಋಷ್ಯಶೃಂಗನಿಗೆ ಆಶ್ಚರ್ಯವಾಗ್ತದೆ, ಏನು ವಿಚಿತ್ರವಾದಂತಹ ಒಬ್ಬ ವಟು ಬರ್ತಾ ಇದ್ದಾನಲ್ಲ. ಅವನಿಗೆ ಗಂಡು ಸಂತಾನವನ್ನು ನೋಡಿ ಮಾತ್ರ ಅಭ್ಯಾಸ, ಹೆಣ್ಣು ಸಂತಾನದ ಬಗ್ಗೆ ಜ್ಞಾನವೇ ಇಲ್ಲ. ಆದ್ದರಿಂದ ಇದೊಂದು ಗಂಡು ಅಂತ ಅಂದ್ಕೊಂಡ, ಯಾವುದೋ ನಮ್ಮ ಗಂಡಸುತನಕ್ಕಿಂತ ವಿಚಿತ್ರವಾದ ಗಂಡಸುತನ ಉಳ್ಳದ್ದು ಅಂತ ಅಂದುಕೊಂಡ ಅಷ್ಟೇ. ಅದನ್ನು ನೋಡಿ ಯಾವ ಗಂಡು ಇದು, ಯಾವ ಬ್ರಹ್ಮಚಾರಿ. ನಾವು ತಲೆಯಲ್ಲಿ ಜುಟ್ಟು ಕಟ್ಟಿಕೊಂಡಿದ್ದೇವೆ, ಆದರೆ ಜುಟ್ಟಿಗೆ ಮಲ್ಲಿಗೆ ಸುರಿಯುವುದಿಲ್ಲ, ಇವ್ರಿಗೂ ಜುಟ್ಟಿಗೆ ಮಲ್ಲಿಗೆಯನ್ನು ಇಟ್ಟಿದ್ದಾರಲ್ಲ, ಎಂಥ ವಿಚಿತ್ರವಾದದ್ದು. ನೋಡ್ತಾ ಇದ್ದರೆ ನೋಡಬೇಕು ಅಂತ ಅನಿಸುತ್ತೆ. ನಾನು ಅಪ್ಪನ ಮುಖ ನೋಡ್ತಾ ಇದ್ದೇನೆ, ಅನೇಕ ಬ್ರಹ್ಮಚಾರಿಗಳ ಮುಖ ನೋಡ್ತಾ ಇದ್ದೇನೆ, ಅವರ ಮುಖವನ್ನು ನೋಡಿದರೆ ಸೂರ್ಯನನ್ನು ನೋಡಿದ ಹಾಗೆ ಅನಿಸುತ್ತೆ. ಆದರೆ ಈಕೆ ಈ ಬ್ರಹ್ಮಚಾರಿಯ ಮುಖ ನೋಡಿತು ಅಂತಾದರೆ ಚಂದ್ರನನ್ನು ನೋಡಿದ ಹಾಗೆ ಅನಿಸ್ತಾ ಉಂಟಲ್ಲ. ಕಣ್ಣಿಗೆ ಆಹ್ಲಾದಕವಾದಂತಹ ವ್ಯಕ್ತಿತ್ವ ಇದು. ನಾವೆಲ್ಲ ನಮ್ಮ ಹಣೆಯಲ್ಲಿ ಪುಂಡ್ರವನ್ನು ಧಾರಣೆ ಮಾಡಿದರೆ ಈ ಬ್ರಹ್ಮಚಾರಿ ಹಾಗಲ್ಲ, ಕಣ್ಣಿನ ಸುತ್ತ ಕಪ್ಪು ಪುಂಡ್ರವನ್ನು ಧಾರಣೆ ಮಾಡಿದ್ದಾನೆ, ಇವನಿಗೆ ಅದು ಪುಂಡ್ರದ ಹಾಗೆ ಅನಿಸುತ್ತೆ.
ಅದು ಊರ್ಧ್ವ ಪುಂಡ್ರವೋ ತಿರ್ಯಕ್ ಪುಂಡ್ರವೋ ವಿಚಿತ್ರವಾದ ಪುಂಡ್ರವನ್ನು ಧಾರಣೆ ಮಾಡಿದ್ದಾನಲ್ಲ ಈ ಬ್ರಹ್ಮಚಾರಿ. ನಾವೆಲ್ಲ ಕೈಗೆ ಕೆಲವೊಂದು ಸಲ ದೊಡ್ಡ ದೊಡ್ಡ ಜ್ಞಾನಿಗಳು ರಾಜಸ್ಥಾನಕ್ಕೆ ಹೋಗಿ ತಮ್ಮ ವಿದ್ವತ್ತೆಯನ್ನು ಪ್ರಕಟನ ಮಾಡಿತು ಅಂತಾದರೆ ಅವರಿಗೆ ಬಂಗಾರದ ಖಡ್ಗವನ್ನು ಹಾಕಿ ಕಳಿಸಿದ್ದನ್ನು ಕಂಡಿದ್ದೇವೆ. ಇದು ಹಾಗಲ್ಲ. ಈ ಬ್ರಹ್ಮಚಾರಿ ಇಷ್ಟು ಪುಟ್ಟ ವಯಸ್ಸಿನಲ್ಲೇ ಎರಡೂ ಕೈಗಳಲ್ಲೂ ಖಡ್ಗ ಹಾಕ್ಕೊಂಡಿದೆಯಲ್ಲ. ಖಡ್ಗಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಪರಸ್ಪರ ಗಣಗಣ ಅಂತ ಶಬ್ದ ಮಾಡ್ತಾ ಇದ್ದಾವಲ್ಲ ಅಂತ ಈ ಬ್ರಹ್ಮಚಾರಿಯ ಬಗ್ಗೆ ಅವನಿಗೆ ಆಶ್ಚರ್ಯ. ಒಂದು ಸಲ ಕಣ್ಣು ತಿಕ್ಕಿಕೊಂಡು ಮತ್ತೆ ಮತ್ತೆ ಮುಖ ನೋಡಿ ತಾನು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಹೋಗಿ, ಬ್ರಹ್ಮಚಾರಿ ನಿನಗೆ ಸ್ವಾಗತ, ನಮ್ಮಲ್ಲಿ ಬಂದಾಗ ಮೊದಲು ಪಾದ್ಯ ಅರ್ಘ್ಯಗಳನ್ನು ಕೊಡಬೇಕು, ತೆಗೋ ಅರ್ಘ್ಯ ಅಂತ ಕೈಗೆ ನೀರು ಹಾಕಿದ. ಆಕೆ ಕೈಯನ್ನು ತೊಳ್ಕೊಂಡಿದ್ದಾಳೆ. ಕಾಲಿಗೆ ನೀರು ಹಾಕುವುದಕ್ಕೆ ಬಗ್ಗಿದಾಗ ಆ ಬ್ರಹ್ಮಚಾರಿಣಿ ಅಥವಾ ಆಕೆ ವೇಶ್ಯೆ ಹೇಳ್ತಾಳೆ, ನಮ್ಮ ಆಶ್ರಮದಲ್ಲಿ ಇದೆಲ್ಲ ಕ್ರಮ ಇಲ್ಲ, ಪಾದ ಪ್ರಕ್ಷಾಲನೆ ನಾವು ಮಾಡಿಸಿಕೊಳ್ಳುವ ಕ್ರಮ ಇಲ್ಲ. ನಮ್ಮಲ್ಲಿ ನಾವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವುದಷ್ಟೇ. ನೀನು ಕೂಡ ಗೋತ್ರಪ್ರವರ ಹೇಳಿ ನಮಸ್ಕಾರ ಮಾಡಲಿಕ್ಕಿಲ್ಲ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಇವನಿಗೆ ಆಕೆಯೇ ನಮಸ್ಕಾರ ಮಾಡ್ತಾಳೆ. ನಮ್ಮಲ್ಲಿ ನಮ್ಮನ್ನು ಸ್ವಾಗತಿಸುವುದು ಪಾದ್ಯವನ್ನು ಕೊಡುವುದರ ಮೂಲಕ ಅಲ್ಲ, ನಾವು ಆಲಿಂಗನ ಮಾಡಿಕೊಂಡು ನಮ್ಮಲ್ಲಿ ಸ್ವಾಗತ ಮಾಡುವ ಕ್ರಮ ಅಂತ ತಾನೇ ಈತನನ್ನು ಆಲಿಂಗಿಸ್ತಾಳೆ. ಈತನಿಗೆ ಯಾವುದೋ ಒಂದು ವಿಚಿತ್ರವಾದ ಅನುಭವ ಆಗ್ತದೆ. ಹೀಗೂ ಇದ್ದಾರಾ? ಅವನು ಹೇಳ್ತಾನೆ, ಸರಿಯಾದ ಕ್ರಮ ಇದು. ಯಾಕಂದರೆ ನನಗೆ ಅಪ್ಪ ಹೇಳಿದ್ದಾರೆ, ಆಶ್ರಮಕ್ಕೆ ಬರುವಾಗ ಬೇರೆ ಬೇರೆ ವೇದದವರು ಬರ್ತಾರೆ, ಋಗ್ವೇದದವರು ಯಜುರ್ವೇದದವರು, ಅವರವರ ಸಂಪ್ರದಾಯ ಬೇರೆ ಇರ್ತದೆ. ನಾವು ಅವರು ಬಂದಾಗ ಅವರ ಸಂಪ್ರದಾಯವನ್ನು ಅನುಸರಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ನನ್ನ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಿನ್ನ ಸಂಪ್ರದಾಯ ಹೇಗುಂಟು ಹಾಗೆ ಬಾ ಅಂತ ಒಳಗೆ ಕರೀತಾನೆ. ಆಮೇಲೆ ವಿಚಾರ ಮಾಡ್ತಾನೆ, ಯಾವುದು ನಿನ್ನ ಆಶ್ರಮ, ನೀನು ಯಾವ ವೇದಕ್ಕೆ ಸಂಬಂಧಪಟ್ಟವ, ನಿನ್ನ ಗೋತ್ರ ಯಾವುದು ಅಂತ ಎಲ್ಲ ಪ್ರಶ್ನಿಸ್ತಾನೆ. ಈಕೆ ಕೇಳ್ತಾಳೆ, ಯಾವ ಯಾವ ವೇದಕ್ಕೆ ಸಂಬಂಧಪಟ್ಟವರು ಇರ್ತಾರೆ ಹೇಳು ಅಂತ. ಅವಳಿಗೆ ವೇದದ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಕೇಳ್ತಾಳೆ, ಇವನು ಋಗ್ವೇದ ಅಲ್ವಾ, ಯಜುರ್ವೇದ ಅಲ್ವಾ, ಸಾಮವೇದ ಅಲ್ವಾ, ಅಥರ್ವ ವೇದ ಅಲ್ವಾ ಅಂತ ಇವ ಕೇಳ್ತಾನೆ. ಆವಾಗ ಈಕೆ ಹೇಳ್ತಾಳೆ, ಸಾಮವೇದಕ್ಕೆ ಸಂಬಂಧಪಟ್ಟದ್ದನ್ನು ನಾವು ಓದ್ತೇವೆ, ಅಥರ್ವ ವೇದದ್ದು ನಮ್ಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಅಂದರೆ ಸಂಗೀತ ಶಾಸ್ತ್ರದಲ್ಲೂ ಕಾಮಶಾಸ್ತ್ರದಲ್ಲೂ ಬಹಳ ನುರಿತವಳು ನಾನು ಅನ್ನೋ ಅಭಿಪ್ರಾಯದಲ್ಲಿ ಆಕೆ ಹೇಳಿದ್ದು. ಹೀಗೆ ಎರಡು ದ್ವಿವೇದಿಗಳು ನಾವು ಋಗ್ವೇದಿ ಯಜುರ್ವೇದಿ ಸಾಮವೇದಿ ಅಥರ್ವವೇದಿ ಅಲ್ಲ, ದ್ವಿವೇದಿಗಳು ನಾವು ಅಂತ. ಒಟ್ಟಿನಲ್ಲಿ ಆಕೆಯ ಜೊತೆಗೆ ಈತನಿಗೆ ಸಂಭಾಷಣೆ ಮಾಡುವುದೇ ಒಂದು ಖುಷಿ ಅಂತ ಅನಿಸುತ್ತೆ. ಕೂತುಕೋ ಅಂತ ಹೇಳಿ ದರ್ಭೆಯ ಆಸನ, ಅದನ್ನು ಕೃಷ್ಣಾಜಿನದಿಂದ ಹೊಲಿದಿರತಕ್ಕಂಥ ಆಸನ, ಮೃದು ಮೃದುವಾಗಿರ್ತದೆ, ಇದರಲ್ಲಿ ಕೂತುಕೋ ಅಂತ ಆಸನವನ್ನು ಕೊಟ್ಟು ಸತ್ಕರಿಸ್ತಾನೆ. ನಾನು ಕೂತುಕೊಳ್ಳುವುದು ಅಂತಿಲ್ಲ, ನಾವೆಲ್ಲ ನಿಂತುಕೊಂಡು ಓಡಾಡಿಕೊಂಡೇ ವ್ಯವಹಾರ ಮಾಡುವವರು ಅಂತ ಆಕೆ ಹೇಳ್ತಾಳೆ. ಒಟ್ಟಿನಲ್ಲಿ ಈ ಬ್ರಹ್ಮಚಾರಿ ಉಳಿದ ಬ್ರಹ್ಮಚಾರಿಯ ಹಾಗಲ್ಲ, ವಿಚಿತ್ರವಾಗಿದೆ. ನೀನು ಕಲ್ತದ್ದನ್ನು ನನಗೆ ಹೇಳು, ನಾನು ಕಲ್ತದ್ದನ್ನು ನಿಂಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಇದೆಲ್ಲ ಆಶ್ರಮದಲ್ಲಿ ಬ್ರಹ್ಮಚಾರಿಗಳನ್ನು ಸತ್ಕರಿಸಿ ಬ್ರಹ್ಮಚಾರಿಗಳ ಮೂಲಕ ಅಧ್ಯಯನ ಮಾಡುವ ಕ್ರಮ. ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಶಿಷ್ಯ ಸ್ವಮೇಧೆಯ ಅಂತ ವಿದ್ಯೆಯನ್ನು ಪಡೆಯುವುದಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ಒಂದು ಗುರುಗಳಲ್ಲಿ ಪಾಠ ಕೇಳಿದ್ದೇನಿದೆ, ಅದು ಬರೀ 1/4 ಮಾತ್ರ. ಇನ್ನು ಉಳಿದದ್ದನ್ನು ಆತ ತನ್ನ ಮೇಧಾಶಕ್ತಿಯಿಂದ, ತನ್ನ ಬ್ರಹ್ಮಚಾರಿಗಳ ಜೊತೆಗಿನ ಒಡನಾಟದಿಂದ ತಾನು ಸ್ವತಃ ಮಂಥನ ಮಾಡುವುದರಿಂದ ಅದನ್ನು ತಾನು ಸಂಪಾದಿಸಿಕೊಳ್ಳಬೇಕೇ ಹೊರತು ಗುರುಗಳ ಮುಖದಲ್ಲೇ ಸರ್ವವಿದ್ಯೆಯೂ ಕೂಡ ಪ್ರಾಪ್ತವಾಗುವುದಿಲ್ಲ. ಹಾಗಾಗಿ ಬ್ರಹ್ಮಚಾರಿಗಳು ಅಲ್ಲಿಗೆ ಬಂದರೆ ಅವರ ಜೊತೆಗೆ ಕೂತು ಹರಟೆ ಹೊಡೆಯುವುದಲ್ಲ, ಶಾಸ್ತ್ರೀಯ ವಿಷಯವನ್ನು ಮಂಥನ ಮಾಡುವುದು. ಅದರಿಂದಾಗಿ ತನಗೆ ಗೊತ್ತಿಲ್ಲದೇ ಇದ್ದ ವಿಷಯ ಅವರಲ್ಲಿ ಚಿಂತನೆ ಮಾಡುವುದರ ಮೂಲಕ ಇವನಿಗೆ ದೃಢವಾಗ್ತದೆ. ಇದು ವಿದ್ಯಾಭ್ಯಾಸದಲ್ಲಿ ಒಂದು ಮಾರ್ಗ. ಹಾಗಾಗಿ ಉಳಿದ ಬ್ರಹ್ಮಚಾರಿಗಳ ಜೊತೆಗೆ ಶಾಸ್ತ್ರ ಚಿಂತನೆಯನ್ನು ನಡೆಸುವ ಹಾಗೆ ಈಕೆಯಲ್ಲೂ ಕೂಡ ಈತ ಏನು ಕಲ್ತಿದ್ದಿ ಅದನ್ನು ಒಪ್ಪಿಸು ಅಂತ ಹೇಳಿದರೆ ಈಕೆ ನಾನಾ ರೀತಿಯ ಸಂಗೀತ ಶಾಸ್ತ್ರದ ಕಾಮಶಾಸ್ತ್ರದ ವಿಷಯಗಳನ್ನು ನಿರೂಪಣೆ ಮಾಡುವುದಕ್ಕೆ ಶುರು ಮಾಡ್ತಾಳೆ. ಜೊತೆಗೆ ಆಹಾರವನ್ನು ಬಂದವರಿಗೆ ಮಧುಬರ್ಕ ಸ್ವರೂಪದಲ್ಲಿ ಆಹಾರ ಕೊಡಬೇಕು ಅಂತ ಒಂದಿಷ್ಟು ಹಣ್ಣುಗಳನ್ನು ಈತ ತಂದಿಟ್ಟರೆ ಆ ಹಣ್ಣೆಲ್ಲ ರುಚಿ ಇಲ್ಲ, ನನ್ನದೇ ಹಣ್ಣಿದೆ ಅಂತ ತನ್ನ ಚೀಲ ತೆಗಿತಾಳೆ. ಅದರಲ್ಲಿ ಲಡ್ಡುಗಳನ್ನು ನಿರ್ಮಾಣ ಮಾಡಿ ತಂದಿದ್ದಾಳೆ, ಕುಡಿಯುವುದಕ್ಕೆ ಒಂದಿಷ್ಟು ಹಿಡ್ಕೊಂಡು ಬಂದಿದ್ದಾಳೆ. ಇದನ್ನು ನೀನು ತೆಗೋ ಅಂತ ಕೊಟ್ಟರೆ ಈತ ಲಡ್ಡು ತಿಂತಾನೆ. ಎಂಥ ಫಲ ಇದು, ಯಾವ ವೃಕ್ಷದಲ್ಲಿ ಆಗುವುದು ಅಂತ ಪ್ರಶ್ನೆ ಕೇಳ್ತಾನೆ. ನಮ್ಮ ಕಾಡಿನಲ್ಲಿ ಇಂಥ ಫಲ ಇಲ್ಲಿಯ ತನಕ ಸಿಗಲಿಲ್ಲ, ಇಂತಹ ರುಚಿಯಾದ ಫಲ ನಮ್ಮ ಕಾಡಿನಲ್ಲಿ ಸಿಗುವುದೇ ಇಲ್ಲ. ಹಾಗಾದರೆ ನಿಮ್ಮ ಆಶ್ರಮ ಯಾವ ಕಾಡಿನಲ್ಲಿರುವುದು? ಎಂಥ ಫಲಗಳಿದು? ಬೇರೆ ಬೇರೆ ಥರದ ಜಿಲೇಬಿ ತಗೊಂಡು ಬಂದಿದ್ದಾಳೆ, ಮಧುಚಕ್ರ ಅಂತ ಅದಕ್ಕೆ ಹೆಸರು. ಇದನ್ನು ನೋಡಿ ಇಂಥ ಫಲವೂ ಕೂಡ ವೃಕ್ಷದಲ್ಲಿ ಬೆಳೆಯುತ್ತಾ, ಇದು ಬಳ್ಳಿಯಲ್ಲಿ ಆಗುವುದೋ ಮರದಲ್ಲಾಗುವುದೋ ಅಂತ ಇವ ಪ್ರಶ್ನೆ ಕೇಳ್ತಾನೆ. ಕುಡಿಯುವುದಕ್ಕೆ ಕೊಟ್ಟ ಅದನ್ನು ಪಾನ ಮಾಡ್ತಾನೆ. ಏನೋ ವಿಚಿತ್ರವಾದ ಶಕ್ತಿಶಾಲಿ ಶರೀರಕ್ಕೆ ಬಂದ ಹಾಗೆ ಅನುಭವ ಆಗ್ತದೆ. ಆಕೆ ಆಗಾಗ ಈತನ ಸನಿಹದಲ್ಲಿ ಕೂತು ಮೈ ಸೋಂಕಿಸಿಕೊಂಡು ಈತನನ್ನು ಸಂಪೂರ್ಣವಾಗಿ ಕಾಮ ವಿಕೃತಿಗೆ ಒಳಗಾಗುವ ಹಾಗೆ ಮಾಡಿಬಿಡ್ತಾಳೆ. ಅಷ್ಟರಲ್ಲಿ ವಿಭಾಂಡಕ ಮುನಿ ಬರುವ ಸೂಚನೆ ಆಕೆಗೆ ಲಭಿಸ್ತದೆ.
ನನ್ನ ಅಗ್ನಿಹೋತ್ರಕ್ಕೆ ಸಮಯ ಆಯಿತು, ನಾನು ಬೇಗ ಹೊರಡ್ತೇನೆ ಅಂತ ಬೇಗ ಬೇಗ ಹೋಗಿಬಿಟ್ರು. ಅಗ್ನಿಹೋತ್ರಾಪದೇಶಾತ್, ನನ್ನ ಅಗ್ನಿ ಕಾರ್ಯದ ಕೆಲಸ ಸಮಯ ಬಂದಿದೆ, ನಾನು ಹೊರಡ್ತೇನೆ ಅಂತ ಹೇಳಿ ಹೊರಟು ಬಿಟ್ಟಿದ್ದಾಳೆ. ಈತ ಆಕೆಯ ಜೊತೆಗೆ ನಡೆದಂತಹ ಅಷ್ಟು ಹೊತ್ತಿನ ಸಂಭಾಷಣೆ ಮತ್ತು ಚಲನವಲನಗಳಿಂದಾಗಿ ತನ್ನನ್ನು ತಾನು ಆಕೆಗೆ ಸೋತು ಬಿಟ್ಟಿದ್ದಾನೆ. ಆಕೆ ಇಲ್ಲದೆ ನನ್ನ ಜೀವನವೇ ವ್ಯರ್ಥ ಅನ್ನೋ ರೀತಿಯ ಒಂದು ಭಾವ, ರಾಗ, ಅನುರಾಗಗಳು ಮನಸ್ಸಿನಲ್ಲಿ ಮೂಡಿಬಿಟ್ಟಿದ್ದಾವೆ. ವಿಭಾಂಡಕ ಮುನಿ ಬರುವ ಹೊತ್ತಿಗೆ ಇವ ವಿಮನಸ್ಕನಾಗಿ ಕುಳಿತು ಬಿಟ್ಟಿದ್ದಾನೆ. ವಿಭಾಂಡಕ ಬಂದವ ಕೇಳ್ತಾನೆ, ಏನು ಇಲ್ಲೆಲ್ಲ ಮಲ್ಲಿಗೆಯ ಕಂಪು ಹರಡಿದೆ, ಯಾವುದೋ ಪರಿಮಳಿತವಾದ ಸುಗಂಧ ದ್ರವ್ಯಗಳೆಲ್ಲ ನೆಲಕ್ಕೆ ಸೂಸಿದ ಹಾಗೆ ಕಾಣಿಸ್ತಾ ಇದ್ದಾವಲ್ಲ, ಯಾವುದೋ ಮಲ್ಲಿಗೆಯ ಮಾಲೆಗಳೆಲ್ಲ ಚಲ್ಲಾಬಿಲ್ಲಿಯಾಗಿ ಬಿದ್ದಿದ್ದಾವಲ್ಲ, ಇದೆಲ್ಲ ಏನು ಘಟಿಸಿತು, ಏನಾಗಿ ಹೋಯಿತು? ನಾನು ಬರುವ ಹೊತ್ತಿಗೆ ಸಾಯಂಕಾಲದ ಹೊತ್ತಿನ ಅಗ್ನಿ ಕಾರ್ಯವನ್ನು ನನ್ನ ಮಗ ಮಾಡಬೇಕು, ಮಾಡುವ ಹೊತ್ತಿಗೆ ಅಗ್ನಿಹೋತ್ರದ ಆ ಜ್ವಾಲೆಯಿಂದ ಬಂದ ಧೂಮದ ಪರಿಮಳ ನನ್ನ ಮುಖವನ್ನು ಸೋಂಕಬೇಕು, ಆದರೆ ಇನ್ನೂ ಅಗ್ನಿ ಪ್ರಜ್ವಾಲನೆ ಆಗಲಿಲ್ಲವಲ್ಲ ಆಶ್ರಮದಲ್ಲಿ ಅಂತ ಹೇಳಿಕೊಂಡೇ ಒಳಗೆ ಬರ್ತಾನೆ. ನೋಡಿದರೆ ಇವಾಗ ಮೂಲೆಯಲ್ಲಿ ಕೂತು ಏನೋ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಆಲೋಚನೆ ಮಾಡ್ತಾ ಕೂತಿದ್ದಾನೆ. ವಿಭಾಂಡಕ ಏನಾಯಿತು ಮಗು ಅಂತ ಕೇಳ್ತಾನೆ. ಅಪ್ಪ ಬಂದದ್ದು ಗೊತ್ತಾಗದೇ ಇದ್ದಂತಹ ಈತ ಎದ್ದು ನಿಂತು ಹೇಳ್ತಾನೆ, ಒಬ್ಬ ಬ್ರಹ್ಮಚಾರಿ ಬಂದಿದ್ದ ಅಂತ ವರ್ಣನೆ ಶುರು ಮಾಡ್ತಾನೆ. ವಿಚಿತ್ರ ಅಂದರೆ ವಿಚಿತ್ರ ಬ್ರಹ್ಮಚಾರಿ, ನಾನು ಜೀವನದಲ್ಲಿ ಇಲ್ಲಿಯ ತನಕ ಆ ರೀತಿಯ ಬ್ರಹ್ಮಚಾರಿಯನ್ನು ನೋಡಲಿಲ್ಲ. ಏನು ಮಾತಾಡಿತು ಅಂತಾದರೆ ಪುಂಸ್ಕೋಕಿಲ ಧ್ವನಿ, ಗಂಡು ಕೋಗಿಲೆ ಕೂಗಿದರೆ ಯಾವ ರೀತಿಯ ಧ್ವನಿಯೋ ಅಷ್ಟು ಸುಂದರವಾದಂತಹ ಧ್ವನಿ, ಕೇಳ್ತಾ ಇದ್ದರೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಶರೀರವನ್ನೆಲ್ಲ ವರ್ಣನೆ ಮಾಡ್ತಾನೆ. ನಮ್ಮ ಮೈಯಲ್ಲೆಲ್ಲ ರೋಮ ಇದೆ, ಆ ಬ್ರಹ್ಮಚಾರಿಯ ಮೈ ಮೇಲೆ ರೋಮವೇ ಇಲ್ಲ ಅಂತ ಹೇಳ್ತಾನೆ. ಏನೇನೋ ವರ್ಣನೆ. ನಾವು ಉಟ್ಟಂತಹ ಬಟ್ಟೆ ಯಾವತ್ತೂ ಕೂಡ ಫಳಫಳ ಅಂತ ಫಳಾಯಮಾನವಾಗುವುದಿಲ್ಲ. ಆ ಬ್ರಹ್ಮಚಾರಿ ಉಟ್ಟ ಬಟ್ಟೆ ಎಷ್ಟು ಸುಂದರ, ಏನೇನು ಬಣ್ಣಗಳು, ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾನೆ. ಒಂದು ಎಂಥ ಫಲವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಆ ಫಲವನ್ನು ತಿಂದ ಮೇಲೆ ನನಗೆ ನಾಳೆಯಿಂದ ಇಲ್ಲಿಯ ಫಲ ಯಾವುದು ಬೇಡವೇ ಬೇಡ ಅಂತ ಅನಿಸಿಬಿಟ್ಟಿದೆ. ಕುಡಿಯುವುದಕ್ಕೆ ಕೊಟ್ಟ ಪಾನೀಯದ ಅದ್ಭುತ ರುಚಿ, ಅದನ್ನು ಕುಡಿದು ಕೂಡಲೇ ನನಗೆ ಎದುರಿಗಿದ್ದ ಪರ್ವತಗಳೆಲ್ಲ ತಿರುಗ್ತಾ ಇದ್ದಾವೆ ಅಂತ ಅನಿಸುವುದಕ್ಕೆ ಶುರುವಾಯಿತು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಶರೀರದಲ್ಲೇನೋ ವಿಶಿಷ್ಟ ಶಕ್ತಿ ಬಂದ ಹಾಗೆ ಅನುಭವ ಆಯಿತು. ಏನೋ ಆಕಾಶದಲ್ಲಿ ತೇಲ್ತಾ ಇದ್ದೇನೆ ಅಂತಕ್ಕಂಥ ಅನುಭವ ನನಗೆ. ಇಂಥದ್ದನ್ನು ಜೀವಮಾನದಲ್ಲೇ ಅನುಭವಿಸಲಿಲ್ಲ ನಾನು. ಹೀಗೆಲ್ಲ ಬ್ರಹ್ಮಚಾರಿಗಳು ಇರ್ತಾರಲ್ಲ, ಅವರ ಜೊತೆಗೇ ಇರಬೇಕು ನನಗೆ, ನಾನು ನಾಳೆ ದಿವಸ ಅವರನ್ನು ಎಲ್ಲಿಯಾದರೂ ಹುಡುಕಿಕೊಂಡು ಹೋಗಬೇಕು ಅಂತ ಅನಿಸಿಬಿಟ್ಟಿದೆ ಅಂತ ತನ್ನ ಮನಸ್ಸಿನ ಭಾವನೆಗಳನ್ನು ಚೂರೂ ಸಂಕೋಚವಿಲ್ಲದೆ ಅಪ್ಪನ ಮುಂದೆ ಋಷ್ಯಶೃಂಗ ನಿವೇದನೆ ಮಾಡಿದ. ಅಪ್ಪ ವಿಭಾಂಡಕನಿಗೆ ಎಲ್ಲ ಅರ್ಥ ಆಯಿತು. ನಾನು ಇಲ್ಲಿಯ ತನಕ ಪಟ್ಟ ಪ್ರಯತ್ನವನ್ನೆಲ್ಲ ಯಾರೋ ಮಣ್ಣು ಮುಕ್ಕಿಸಿದ್ದಾರೆ ಅನ್ನುವುದು ಸ್ಫುಟವಾಗಿದೆ. ಹೇಗೆ ಮಗನನ್ನು ಸಮಾಧಾನ ಮಾಡುವುದು? ಮಗನಿಗೆ ಹೇಳ್ತಾನೆ, ರಾಕ್ಷಸಾ ಸಂತಿ ಲೋಕೇ ಪಿಶಾಚಕಾಹ, ಇದೆಲ್ಲ ಪಿಶಾಚಿಗಳು ಅಂತ ಹೇಳಿಬಿಡ್ತಾನೆ. ಈ ಮಗುವಿಗೆ ಏನೋ ಸಮಾಧಾನ ಮಾಡಬೇಕಲ್ಲ, ಅದೆಲ್ಲ ಪಿಶಾಚಿಗಳು, ಅದು ರಾಕ್ಷಸರು, ರಾಕ್ಷಸಿಯರು ಅಂತ ಹೇಳುವುದಿಲ್ಲ. ಅವನು ಪಿಶಾಚಿ ಅಂತಲೂ ಹೇಳಲಿಲ್ಲ, ಪಿಶಾಚಕಾಹ ಅಂತಾನೆ. ಈ ಪಿಶಾಚಿ ಅನ್ನೋದು ಕನ್ನಡದ ಸ್ತ್ರೀಲಿಂಗದ ಶಬ್ದ. ಸಂಸ್ಕೃತದಲ್ಲಿ ಪಿಶಾಚ ಅನ್ನುವ ಪುಲ್ಲಿಂಗದ ಶಬ್ದವನ್ನೇ ಹೆಚ್ಚು ಬಳಸುವುದು. ಇವ ಪಿಶಾಚಿ ಅಂತ ಹೇಳಿದರೆ ಮತ್ತೆ ಅದು ಪಿಶಾಚ ಹೇಗಿರ್ತದೆ, ಪಿಶಾಚಿ ಹೇಗಿರ್ತದೆ, ಮತ್ತು ಸ್ತ್ರೀಲಿಂಗದ ವರ್ಣನೆ ಮಾಡಬೇಕಾಗ್ತದೆ ಆತ. ಅದಕ್ಕೋಸ್ಕರ ಪಿಶಾಚಕಾಹ ರಾಕ್ಷಸಾಹ ಸಂತಿ. ಈ ರಾಕ್ಷಸರು ಪಿಶಾಚಕರು ಅವರೆಲ್ಲ ಹೀಗೆ ಮಾಡ್ತಾರಪ್ಪ. ನಾವು ಒಳ್ಳೆಯ ಸಾಧನೆ ಮಾಡ್ತಾ ಇದ್ದೇವಲ್ಲ, ನಾವು ಈ ಶಾಸ್ತ್ರ ವಿಹಿತವಾದ ತಪಸ್ಸಿನ ಮೂಲಕ ಶಕ್ತಿಯನ್ನು ಸಂಪಾದಿಸಿದರೆ ಆ ಶಕ್ತಿಯಿಂದಾಗಿ ದೇವತೆಗಳು ಶಕ್ತಿಮಂತರಾಗ್ತಾರೆ. ದೇವತೆಗಳ ಶಕ್ತಿ ವೃದ್ಧಿಯಾದ ಹಾಗೆ ಈ ರಾಕ್ಷಸರಿಗೆ ತೊಂದರೆಯಾಗ್ತದೆ. ಅದಕ್ಕೋಸ್ಕರ ರಾಕ್ಷಸರು ನಮ್ಮ ಶಕ್ತಿಯನ್ನೆಲ್ಲ ಕ್ಷೀಣವಾಗಿಸುವುದಕ್ಕೋಸ್ಕರ ಹೀಗೆಲ್ಲ ವೇಷವೆತ್ತಿ ಬರ್ತಾರೆ. ಇಲ್ಲದೆ ಹೋದರೆ ಒಬ್ಬ ಬ್ರಹ್ಮಚಾರಿ ಹಾಗಿರುವುದು ಅಂತುಂಟ? ನೀನು ಇಲ್ಲಿಯ ತನಕ ಎಲ್ಲಿಯಾದರೂ ಕಂಡದ್ದುಂಟ? ಇಲ್ಲ. ಇವರು ಬಂದು ನೋಡು ಅವರೇನೋ ಕುಡಿಸಿದ್ರು ಅಂತ ಹೇಳಿದೆಯಲ್ಲ, ಅಂಥದ್ದನ್ನು ಕುಡಿಯುವುದು ರಾಕ್ಷಸರು ಪಿಶಾಚಿಗಳು ಮಾತ್ರ. ಅದನ್ನು ಕುಡಿದ್ರೇ ಹೀಗೆ ತಲೆ ತಿರುಗಿದ ಹಾಗೆ ರಸ್ತೆಗಳು ಅಗಲ ಎಲ್ಲ ಕಾಣಿಸುವುದು. ಆವಾಗಲೇ ಅಂಥದ್ದನ್ನು ಕುಡಿದ್ರೆ ಮಹಾ ಅನರ್ಥ ಅಂತ ಹೇಳಿ ಅವನಿಗೆ ಆಚಮನ ಮಾಡಿಸಿ, ಉಪ್ಪು ನೀರು ಕುಡಿಸಿ, ಕುಡಿದದ್ದನ್ನೆಲ್ಲ ವಾಂತಿ ಮಾಡಿಸಿ, ಸ್ನಾನ ಮಾಡಿಸಿ, ಅವನನ್ನು ಮತ್ತೆ ಶುದ್ಧವಾಗಿಸಿ ನೀನು ನಿನ್ನ ಅಗ್ನಿಹೋತ್ರವನ್ನು ನಡೆಸ್ತಾ ಇರು ಅಂತ ಅವನಿಗೆ ಆದೇಶಿಸಿದ. ಆಮೇಲೆ 3 ದಿವಸಗಳ ತನಕ ಆಶ್ರಮ ಬಿಟ್ಟು ಆತ ಹೊರಡಲಿಲ್ಲ. ಆಶ್ರಮದ ಸುತ್ತಮುತ್ತ ಎಲ್ಲ ಕಣ್ಣು ಹಾಯಿಸಿದ, ಎಲ್ಲ ಕಡೆ ಹುಡುಕಾಡಿದ. ಎಲ್ಲಿ ಹುಡುಕಾಡಿದರೂ ಕೂಡ ಹೆಣ್ಣಿನ ವಾಸನೆ ಸಿಗಲಿಲ್ಲ. ಹಾಗಾದರೆ ಏನಾಯ್ತಿದ್ದು? ನಿಜವಾಗಿಯೂ ನಾನು ಅಂದುಕೊಂಡ ಹಾಗೆ ರಕ್ಕಸರೇ ಬಂದು ಈತನನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದ್ದರು, ಏನು ಕಥೆ? ವಿಭಾಂಡಕನಿಗೆ ಅರ್ಥ ಆಗಲಿಲ್ಲ. ಆದರೆ ವಿಭಾಂಡಕ ಒಪ್ಪಿಕೊಂಡಂತಹ ಯಜ್ಞಕರ್ಮಕ್ಕೆ 3 ದಿವಸದ ನಂತರ ಹೋಗುವ ಅನಿವಾರ್ಯತೆ ಇತ್ತು.
ಆತ ಹೊರಟ. ಹೊರಟು ಕೂಡಲೇ ಅಲ್ಲಿಗೆ ಸುದ್ದಿ ಹೋಗ್ತದೆ, ಈ ರಾಜನ ಗುಪ್ತಚಾರರ ವ್ಯವಸ್ಥೆ ಅಷ್ಟು ಸ್ಪಷ್ಟವಾಗಿದೆ. ವಿಭಾಂಡಕ ಇಂಥಲ್ಲಿಗೆ ಇಂಥ ದಿವಸ ಇಂಥ ಕರ್ಮಕ್ಕೆ ಒಪ್ಪಿಕೊಂಡಿದ್ದಾನೆ ಅಂತ ಅವರಿಗೆ ವಿಷಯ ಎಲ್ಲ ಗೊತ್ತು. ಆ ಕ್ರಮದಲ್ಲಿ ವಿಭಾಂಡಕ ಹೊರಟಿದ್ದಾನೆ. ಹೊರಟವ 3 ದಿವಸದ ತನಕ ಆಶ್ರಮಕ್ಕೆ ಬರುವುದಿಲ್ಲ ಅನ್ನೋ ವಿಷಯವೂ ಸ್ಪಷ್ಟ ಗೊತ್ತು. ಯಾವ ಹುಡುಗಿ ಹಿಂದಕ್ಕೆ ಬಂದು ಈತನನ್ನು ವಶೀಕರಿಸಿಕೊಂಡಿದ್ದಳು, ಆಕೆಯೇ ಮತ್ತೆ ತಾನು ತನ್ನ ಒಂದು ಚೆಂಡು ಹಿಡ್ಕೊಂಡು ಚೆಂಡಾಟವನ್ನು ಈತನ ಜೊತೆಗೆ ಆಡಬೇಕು ಅಂತ ಹೇಳಿ ಬರ್ತಾಳೆ. ಬಂದು ಚೆಂಡಿನ ಆಟವನ್ನು ಕಲಿಸ್ತಾಳೆ. ಇವನು ಅದನ್ನು ನೋಡಿ ಆಶ್ಚರ್ಯಚಕಿತನಾಗಿ, ನನಗೆ ನನ್ನ ತಂದೆ ಹೇಗೂ 3 ದಿವಸ ಬರುವುದಿಲ್ಲ, ಆದ್ದರಿಂದ ನಿನ್ನ ಆಶ್ರಮಕ್ಕೆ ಹೋಗೋಣ. ಅಲ್ಲಿ ಬೇರೆ ಬೇರೆ ಆಟ ಆಡುವ ಸಾಮಗ್ರಿ, ಬೇರೆ ಬೇರೆ ರೀತಿಯ ತಿಂಡಿ, ಮತ್ತು ಏನೇನೋ ಚೋಷ್ಯ ಲೇಖ್ಯ ಎಲ್ಲ ಇದೆ ಅಂತ ಹೇಳಿದೆಯಲ್ಲ, ನಾನು ಇಲ್ಲಿಯ ತನಕ ಚೋಷ್ಯವಾದಂತಹ ಒಂದು ಫಲವನ್ನು ತಿಂದೇ ಇಲ್ಲ ಅಂತ ಹೇಳ್ತಾನೆ. ಚೋಷ್ಯ ಅಂದರೆ ಚಾಕೊಲೇಟ್ ಅಂತ ಅರ್ಥ. ಅದು ಚಾಕು ಲೇಖ್ಯಂ ಅಂತಿರುವುದು ಚಾಕೊಲೇಟ್ ಆದ ಹಾಗೆ ಉಂಟಲ್ಲ, ಅಂಥ ಚೋಷ್ಯ, ಕಲ್ಲು ಸಕ್ಕರೆ ಬಾಯಲ್ಲಿ ಹಾಕಿದರೆ ಅದನ್ನು ನಿಧಾನಕ್ಕೆ ರಸವಾದ ಮೇಲೇ ಹೊಟ್ಟೆಗೆ ಹೋಗಬೇಕು, ಅಂಥ ಪದಾರ್ಥಗಳಿಗೆ ಚೋಷ್ಯಗಳು ಅಂತ ಕರೀತಾರೆ. ಕೈಯಲ್ಲಿ ಹಾಕಿ ನೆಕ್ಕಿ ತಿನ್ನುವಂತಹ ವಸ್ತುಗಳಿಗೆಲ್ಲ ಲೇಖ್ಯಗಳು ಅಂತ ಕರೀತಾರೆ. ಅದೇನೋ ಚೋಷ್ಯ ಫಲಗಳೆಲ್ಲ ಉಂಟು ಅಂತ ಹೇಳಿದೆಯಲ್ಲ, ಅದನ್ನೆಲ್ಲ ತಿನ್ನಬೇಕು. ನಾನು ನಿನ್ನ ಆಶ್ರಮಕ್ಕೆ ಬರ್ತೇನೆ. ಇದೇ ಬೇಕಿದ್ದಂತಹ ಆಕೆ ಈತನ ಜೊತೆಗೆ ಚೆಂಡಾಟವನ್ನು ಅಷ್ಟು ದೂರಕ್ಕೆ ಎಸೆಯುವುದು, ಅದನ್ನು ಪುಟಿಸುವುದು, ಅದು ಪುಟಿದು ಹಾರಿದಲ್ಲಿಗೆ ಮತ್ತೆ ಓಡಿ ಹೋಗುವುದು ಅಂತ ವೇಗವಾಗಿ ಈ ನದಿಯನ್ನು ದಾಟಿಕೊಂಡು ತನ್ನ ಆಶ್ರಮ ಅಂತ ಕರೆಸಿಕೊಂಡ ಉಪವನಕ್ಕೆ ಕರ್ಕೊಂಡು ಬರ್ತಾಳೆ. ಇಲ್ಲಿ ಇಷ್ಟೇ ಇರುವುದು, ಇದಕ್ಕಿಂತ ಸುಂದರವಾದದ್ದು ಈ ರಾಜ್ಯದ ಒಳಗಿದೆ, ವಿಶಾಲವಾದ ಭವನ ಇದೆ ಅಂತ ಹೇಳಿ ಅವನನ್ನು ಮಂಕಟಿಸಿ ಅವನನ್ನು ಕರ್ಕೊಂಡು ಅಲ್ಲೇ ಸಿದ್ಧವಾಗಿದ್ದಂತಹ ರಥದಲ್ಲಿ ಕೂಡಿಸಿಕೊಂಡು ಈ ವೇಶ್ಯಾ ಸಮುದಾಯ ದೇಶಕ್ಕೆ ಯಾವಾಗ ಪ್ರವೇಶ ಮಾಡ್ತದೆ, ಆವಾಗ ಆಕಾಶವೆಲ್ಲವೂ ಕಪ್ಪು ಮೋಡಗಳಿಂದ ಕಪ್ಪಾಗಿ ಮಿಂಚುಗಳಿಂದ ಸಿಡಿಲುಗಳಿಂದ ಭೋರ್ಗರೆದು ಧಾರಾಕಾರವಾದ ಮಳೆ ಸುರಿಯುತ್ತೆ. ಈತ ರೋಮಪಾದನ ಅಂಗದೇಶದ ರಾಜಧಾನಿಯನ್ನು ಪ್ರವೇಶಿಸಿದ. ರಾಜಧಾನಿಗೆ ಪ್ರವೇಶಿಸಿದ ಕೂಡಲೇ ನದಿಗಳು ಹರಿಯುವುದಕ್ಕೆ ಆರಂಭವಾಗಿದ್ದಾವೆ. ಕ್ಷಾಮದಿಂದಾಗಿ ಒಡೆದು ಹೋಗಿದ್ದಂತಹ ನೆಲಗಳೆಲ್ಲ ನೀರನ್ನು ಬಗಿದು ಬಗಿದು ಕುಡಿದು ಆನಂದಿತವಾಗಿ ಒಡೆದ ಭಾಗಗಳು ಮತ್ತೆ ಮುಚ್ಚಿಕೊಂಡಿದ್ದಾವೆ. ಕ್ಷಾಮದ ವಾತಾವರಣ ಹೋಗಿ ಮತ್ತೆ ಶರತ್ಕಾಲದ ವಾತಾವರಣ ಎಲ್ಲ ಕಡೆಯಲ್ಲೂ ಕಂಗೊಳಿಸ್ತಾ ಇದೆ. ರಾಜನಿಗೆ ತುಂಬ ಆನಂದ. ಋಷ್ಯಶೃಂಗನ ಮುಖವರ್ಚಸ್ಸನ್ನು ನೋಡಿದಂತಹ ರಾಜ, ನಾನು ಇಷ್ಟು ದೊಡ್ಡ ತಪಸ್ವಿಗೆ ಈ ಗೂಢಚಾರರಿಗೆ ಜವಾಬ್ದಾರಿಯನ್ನು ಕೊಡುವುದರ ಮೂಲಕ ವೇಶ್ಯಾಸಂಗವನ್ನು ಉಂಟು ಮಾಡುವ ಹಾಗೆ ಮಾಡಿ ಎಷ್ಟು ದೊಡ್ಡ ಅನರ್ಥ ಮಾಡಿದೆ. ಹಿಂದಕ್ಕೆ ವಿಪ್ರರನ್ನು ಅವಮಾನಿಸಿದ ಕಾರಣದಿಂದಲೇ ಮತ್ತೆ ಕ್ಷಾಮ ಬಂದದ್ದು ಈ ಲೋಕಕ್ಕೆ. ಇವತ್ತು ಮತ್ತೆ ಅಂಥದ್ದೇ ಕೆಲಸವನ್ನು ನಾನು ಮಾಡ್ತಾ ಇದ್ದೇನಲ್ಲ, ಇದಕ್ಕೇನು ಪ್ರಾಯಶ್ಚಿತ್ತ? ಆದರೆ ಈತನನ್ನಂತೂ ವಿವಾಹವಾಗುವ ಮನಸ್ಥಿತಿಗೆ ತಂದದ್ದಂತೂ ಸತ್ಯ. ಆದರೆ ವೇಶ್ಯೆಯರ ಸಂಘ ಈತನಿಗೆ ಸುತರಾಮ ಆಗಬಾರದು ಅಂತ ಯೋಚಿಸಿದವ, ಯೋಗ್ಯವಾದ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬೇಕು, ನನ್ನ ಮಗಳು ಯಾವುದಕ್ಕೆ ಕಡಿಮೆ ಇದ್ದಾಳೆ ಅಂತ ಯೋಚಿಸಿ ತನ್ನ ಮಗಳಾದ ಶಾಂತೆಯನ್ನು ಋಷ್ಯಶೃಂಗನಿಗೆ ಕೊಟ್ಟು ವಿವಾಹ ಮಾಡಿಬಿಡ್ತಾನೆ. ವಿವಾಹವಾದದ್ದು 2ನೇ ದಿವಸ. 1ನೇ ದಿವಸ ಚೆನ್ನಾಗಿ ಮಳೆ ಸುರಿದದ್ದು, 2ನೇ ದಿವಸ ವಿವಾಹವಾದದ್ದು. ಅಷ್ಟಾದಾಗ ರಾಜನಿಗೆ ಹೆದರಿಕೆ ಪ್ರಾರಂಭ ಆಗುತ್ತೆ. ಇನ್ನು 1 ದಿವಸ ಉಳಿದದ್ದು. ಅಷ್ಟರಲ್ಲಿ ವಿಭಾಂಡಕ ಮುನಿ ಆಶ್ರಮಕ್ಕೆ ಹಿಂತಿರುಗ್ತಾನೆ. ಮಗ ಎಲ್ಲಿ ಕ್ಷಣ ಮಾತ್ರದಲ್ಲಿ ಅವನಿಗೆ ರಾಜಸ್ಥಾನಕ್ಕೆ ಬಂದಿದ್ದಾನೆ ಎನ್ನುವ ವಿಷಯ ಗೊತ್ತಾಗಿ ಬಿಡ್ತದೆ. ಆತ ಬಂದು ಈ ರಾಜಸ್ಥಾನವನ್ನು ಕಣ್ಣು ಬಿಟ್ಟು ನೋಡಿದರೆ ಸಾಕು, ನಾವೆಲ್ಲ ಸುಟ್ಟು ಹೋದೆವು. ಹೇಗೆ ಆ ವಿಭಾಂಡಕನನ್ನು ಸಮಾಧಾನಗೊಳಿಸುವುದು? ಗೋಪರನ್ನೆಲ್ಲ ಕರೆದು ವಿಭಾಂಡಕ ಈ ದೇಶಕ್ಕೆ ಬರತಕ್ಕಂತಹ ಕಾಡಿನ ಮಾರ್ಗದಲ್ಲಿ ಒಂದು ದೊಡ್ಡ ಕ್ಷೇತ್ರ, ದೊಡ್ಡ ಹೊಲ, ಆ ಹೊಲದಲ್ಲೆಲ್ಲ ಕೃಷಿಯನ್ನು ಮಾಡಿಸಿ ಅಲ್ಲಿ ಅನೇಕ ಗೋವುಗಳನ್ನು ಮೇಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಒಂದು ನವನವೀನವಾದ ಆಶ್ರಮವನ್ನು ನಿರ್ಮಾಣ ಮಾಡಿಸಿ ಅದಕ್ಕೆ ವಿಭಾಂಡಕ ಋಷ್ಯಶೃಂಗರಿಗೆ ಸಂಬಂಧಪಟ್ಟ ಗುರುಕುಲ ಆಶ್ರಮ ಅಂತ ಹೆಸರಿಟ್ಟು, ಋಷ್ಯಶೃಂಗರು ಬರುವಾಗ ಅವರನ್ನು ನೀವು ಇಲ್ಲಿ ಸತ್ಕರಿಸಬೇಕು, ಅವರಿಗೆ ವಿಶ್ರಾಂತಿ, ಯಾರು ವಿಭಾಂಡಕರು ಬರುವಾಗ ಅವರಿಗೆ ವಿಶ್ರಾಂತಿಯ ತಾಣವನ್ನು ಏರ್ಪಡಿಸಬೇಕು. ಆ ಗೊಲ್ಲರಿಗೆ ಅಷ್ಟು ನಿರ್ದೇಶನವನ್ನು ಕೊಡ್ತಾನೆ. ವಿಭಾಂಡಕ ತಾನು ತನ್ನ ಕರ್ತವ್ಯವನ್ನು ಮುಗಿಸಿ ಆಶ್ರಮಕ್ಕೆ ಬರುವ ಹೊತ್ತಿಗೆ ಆಶ್ರಮದಲ್ಲಿ ತನ್ನ ಮಗನನ್ನು ಕಾಣದೆ ವಿಷಯ ಏನು ಅನ್ನುವುದನ್ನು ಊಹಿಸಿ ಮಹಾಸಿಟ್ಟಿನಿಂದ ರೋಮಪಾದನ ಅಂಗದೇಶಕ್ಕೆ ಹೆಜ್ಜೆ ಇಡುವುದಕ್ಕೆ ಬಂದಿದ್ದಾನೆ. ಯಾವಾಗ ಈ ಕಡೆ ಪ್ರವೇಶ ಮಾಡ್ತಾನೆ ಅಷ್ಟು ಹೊತ್ತಿಗೆ ವಿಶಾಲವಾದಂತಹ ಹುಲ್ಲುಗಾವಲು, ಪಕ್ಕದಲ್ಲಿ ಕೃಷಿಯನ್ನು ಮಾಡಿರತಕ್ಕಂತಹ ಪ್ರದೇಶ, ಅಲ್ಲಿ ಉಳ್ತಾ ಇರತಕ್ಕಂತಹ ಅನೇಕ ಗೋಪಾಲಕರು, ಪಕ್ಕದಲ್ಲಿ ವಿಭಾಂಡಕನ ಹೆಸರಿನಲ್ಲಿ ಪ್ರಸಿದ್ಧವಾದ ಆಶ್ರಮ. ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗ್ತದೆ. ಆಶ್ರಮವನ್ನು ಪ್ರವೇಶಿಸಿದರೆ ಅಲ್ಲಿ ಕೆಲಸ ಮಾಡತಕ್ಕಂತಹ 10 ಮಂದಿ ಅವರಿಗೆ ನಮಸ್ಕಾರ ಮಾಡಿ ನಾನಾ ರೀತಿಯ ಉಪಚಾರಗಳನ್ನು ಒದಗಿಸಿ
ಅವತ್ತು ವಿಶ್ರಾಂತಿ ತಗೊಳ್ತಾನೆ ವಿಭಾಂಡಕ. ಮರುದಿವಸ ಪ್ರಾತಃ ಕಾಲದಲ್ಲಿ ಕೇಳ್ತಾನೆ, ಇದೆಲ್ಲ ಯಾರ ವ್ಯವಸ್ಥೆ, ಹೇಗೆ ಇಷ್ಟೆಲ್ಲ ವ್ಯವಸ್ಥೆ ಆಯಿತು, ನನ್ನ ಹೆಸರು ಇಲ್ಲಿಗೆ ಹೇಗೆ ಬಂತು? ಅದಕ್ಕೆ ಇವರೆಲ್ಲ ಹೇಳ್ತಾರೆ, ನಿಮ್ಮ ಮಗ ಋಷ್ಯಶೃಂಗ ಆತ ಈ ದೇಶಕ್ಕೆ ಹೆಜ್ಜೆ ಇಟ್ಟ ಕೂಡಲೇ ಹೀಗೆ ಮಳೆ ಬಂತು, ಮಳೆ ಬಂದದ್ರಿಂದ ಈ ರೀತಿ ಕೃಷಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಇದನ್ನೆಲ್ಲ ಹುಲ್ಲುಗಾವಲಾಗಿ ನಾವು ಪರಿವರ್ತಿಸ್ತಾ ಇದ್ದೇವೆ. ಇದಿಷ್ಟೂ ಕೂಡ ನಮ್ಮ ದೇಶದ ರಾಜ ವಿಭಾಂಡಕ ಮಹರ್ಷಿಗೆ ಅಂತ ಕೊಟ್ಟಿರುವಂಥದ್ದು. ನೀವು ಕಾಡಿನಲ್ಲಿ ತಪಸ್ಸು ಮಾಡಿ ಅಲ್ಲಿ ಗುರುಕುಲವನ್ನು ನಡೆಸುವುದಕ್ಕಿಂತ ಈ ನಮ್ಮ ದೇಶದಲ್ಲೇ ಇಷ್ಟು ಭೂಪ್ರದೇಶವನ್ನು ನಿಮಗೆ ಬಿಟ್ಟುಕೊಟ್ಟಿದ್ದಾರೆ, ಇಲ್ಲಿ ತಾವು ಗುರುಕುಲವನ್ನು ನಡೆಸಬೇಕು ಅಂತ ರಾಜ ಕೇಳಿಕೊಳ್ತಾ ಇದ್ದಾನೆ. ಇಷ್ಟಾದಾಗ ಇವರ ಕೋಪ ಇಳಿಯಿತಂತೆ. ಅದರಲ್ಲೂ ತುಂಬ ಹಾಲು ಕೊಡ್ತಕ್ಕಂತಹ ಹಸುಗಳು, ಕಾಮಧೇನುವಿನ ಹಾಗಿರ್ತಕ್ಕಂತಹ ಸುಂದರ ದೇಶಿ ಜಾತಿಯ ಆ ಹಸುಗಳನ್ನು ನೋಡಿ ಅವರ ಕೋಪ ಎಲ್ಲ ಇಳಿದು ಹೋಗಿದೆ. ಗೋಪಾಲಕರು ಆ ಹಸುಗಳ ಜೊತೆಗೆ ಈ ವಿಭಾಂಡಕರನ್ನು ಕರೆದುಕೊಂಡು ಅರಮನೆಗೆ ಕರೆತರ್ತಾರೆ. ಅರಮನೆಯ ಸೀಮಾ ಪ್ರದೇಶದಲ್ಲಿ ನಿಂತುಕೊಂಡು ಮುಂಭಾಗದ ವಿಶಾಲವಾದ ದ್ವಾರದಲ್ಲಿ ನಿಂತು ರಾಜ ಅರಳು ಚೆಲ್ಲಿ ಅವರನ್ನು ಸ್ವಾಗತಿಸ್ತಾನೆ. ಸ್ವಾಗತಿಸಿ ಮುಂದಕ್ಕೆ ಸ್ವಾಗತ ಮಾಡಬೇಕಾದರೆ ಅವರ ಮಗನಾದಂತಹ ಋಷ್ಯಶೃಂಗ ಸಪತ್ನೀಕನಾಗಿ ನಿಂತಿರುವ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಈತ ವಿಭಾಂಡಕ ಮೊದಲು ನೋಡಿದ್ದು ಋಷ್ಯಶೃಂಗನನ್ನಲ್ಲ, ಋಷ್ಯಶೃಂಗನ ಪಕ್ಕದಲ್ಲಿದ್ದಂತಹ ದೇವಲೋಕದ ಕನ್ನಿಕೆಯ ಹಾಗೆ ಋಷಿ ವ್ಯಕ್ತಿತ್ವದಿಂದ ಜ್ಞಾನದ ವರ್ಚಸ್ಸಿನಿಂದ ಶೋಭಾಯಮಾನಳಾದ ಶಾಂತಿಯನ್ನು ನೋಡ್ತಾನೆ. ಶಾಂತಿಯ ಮುಖಕಮಲವನ್ನು ವೀಕ್ಷಿಸಿದ ಕೂಡಲೇ ಅವನಲ್ಲಿದ್ದ ಸಿತ್ತೆಲ್ಲ ಇಳಿದು ಹೋಗಿ ಶಾಂತನಾದಂತೆ. ಆದ್ದರಿಂದ ಆಕೆಯ ಹೆಸರು ಶಾಂತ ಅಂತ ಇರುವುದೇ ಇದಕ್ಕೋಸ್ಕರ ಅಂತ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಆಕೆಯ ವ್ಯಕ್ತಿತ್ವ ಎಂಥದ್ದು ಅಂದರೆ, ಅಗ್ನಿಯೂ ಕೂಡ ಆಕೆಯ ಮುಖವನ್ನು ನೋಡಿದರೆ ತಾನು ತಣಿಸಿ ಬಿಡ್ತಾನಂತೆ. ಅಂತಹ ಶಾಂತತೆಯನ್ನು ಉಂಟು ಮಾಡತಕ್ಕಂತಹ ವ್ಯಕ್ತಿತ್ವ ಆಕೆಯದ್ದು. ಶಾಂತೆಯ ಸನಿಹದಲ್ಲಿ ಶಾಂತ ಮುಖಾರವಿಂದದಿಂದ ರಾಜ ಪೋಷಾಕಿನಿಂದ ಅಲಂಕೃತನಾದಂತಹ ತನ್ನ ಮಗ ಋಷ್ಯಶೃಂಗ. ಇವರಿಬ್ಬರನ್ನು ನೋಡಿ ವಿಭಾಂಡಕ ಮುನಿ ಯಾಕೋ ಶಾಂತನಾಗಿ ಹೋದ. ಆತ ರಾಜನಿಗೆ ಹೇಳ್ತಾನೆ, ನನ್ನ ಮಗನನ್ನು ನಾನು ಹೇಗೆ ಬೆಳೆಸಬೇಕು ಅಂತ ಸಂಕಲ್ಪಿಸಿಕೊಂಡಿದ್ದೆನೋ ಅದು ದೈವ ಸಂಕಲ್ಪ ಆಗಿರಲಿಲ್ಲ. ಮನುಷ್ಯನ ಸಂಕಲ್ಪ ಎಷ್ಟಾದರೂ ಇಷ್ಟೇ, ದೈವ ಸಂಕಲ್ಪ ಏನಿದೆ ಅದೇ ನಡೆಯುವುದು. ನಾವು ಒಬ್ಬನಿಗೆ ಇಂತಹ ಹೆಸರಿಡ್ಬೋದು. ಹೆಸರಿಡುವುದು ಯಾಕೆ ಅಂತೇಳಿದರೆ ಆ ಹೆಸರಿಗೆ ಅನುಗುಣವಾಗಿ ಬೆಳೆಯಲಿ ಅಂತ. ಆದರೆ ದೈವ ಚಿಂತನೆ ಹೇಗಿರ್ತದೋ ಹಾಗೇ ಆಗುತ್ತೆ. ಮದಾಲಸೆ ಹೇಳಿಲ್ವೇ ಅಂತ ಮದಾಲಸೆಯ ಉಪಾಖ್ಯಾನ. ಆ ಕಥೆ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ನೋಡುವುದಾದರೆ ಮದಾಲಸೆ ಋತಧ್ವಜನ ಪತ್ನಿ. ಮದಾಲಸೆಗೆ ಋತಧ್ವಜನಲ್ಲಿ ಹುಟ್ಟಿದಂತಹ ಮೊದಲ ಮಗ, ಅವನಿಗೆ ಋತಧ್ವಜ ನಾಮಕರಣ ಮಾಡಿದ. ವಿಕ್ರಾಂತ ಅಂತ ಹೆಸರಿಟ್ಟ. ಅಕ್ಕಿಯಲ್ಲಿ ಬರೆದ ಹೆಸರು ವಿಕ್ರಾಂತ. ಈ ಮದಾಲಸೆ ನಕ್ಕು ಬಿಡ್ತಾಳೆ. ರಾಜನಿಗೆ ಹೆಂಡತಿ ನಕ್ಕಿದ್ದು ಗೊತ್ತಾಯಿತು. ಯಾವುದೋ ನೆನೆಸಿಕೊಂಡು ನಕ್ಕಿರ್ತಾಳೆ ಅಂತ ಸುಮ್ಮನಾದ. ಎರಡನೇ ಮಗು ಆಯಿತು, ನಾಮಕರಣ ಮಾಡಿದ. ಅವನಿಗೆ ಬಾಹುಶಾಲಿ ಅಂತ ಹೆಸರಿಟ್ಟ. ಇವಳು ನಕ್ಕು ಬಿಡ್ತಾಳೆ. ಏನು ಈ ಬಾರಿ ನಕ್ಕಿದ್ದಾಳೆ ಅಂತ ಮುಖ ನೋಡ್ತಾನೆ. ಮುಖ ನೋಡಿದರೆ ಅವಳು ಸಮಾಧಾನ ಆಗಿದ್ದಾಳೆ. ಸರಿ, ಮೂರನೇ ಮಗು ಆಯಿತು. ಮೂರನೇ ಮಗುವಿಗೆ ಹೆಸರಿಡ್ತಾನೆ ಮಹಾವಿಕ್ರಮ ಅಂತ ಹೆಸರಿಡ್ತಾನೆ. ವಿಕ್ರಾಂತ ಎರಡನೆಯವ ಬಾಹುಶಾಲಿ, ಮೂರನೆಯವ ಮಹಾವಿಕ್ರಮ ಅಂತ ಅವನ ಹೆಸರು. ಇವಳು ನಕ್ಳು. ಸರಿ, ಇವಳಿಗೆ ಏನು ನಾನು ಇಡುವ ಹೆಸರು ಇಷ್ಟ ಆಗ್ತಾ ಇಲ್ಲ ಅಂತ ಇವನಿಗೆ ಅರ್ಥ ಆಯಿತು. ನಾಲ್ಕನೇ ಮಗುವಿಗೆ ನಾಮಕರಣ ಮಾಡುವಾಗ ಅಕ್ಕಿಯಲ್ಲಿ ಅರಶಿಣದ ಕೊಂಬಿನಲ್ಲಿ ಹೆಸರು ಬರಿಬೇಕಲ್ಲ. ಹೆಸರು ಬರೆಯೋ ಹೊತ್ತಿಗೆ ಹೆಂಡತಿಯ ಮುಖ ನೋಡಿ, ಈ ಸಲ ನೀನು ನಾಮಕರಣ ಮಾಡು ಅಂತ ಹೇಳಿದ. ಇವಳು ಯೋಚನೆ ಮಾಡಿ ಹೇಳ್ತಾರೆ, ಅಲರ್ಕ ಅಂತ ಹೆಸರಿಡಿ ಅಂತ. ಇವು ಅಲರ್ಕ ಅಂತ ಹೆಸರು ಬರ್ದ. ಹೆಸರು ಬರೆಯುವುದು ಮಾತ್ರ ಅಲ್ಲ, ಗೊಳ್ಳನೆ ನಕ್ಕು ಇಡೀ ಸಭೆಯಲ್ಲಿ ಹೇಳ್ತಾನೆ, ನೋಡಿ ನನ್ನ ಹೆಂಡತಿ ಒಂದು ಮಗುವಿಗೆ ನಾಮಕರಣ ಮಾಡಿದ್ದಾಳೆ ಅಲರ್ಕ. ನಾನಿಟ್ಟ ಹೆಸರಿಗೆ ಅರ್ಥ ಇದೆ. ವಿಕ್ರಾಂತ ಅಂದರೆ ಪರಾಕ್ರಮಿ ಅಂತ ಅರ್ಥ. ಬಾಹುಶಾಲಿ ಅಂತೇಳಿದರೆ ಬಾಹುವಿನಲ್ಲಿ ಮಹಾಬಲಶಾಲಿಯಾದವ ಅಂತ ಅರ್ಥ. ಮಹಾವಿಕ್ರಮ ಅಂತೇಳಿದರೆ ಮಹಾಪರಾಕ್ರಮಶಾಲಿ ಅಂತ ಅರ್ಥ. ನಾನು ಕ್ಷತ್ರಿಯೋಚಿತವಾದ ನಾಮಕರಣವನ್ನು ಮಾಡಿದರೆ ಇವಳಿಟ್ಟ ಹೆಸರು ನೋಡಿ ಅಲರ್ಕ. ಯಾರಾದರೂ ಅರ್ಥ ಗೊತ್ತಿದ್ರೆ ಹೇಳ್ರಿ ಅಂತ ಕೇಳ್ತಾನೆ. ಸಭೆಯೆಲ್ಲ ನಕ್ಕು ಬಿಡುತ್ತೆ. ಇವಳು ಶಾಂತವಾಗಿದ್ದಾಳೆ. ಇವಳಿಗೇನು ಅದರಲ್ಲಿ ಬೇಸರವೂ ಇಲ್ಲ, ಅವಮಾನವೂ ಇಲ್ಲ. ಮದಾಲಸೆ ಶಾಂತವಾಗಿದ್ದಾಳೆ. ಅವಳು ಹೇಳ್ತಾಳೆ, ಸ್ವಾಮಿ ಹೆಸರಿನಲ್ಲಿ ಏನಿದೆ? ನೀವು 3 ಜನರಿಗೆ ಹೆಸರಿಟ್ಟಿದ್ದೀರಿ, ನೋಡಿ ಆ ಮಕ್ಕಳು ಹೇಗಿದ್ದಾರೆ ನೋಡಿ. ಆ ಮಕ್ಕಳು ಸನ್ಯಾಸಿಗಳಾಗುವುದಕ್ಕೆ ಸಿದ್ಧ ಆಗಿಬಿಟ್ಟಿದ್ದಾರೆ.
ಈ ತಾಯಿ ಆ ಮಕ್ಕಳಿಗೆ ವೈರಾಗ್ಯದ ಉಪದೇಶವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ವಿಕ್ರಮವನ್ನು ತೋರಿಸುವುದರಲ್ಲಿ ಅರ್ಥವೇ ಇಲ್ಲ. ಪರತತ್ವ ಅನ್ನುವುದು ಶಾಶ್ವತವಾದದ್ದು, ಇದೆಲ್ಲ ಅಶಾಶ್ವತವಾದದ್ದು. ಈ ಶರೀರ ಅನ್ನುವುದು ಶಾಶ್ವತವಾದದ್ದನ್ನು ಪಡೆಯುವುದಕ್ಕೋಸ್ಕರ ಇರುವ ಅಶಾಶ್ವತವಾದಂತಹ ಒಂದು ಕೊಡುಗೆ, ದೇವರು ಕೊಟ್ಟದ್ದು. ಆದ್ದರಿಂದ ಇದರ ಮೂಲಕ ನಾವು ಏಣಿಯನ್ನು ಏರಬೇಕು, ಭಗವಂತನನ್ನು ತಲುಪಬೇಕು ಅನ್ನುವ ಭಾವಗಳನ್ನು ಮಕ್ಕಳಿಗೆ ಹುಟ್ಟಿಸಿ ಅವರು ಯಾರೂ ಕೂಡ ರಾಜ್ಯಭಾರ ಮಾಡುವುದಕ್ಕೆ ಸಿದ್ಧ ಇಲ್ಲ. ಆ ರೀತಿ ಬೆಳೆಸಿಟ್ಟಿದ್ದಾಳೆ. ಹೇಳ್ತಾಳೆ ಗಂಡನ ಹತ್ರ, ನೀವು ಹಾಗೆ ಹೆಸರಿಟ್ಟಿದ್ದೀರಿ, ಆದರೆ ಇವರು ಯಾರೂ ಕೂಡ ರಣಾಂಗಣದ ಕಡೆಗೆ ಮುಖ ಎತ್ತುವವರಲ್ಲ. ಇವರು ನಾಳೆಲ್ಲ ನಾಡಿದ್ದು ವಯಸ್ಸಾಗಿ 10-12 ವರ್ಷ ಆದಾಗ ಊರು ಬಿಟ್ಟು ಹೊರಡುವವರು. ಅವರು ಕಾಡಿಗೆ ಹೋಗಿ ಸಾಧನೆ ಮಾಡುವವರು. ಹೆಸರಷ್ಟೇ ವಿಕ್ರಮ, ಬಾಹುಶಾಲಿ, ಮಹಾವಿಕ್ರಮ, ವಿಕ್ರಾಂತ. ಏನೇ ಹೆಸರಿನಿಂದ ಏನಿದೆ? ಅದಕ್ಕೆ ಅಲರ್ಕ ಅಂತ ಹೆಸರಿಟ್ಟಿದ್ದೇನೆ ಅಷ್ಟೇ. ಯಾವ ಹೆಸರಿಟ್ಟರು ಅಷ್ಟೇ ಅಲ್ಲೋ, ಅದಕ್ಕೆ ಅಲರ್ಕ ಅಂತ ಹೆಸರಿಟ್ಟಿದ್ದೇನೆ. ಈಗ ಋತಧ್ವಜ ಆಕೆಯ ಹತ್ರ ಕೈ ಮುಗಿದು ಕೇಳ್ತಾನೆ, ನನಗೆ ಪಿಂಡ ಪ್ರದಾನ ಮಾಡುವುದಕ್ಕಾದರೂ ಇದನ್ನೊಂದು ಉಳಿಸು. ಎಲ್ಲವೂ ಸನ್ಯಾಸಿಯಾಗಿ ಹೋಗುವುದಕ್ಕೆ ನನ್ನ ಸಿಂಹಾಸನಕ್ಕೆ ಯಾರು ಗತಿ? ಆದ್ದರಿಂದ ಈ ಕೊನೆಯ ಮಗನನ್ನಾದರೂ ಉಳಿಸು. ಆಮೇಲೆ ಮದಾಲಸೆ ಈ ಮಗುವಿಗೆ ಸಂಸಾರದ ಬಗ್ಗೆ ಉಪದೇಶ ಮಾಡ್ತಾಳೆ. ಸಂಸಾರದಲ್ಲಿ ಹೇಗೆ ಸಾಧನೆ ಮಾಡಬೇಕು ಅಂತ ಉಪದೇಶಿಸಿ ಆತ ಅಲರ್ಕ ಅಂತ ಮಹಾಶ್ರೇಷ್ಠ ರಾಜ. ಅವನು ಮುಂದಕ್ಕೆ ದತ್ತಾತ್ರೇಯನ ಶಿಷ್ಯನಾಗ್ತಾನೆ. ಕಾರ್ತವೀರ್ಯಾರ್ಜುನನಿಗಿಂತ ಮುಂಚಿನ ಶಿಷ್ಯ ಅಲರ್ಕ, ದತ್ತಾತ್ರೇಯನ ಪರಮ ಶಿಷ್ಯ. ಆತನಿಂದ ಯೋಗಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾನೆ. ಯೋಗ ಮತ್ತು ತಂತ್ರಗಳಲ್ಲಿ ಮಹಾನಿಪುಣನಾದಂತಹ ಅಲರ್ಕ ಯೋಗಶಾಸ್ತ್ರವನ್ನು ತಂತ್ರಶಾಸ್ತ್ರವನ್ನು ನಿರ್ಮಾಣ ಮಾಡತಕ್ಕಂತಹ ದೊಡ್ಡ ಜ್ಞಾನಿಯಾಗಿ ರಾಜ್ಯಭಾರವನ್ನು ಮಾಡಿದಂತಹ ಮಹಾವ್ಯಕ್ತಿಯಾಗಿ ಬೆಳೀತಾನೆ. ಅದರಿಂದ ಅಲರ್ಕ ಅನ್ನೋದಕ್ಕೆ ಹೆಸರಿಗೆ ಅರ್ಥ ಇಲ್ಲ ಅಂತಲ್ಲ, ಅದಕ್ಕೂ ಅತ್ಯಂತ ಸುಂದರವಾದ ಅರ್ಥ ಇದೆ. ಆದರೆ ಸಾಮಾನ್ಯ ವ್ಯಾಕರಣವನ್ನು ಓದಿದಂತಹ ವ್ಯಕ್ತಿ ಅದಕ್ಕೆ ಅರ್ಥವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೆಸರು. ಆದ್ದರಿಂದ ಹೆಸರಿನಲ್ಲಿ ಏನಿದೆ? ನಾವು ಇಂಥವನಾಗಬೇಕು ಅಂಥವನಾಗಬೇಕು ಅಂತ ಹೆಸರಿಡ್ತೇವೆ, ಆದರೆ ಇಟ್ಟ ಹೆಸರಿಗೆ ಅನುಗುಣವಾಗಿ ಅವ ಸಾಧನೆ ಮಾಡಬೇಕು ಅಂತಿದೆಯೇನು? ನಾಗವೇಣಿ ಅಂತ ಮಗುವಿಗೆ ಹೆಸರಿಡ್ತಾರೆ ಹೆಣ್ಣು ಮಕ್ಕಳಿಗೆ. ಅವರ ತಲೆಗೂದಲು ಅದು ಈ ಬೆರಳಿನಲ್ಲಿ ಎಣಿಕೆ ಮಾಡುವಷ್ಟು ಉದ್ದವೂ ಇರುವುದಿಲ್ಲ. ವಸ್ತುತಃ ನಾಗವೇಣಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಾಗ ಅಂದರೆ ಕಾಳಿಂಗ ನಾಗದ ಹಾಗೆ, ವೇಣಿ ಅಂದರೆ ಜಡೆಯುಳ್ಳವಳು ಅಂತ ಅರ್ಥ. ಅವಳು ನಡೀತಾ ಇದ್ದರೆ ಅವ್ರು ಗುಡಿಸುವುದಕ್ಕೆ ಬೇರೆ ಪೊರಕೆ ಬೇಕು ಅಂತಿಲ್ಲ, ಅವರ ತಲೆಗೂದಲೇ ನೆಲವನ್ನು ಹೇಳ್ಕೊಂಡು ಹೋಗುತ್ತೆ. ಅಂಥ ತಲೆಗೂದಲುಳ್ಳವಳು ಅನ್ನೋ ಅರ್ಥದಲ್ಲಿ ನಾಗವೇಣಿ ಅನ್ನುವ ಶಬ್ದ ಇದೆ. ಆದರೆ ಆ ಹೆಸರಿಗೆ ಅನುಗುಣವಾಗಿ ಅವರ ತಲೆ ಇರುತ್ತೇನು? ಕ್ಷೀರಸಾಗರ ಭಟ್ರು ಅಂತಿರ್ತಾರೆ, ಅವರು ಪಕ್ಕದ ಮನೆಯಲ್ಲೇ ಮಜ್ಜಿಗೆ ತೋರುದು ಯಾವತ್ತೂ ಕೂಡ. ಹೆಸರು ಹಾಗಿರ್ತದೆ. ಹೆಸರಿದ್ದ ಕೂಡಲೇ ಅನ್ವರ್ಥತೆ ಅದರಲ್ಲಿ ಬೇಕು ಅಂತಿಲ್ವಲ್ಲ. ಆಗ ನಾವು ಏನು ಹೆಸರಿಟ್ಟಿದ್ದೇವೆ ಅದು ಭಗವಂತನ ಇಚ್ಛೆಗೆ ಬಂದರೆ ಅದಕ್ಕೆ ಅನುಗುಣವಾಗಿ ಮಗು ಬೆಳೆಯುತ್ತೆ. ನಾವು ಯಾವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂತ ಪ್ರಯತ್ನಿಸ್ತೇವೋ ಅದಕ್ಕೆ ಅನುಗುಣವಾದಂತಹ ಜನ್ಮ ಜಾತಕದ ಭವಿಷ್ಯತ್ತು ಇರಬೇಕಲ್ಲ. ಅದು ನನ್ನ ಮಗನಲ್ಲಿರಲಿಲ್ಲ. ಈ ದೇಶಕ್ಕೆ ಮಳೆಯನ್ನು ತರಿಸಿ ದೇಶದ ರಾಜಕುಮಾರನಾಗುವಂತಹ ವ್ಯಕ್ತಿತ್ವ ನನ್ನ ಮಗನಿಗೆ ಆ ದೇವ ಹುಟ್ಟುವ ಕಾಲದಲ್ಲಿ ಬರೆದಿಟ್ಟಿದ್ದ ಅಂತಾದರೆ ನಾವ್ಯಾರು ಅಳಿಸುವುದಕ್ಕೆ ಸಾಧ್ಯ ಅನ್ನುವ ವಾಸ್ತವ ಸ್ಥಿತಿಗೆ ವಿಭಾಂಡಕ ಬರ್ತಾನೆ. ಹರಿಚಿತ್ತ ಸತ್ಯ ಅನ್ನುವುದನ್ನು ತಾನು ಒಪ್ಪಿಕೊಂಡ. ಆದರೆ ರಾಜನಿಗೆ ಹೇಳ್ತಾನೆ, ನನ್ನ ಮಗ ರಾಜ್ಯಭಾರ ಮಾಡುವುದಕ್ಕೋಸ್ಕರ ಹುಟ್ಟಿದವ ಅಲ್ಲ, ದೊಡ್ಡ ಜ್ಞಾನಿಯಾಗಿದ್ದಾನೆ. ಅವನ ಜ್ಞಾನದಿಂದ ಲೋಕ ಬೆಳಗಬೇಕಾಗಿದೆ. ಆದ್ದರಿಂದ ನಿನ್ನ ಮಗಳು ಶಾಂತೆಯಲ್ಲಿ ಆತ ಒಂದು ಗಂಡು ಮಗುವನ್ನು ಪಡೀತಾನೆ. ಆ ಗಂಡು ಮಗುವನ್ನು ನೀನು ನಿನ್ನ ರಾಜ್ಯಕ್ಕೋಸ್ಕರ ಸ್ವೀಕಾರ ಮಾಡು, ಯಾಕಂದರೆ ನಿನಗೆ ಮಕ್ಕಳಿಲ್ಲ. ಆಮೇಲೆ ನನ್ನ ಮಗನನ್ನು ನನ್ನ ಆಶ್ರಮಕ್ಕೆ ಕಳಿಸಿಕೊಡಬೇಕು, ಮುಂದಕ್ಕೆ ಮತ್ತೆ ಆತ ಸಾಧನೆಯಲ್ಲಿ ತೊಡಗಬೇಕು ಅಂತ ನಿರ್ದೇಶನ ಕೊಟ್ಟ. ಅದಕ್ಕೆ ಅನುಗುಣವಾಗಿ ಋಷ್ಯಶೃಂಗ ಶಾಂತೆಯಲ್ಲಿ ಪಡೆದಂತಹ ಮಗನನ್ನು ಮುಂದಕ್ಕೆ ರೋಮಪಾದ ತನ್ನ ಅಂಗದೇಶದ ರಾಜನನ್ನಾಗಿಸಿಕೊಳ್ತಾನೆ. ಋಷ್ಯಶೃಂಗ ತಾನು ಆಸ್ಥಾನವನ್ನು ಬಿಟ್ಟು ಮತ್ತೆ ಕಾಡಿಗೆ ಸಾಧನೆಗೋಸ್ಕರ ಬರ್ತಾನೆ. ಸಾಧನೆಗೆ ಹೊರಟಾಗ ಅವನ ಜೊತೆಗೆ ರಾಜಕುಮಾರಿಯಾದಂತಹ ಶಾಂತೆಯೂ ಕೂಡ ವಸಿಷ್ಠನನ್ನು ಅರುಂಧತಿಯು ಅನುಸರಿಸಿದ ಹಾಗೆ, ಕರ್ದಮ ಪ್ರಜಾಪತಿಯನ್ನು ದೇವಹೂತಿ ಅನುಸರಿಸಿ ಬಂದ ಹಾಗೆ, ಮೊನ್ನೆ ನೋಡಿದ ಹಾಗೆ ಅಗಸ್ತ್ಯನನ್ನು ಲೋಪಾಮುದ್ರೆ ಅನುಸರಿಸಿ ಬಂದ ಹಾಗೆ, ಇಂದ್ರಸೇನನನ್ನು ಇಂದ್ರಸೇನೆ ಅನುಸರಿಸಿಕೊಂಡು ಬಂದ ಹಾಗೆ, ಅಲ್ಲದೆ ಓ ಧರ್ಮರಾಜ ನಿನ್ನನ್ನು ಈ ದ್ರೌಪದೀ ದೇವಿ ಅನುಸರಿಸಿಕೊಂಡು ಬಂದ ಹಾಗೆ ಕಾಡಿಗೆ ಬಂದು ಆತನ ತಪಸ್ಸಿನಲ್ಲಿ ತಾನು ಸಹಕರಿಸಿದ್ದಾಳೆ ಅಂತ ಲೋಮಶರು ಈ ಕಥೆಯನ್ನು ಇಲ್ಲಿಗೆ ಉಪಸಂಹಾರ ಮಾಡ್ತಾರೆ. ಋಷ್ಯಶೃಂಗನ ಕಥೆಯನ್ನು ಯಾರು ಶ್ರವಣ ಮಾಡ್ತಾನೋ ಅಂತಹ ವ್ಯಕ್ತಿ ಕುರುಡು ಕಾಮಕ್ಕೆ ಬಲಿಯಾಗುವುದಿಲ್ಲ ಅನ್ನುವ ಒಂದು ಫಲವನ್ನು ಕೂಡ ಹೇಳಿದ್ದಾರೆ. ಅಂತೂ ಋಷ್ಯಶೃಂಗ ಪ್ರಾತಸ್ಮರಣೀಯನಾದಂತಹ ಒಬ್ಬ ವಿಶಿಷ್ಟ ಮಹರ್ಷಿ.
ಋಷ್ಯಶೃಂಗ. ಒಂದು ಸಂದರ್ಭದಲ್ಲಿ ಪ್ರಲೋಭನೆಗೆ ಒಳಗಾದರೂ ಕೂಡ ಮತ್ತೆ ತನ್ನನ್ನು ತಾನು ಹಿಡಿತಕ್ಕೆ ತಂದುಕೊಂಡು ಮತ್ತೊಂದು ಬಾರಿ ಬೇಡದೇ ಇದ್ದ ಪಾನೀಯವನ್ನಾಗಲಿ ಬೇಡದೇ ಇದ್ದ ವ್ಯಕ್ತಿತ್ವವನ್ನಾಗಲಿ ಯಾವತ್ತೂ ಕಾಣದೆ ತಾನು ತನ್ನ ನಿಗ್ರಹದಲ್ಲಿದ್ದು ಸಾಧನೆ ಮಾಡಿದಂತಹ ವ್ಯಕ್ತಿ. ಅದನ್ನು ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪತನಕ್ಕೊಳಗಾದ ಪತಿತನಾದ ಅಂತಾದ ಕೂಡಲೇ ಆತನನ್ನು ಸಂಪೂರ್ಣ ಸಮಾಜದಿಂದ ಬಹಿಷ್ಕರಿಸುವುದು ಸಾಧ್ಯ ಇಲ್ಲ ಅನ್ನುವುದಕ್ಕೆ ದೃಷ್ಟಾಂತವಾಗಿ ನಿಂತಹ ಕತೆ. ವಸ್ತುತಃ ಒಬ್ಬ ವಿಪ್ರಕುಮಾರನಾಗಿ ತಾನು ಮದ್ಯಪಾನವನ್ನು ಮಾಡುವಂತಹ ಪ್ರಸಂಗ ಒದಗಿತು. ಅಜ್ಞಾನದಿಂದ ನಡೆದಂತಹ ಘಟನೆ. ತಾನು ವೇಶ್ಯಾಸಂಗವನ್ನು ಮಾಡಬೇಕಾದಂತಹ ಸ್ಥಿತಿ ಬಂದು ಹೋಯಿತು. ಆದರೆ ಆತ ಪರಿಶುದ್ಧನಾಗಿಯೇ ಬೆಳೆದ. ಆ ಪರಿಶುದ್ಧತೆಗೆ ಕಾರಣ ಒಂದು ಮುಗ್ಧತೆಯಲ್ಲಿ ನಡೆದಂತಹ ಒಂದು ಘಟನೆ. ಅದು ರಕ್ಷಕಳಾದ ತಾಯಿ ಇಲ್ಲದೆ ಇದ್ದದ್ದರಿಂದ ಬಂದಂತಹ ಘಟನೆ. ತಾಯಿ ಇಲ್ಲದೆ ಹೋದರೆ ಎಂಥ ಸ್ಥಿತಿ ಬರುತ್ತೆ. ಅಪ್ಪ ಮಾತ್ರ ಒಬ್ಬ ಮಗನನ್ನು ಸಾಕ್ತೇನೆ ಅಂತ ಪ್ರಯತ್ನ ಪಟ್ಟರೆ ಕೊನೆಗೆ ಆ ಮಗ ದಾರಿ ತಪ್ಪಿದ ಮಗನಾಗತಕ್ಕಂತಹ ಪ್ರಸಂಗ ಬಂದು ಹೋಗುತ್ತೆ ಅನ್ನೋದಕ್ಕೆ ಇದು ದೃಷ್ಟಾಂತವಾಗುತ್ತೆ. ಹೇಗೆ ಒಂದು ಮಗು ಅಥವಾ ಮಗಳು ಅವಳ ಸಂಪೂರ್ಣ ಶೀಲ ಅಥವಾ ರಕ್ಷಣೆಯ ಭಾರ ಅದು ತಾಯಿಯ ಮೇಲೆ ಇರ್ತದೆ. ತಾಯಿಯೇ ಇಲ್ಲದೆ ಬೆಳೆದಂತಹ ಮಗ ನಾನು ಬೆಳೆಸಿಬಿಡ್ತೇನೆ ಅನ್ನುವ ಹಮ್ಮಿನಿಂದ ವಿಭಾಂಡಕ ಬೆಳೆಸಿದ. ಆದರೆ ಅದರಲ್ಲಿ ಸೋತು ಹೋದ. ಯಾಕಂದರೆ ಗಂಡು ಎಲ್ಲ ಕಾಲದಲ್ಲೂ ಒಂದು ಮಗುವನ್ನು ರಕ್ಷಣೆ ಮಾಡಿಕೊಂಡು ಕೂಡುವುದಕ್ಕೆ ಸಾಧ್ಯವಾಗುತ್ತೇನು? ಆತನ ವ್ಯವಹಾರದಲ್ಲಿ ಲೋಕಕ್ಷೇಮದ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲೇಬೇಕು. ಆವಾಗ ಈ ಮಗುವಿಗೆ ಸಂಸ್ಕಾರ ಕೊಡುವವರು ಯಾರು? ತಾಯಿ ಬೇಕಲ್ಲ. ಆ ಸ್ಥಿತಿಯಲ್ಲಿ ಒಂದು ಸಂದರ್ಭದಲ್ಲಿ ದಾರಿ ತಪ್ಪುವ ಸ್ಥಿತಿ ಬಂದರೂ ಕೂಡ ಮತ್ತೆ ನಿಯಂತ್ರಿಸಿಕೊಂಡು ಸನ್ಮಾರ್ಗದಲ್ಲಿ ಸಾಗಿದಂತಹ ಋಷ್ಯಶೃಂಗ ಪ್ರಾತಸ್ಮರಣೀಯ ಮಹರ್ಷಿಯಾಗಿ ಬೆಳಗಿದ್ದಾನೆ. ನಾವು ವಿಶ್ವಾಮಿತ್ರ ಪರಾಶರೌರ ಭೃಗವಹ ಅಂತ ಪ್ರಾತಃ ಕಾಲದಲ್ಲಿ ಯಾವ ಯಾವ ಋಷಿಗಳನ್ನು ಸ್ಮರಿಸ್ತೇವೆ ಅದರಲ್ಲಿ ಬಿಟ್ಟಿರುವ ಅನೇಕ ಋಷಿಗಳಲ್ಲಿ ಋಷ್ಯಶೃಂಗ ಒಬ್ಬ. ಪ್ರಾತಃ ಕಾಲದಲ್ಲಿ ಸ್ಮರಿಸಬೇಕಾಗಿರತಕ್ಕಂತಹ ಮಹರ್ಷಿ ಋಷ್ಯಶೃಂಗ. ಅವನಿಗೆ ಸಂಬಂಧಪಟ್ಟ ಆಶ್ರಮ ಅಪ್ಪ ಇದು. ಈ ಆಶ್ರಮದ ಒಳಗೆ ಪ್ರವೇಶ ಮಾಡು, ಅಲ್ಲಿರುವ ಭಗವನ್ ಮೂರ್ತಿಯನ್ನು ಕೈಮುಗಿ ಅಂತ ಹೇಳಿ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಇದ್ದಂತಹ ತೀರ್ಥದಲ್ಲಿ ಆತನನ್ನು ಮುಳುಗಿಸಿ, ಇದು ಋಷ್ಯಶೃಂಗ ಯಾವಾಗ ಮದ್ಯಪಾನವನ್ನು ಮಾಡಿ ಅಶುಚಿಯಾದ ಅಂತ ಆತನಿಗೆ ವಿಭಾಂಡಕನಿಗೆ ಅನಿಸಿತು. ಆವಾಗ ವಿಭಾಂಡಕ ಋಷ್ಯಶೃಂಗನನ್ನು ಸ್ನಾನ ಮಾಡಿಸಿದ ಕುಂಡ ಅಂತ ಹೇಳಿ ಅದರಲ್ಲಿ ನೀವೆಲ್ಲ ಸ್ನಾನ ಮಾಡಿ ಅದು ಎಲ್ಲ ರೀತಿಯ ಪಾಪಗಳನ್ನು ತೊಳೆದು ಬಿಸಾಡತಕ್ಕಂತಹ ತೀರ್ಥ ಅಂತ ಅದರ ಮಹತ್ವವನ್ನು ಹೇಳಿದ ಲೋಮಶ ಮಹರ್ಷಿ. ಅಲ್ಲಿಂದ ಮುಂದಕ್ಕೆ ಸಾಗಿ ಬಂದಿದ್ದಾರೆ. ಸಾಗಿದರೆ ಅಲ್ಲಿ ಮಹೇಂದ್ರ ಪರ್ವತ, ವಿಂಧ್ಯ ಪರ್ವತದ ಒಂದು ಸೀಳು ಮಹೇಂದ್ರ ಪರ್ವತ. ಆ ಮಹೇಂದ್ರ ಪರ್ವತ ಸಿಕ್ಕಿತು. ಮಹೇಂದ್ರ ಪರ್ವತ ಸಿಕ್ಕಿದ ಕೂಡಲೇ ಲೋಮಶರು ಮಹೇಂದ್ರ ಪರ್ವತಕ್ಕೊಂದು ನಮಸ್ಕಾರ ಮಾಡಿದರು. ಏನು ವಿಶೇಷ ಅಂತ ಧರ್ಮರಾಜ ಕೇಳಿದ. ಮೊದಲು ನಮಸ್ಕಾರ ಮಾಡಿದ. ಲೋಮಶರೇ ನಮಸ್ಕಾರ ಮಾಡಿದ ಮೇಲೆ ನಾವು ನಮಸ್ಕಾರ ಮಾಡದೇ ಇರುವುದು? ಎಲ್ಲರೂ ನಮಸ್ಕಾರ ಮಾಡಿದರು. ಆದರೆ ಯಾರಿಗೆ ನಮಸ್ಕಾರ ಮಾಡಿದ್ದು ಅಂತ ಗೊತ್ತಿಲ್ಲ. ಬರೀ ಪರ್ವತಕ್ಕೆ ನಮಸ್ಕಾರ ಮಾಡಿದ್ದು ಅಂತ ಅಂದ್ಕೊಂಡು ಈ ಪರ್ವತದ ವಿಶೇಷತೆ ಏನು? ಗೋವರ್ಧನ ಪರ್ವತ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಅಂತ ಇವತ್ತು ಗೋವರ್ಧನಕ್ಕೆ ನಮಸ್ಕಾರ ಮಾಡ್ತೇವೆ. ಹಾಗೆ ಈ ಮಹೇಂದ್ರ ಪರ್ವತದ ವಿಶೇಷತೆ ಏನು? ಅದಕ್ಕೆ ಹೇಳಿದರು ಲೋಮಶರು, ಇಲ್ಲಿ ಸಾಕ್ಷಾತ್ ಪರಶುರಾಮ ಭಾರ್ಗವರಾಮ ಸಂಸ್ಥಿತನಾಗಿರತಕ್ಕಂತಹ ಪರ್ವತ. ಪ್ರತಿ ಚತುರ್ದಶಿಯ ದಿವಸ ಆತ ಪರಶುರಾಮ ಇಲ್ಲಿ ಬಂದವರಿಗೆ ತಾನು ಸಾಕ್ಷಾತ್ ದರ್ಶನ ಕೊಡ್ತಾನೆ. ಇವತ್ತು ತ್ರಯೋದಶಿ ಇದೆ, ನಾಳೆಯ ದಿವಸ ಇಲ್ಲಿ ಪರಶುರಾಮ ನಮಗೆ ಕಾಣಸಿಗ್ತಾನೆ. ಆದ್ದರಿಂದ ನಾವು ಇವತ್ತು ಈ ಪರ್ವತದ ಬುಡದಲ್ಲೇ ವಿಶ್ರಾಂತಿಯನ್ನು ತೆಗೊಳ್ಳೋಣ, ನಾಳೆಯ ತನಕ ಕಾಯೋಣ, ನಾಳೆಯ ದಿವಸ ಭಗವಂತನ ದರ್ಶನ ನಮಗೆ ಆಗ್ತದೆ ಅಂತ ಲೋಮಶರು ಹೇಳ್ತಾರೆ. ಅಷ್ಟು ಹೇಳುವ ಹೊತ್ತಿಗೆ ಅಲ್ಲಿಗೆ 5-6 ಜನ ಋಷಿಗಳು ಬರ್ತಾರೆ. ಅದರಲ್ಲಿ ಅಕೃತಪುರಾಣ ಅಂತ ಹೇಳುವ ಮಹರ್ಷಿ ಒಬ್ಬ. ಅವರೆಲ್ಲರ ಪರಿಚಯ ಮಾಡಿಕೊಡ್ತಾರೆ ಲೋಮಶರು. ಇದು ಇಂತಹ ಮಹರ್ಷಿ, ಎಲ್ಲರೂ ಪರಶುರಾಮಾಚಾರ್ಯರ ಶಿಷ್ಯರು. ಅದರಲ್ಲಿ ಪರಶುರಾಮನಿಗೆ ಅತ್ಯಂತ ಪ್ರಿಯನಾದ ಶಿಷ್ಯ ಇವ ಅಕೃತಪುರಾಣ ಅಂತ ಅಕೃತಪುರಾಣನನ್ನು ಪರಿಚಯ ಮಾಡಿಕೊಡ್ತಾರೆ. ಅವನಿಗೆ ಅಕೃತಪುರಾಣ ಅಂತ ಯಾಕೆ ಹೆಸರಾಯಿತು, ಪರಶುರಾಮ ಹೇಗೆ ಅವನನ್ನು ರಕ್ಷಣೆ ಮಾಡಿದ ಆ ಕಥೆಯನ್ನು ಹೇಳ್ತಾರೆ. ಧರ್ಮರಾಜ ಅವತ್ತು ರಾತ್ರಿ ನಿದ್ದೆ ಮಾಡಲಿಲ್ಲ. ನಾಳೆಯ ದಿವಸ ಪರಶುರಾಮನ ದರ್ಶನ ಇದೆ. ಪರಶುರಾಮ ಅಂದರೆ ಸಾಕ್ಷಾತ್ ನಾರಾಯಣ ಸ್ವರೂಪ. ಕ್ಷತ್ರಿಯರು ತಮ್ಮ ಬೇಲಿಯನ್ನು ಮೀರಿ ಹರಿದಾಡಿದಾಗ ಬೇಲಿಯೇ ಹೊಲಮೇಯುವ ಹಾಗೆ ಲೋಕದ ರಕ್ಷಣೆಗೋಸ್ಕರ ಇದ್ದಂತಹ ಕ್ಷತ್ರ ಜನಾಂಗ ಯಾವಾಗ ತಾನಾಗಿ ಲೋಕದ ಭಕ್ಷಣದಲ್ಲಿ ಮುನ್ನುಗ್ಗಿತು, ಆವಾಗ ಆ ಕ್ಷತ್ರ ಜನಾಂಗವನ್ನೇ ನಿರ್ನಾಮ ಮಾಡ್ತೇನೆ ಅಂತ ಹೇಳಿ ಲೋಕವನ್ನೆಲ್ಲ ಸುತ್ತಾಡಿದಂತಹ ಶಕ್ತಿ ಒಬ್ಬನೇ ಒಬ್ಬ ಪರಶುರಾಮ ಕೈಯಲ್ಲಿ ಪರಶು ಮತ್ತು ಧನುಸ್ಸನ್ನು ಹಿಡಿದು ಮಹಾಶಕ್ತಿಶಾಲಿಗಳಾದಂತಹ
ನಾನಾ ಭಕ್ಷಕರೆನಿಸಿರತಕ್ಕಂತಹ ಕ್ಷತ್ರಿಯರನ್ನೇ ಮಣಿಸಿದಂತಹ ಶಕ್ತಿ ಅದು ನಾರಾಯಣ ಶಕ್ತಿ. ಅದನ್ನು ಕಾಣುವಂತಹ ಪುಣ್ಯ ನಮಗೆ ಬಂದಿದೆ ಈ ಜೀವನದಲ್ಲಿ. ಆದ್ದರಿಂದ ವನವಾಸ ಅನ್ನೋದು ನಮಗೆ ಶಾಪ ಅಲ್ಲ, ಅದು ದೇವರು ಕೊಟ್ಟ ವರ ಅಂತ ಭಾವಿಸಿಕೊಂಡು ಅವತ್ತು ಧರ್ಮರಾಜನ ಮುಖದಲ್ಲಿದ್ದ ಆನಂದವನ್ನು ಆ ವನವಾಸ ಸುರಾದ ಮೇಲೆ ಯಾರೂ ಕೂಡ ನೋಡಲಿಲ್ಲ ಅಂತೆ. ಅಷ್ಟು ಪ್ರಫುಲ್ಲ ವದನನಾಗಿ ಹಸ್ತಿನಪುರದಲ್ಲಿ ಇಂದ್ರಪ್ರಸ್ಥದಲ್ಲಿ ಈತ ಸಿಂಹಾಸನವನ್ನು ಆರೋಹಣ ಮಾಡುವ ಹೊತ್ತಿಗೂ ಅವನ ಮುಖದಲ್ಲಿ ಅಂತಹ ಪ್ರಕಾಶ ಇರಲಿಲ್ಲ. ಅಂತಹ ಪ್ರಕಾಶದಿಂದ ಶೋಭಿಸಿದ್ದಾನೆ. ಧರ್ಮರಾಜ ಆನಂದದಿಂದ ಮುಳುಗಿರುವುದನ್ನು ನೋಡಿ ಎಲ್ಲರೂ ಸಕೃಷ್ಣ ಅಂದರೆ ದ್ರೌಪದಿ ಸಮೇತರಾದವರೆಲ್ಲ ಖುಷಿಯಿಂದ ಇದ್ದಾರೆ. ಅವತ್ತು ಧರ್ಮರಾಜನಿಗೆ ನಿದ್ದೆ ಬರುವುದಿಲ್ಲ. ಅಕೃತವರ್ಣನನ್ನು ನೋಡ್ತಾನೆ, ಅವನು ನಿದ್ದೆ ಮಾಡ್ತಾ ಇಲ್ಲ. ಇಬ್ಬರು ಕೂತ್ಕೊಳ್ತಾರೆ. ಅಕೃತವರ್ಣನ ಹತ್ರ ಕೇಳ್ತಾನೆ, ನನಗೆ ಆ ಭಾರ್ಗವರಾಮನ ಕಥೆ ಹೇಳು ಅಂತ. ಮತ್ತೆ ಭಾರ್ಗವ 10 ದಿವಸ ಕೇಳುವಷ್ಟು ಕಥೆ ಒಂದು ರಾತ್ರಿ ಕಥೆ ಹೇಳಿಬಿಡ್ತಾರೆ. ಭಾರ್ಗವರಾಮನ ಕಥೆ ಪ್ರಾರಂಭ ಆಗ್ತದೆ. ತಮಗೆಲ್ಲ ಭಾರ್ಗವರಾಮನ ಕಥೆ ಗೊತ್ತಿದೆ, ಯಾಕಂದರೆ ನಾವೆಲ್ಲ ಭಾರ್ಗವರಾಮ ಕ್ಷೇತ್ರದವರು. ಇದು ಪರಶುರಾಮ ಕ್ಷೇತ್ರದಲ್ಲಿರತಕ್ಕಂಥವ್ರು. ಆದ್ದರಿಂದ ಈ ಕ್ಷೇತ್ರದ ಒಡೆಯನಾದ, ಈ ಕ್ಷೇತ್ರವನ್ನೇ ನಿರ್ಮಾಣ ಮಾಡಿರತಕ್ಕಂತಹ, ಸಮುದ್ರವನ್ನು ಬದಿಗೆ ಸರಿಸಿ ಸಮುದ್ರವು ಭೂಮಿಯನ್ನು ನುಂಗುವುದಕ್ಕೆ ಪ್ರಾರಂಭಿಸಿದ್ದಾಗ, ಕಡಲ್ಗೊರೆತ ಅಧಿಕವಾಗಿದ್ದಾಗ ಆ ಭೂಮಿಯನ್ನು ಮತ್ತೆ ಸರಿಗೊಳಿಸಿ ಕಡಲಿಗೊಂದು ಸೀಮೆಯನ್ನು ನಿರ್ಮಾಣ ಮಾಡಿರತಕ್ಕಂತಹ ಶಕ್ತಿ ಭಾರ್ಗವರಾಮ. ಆದರೂ ಆತನ ಪವಿತ್ರ ಕಥೆಯನ್ನು ಕೆಲವು ವಿಷಯಗಳನ್ನಾದರೂ ನಾವು ಶ್ರವಣ ಮಾಡಬೇಕು. ಯಾಕಂದರೆ ಮಹಾಭಾರತ 8 ಅಧ್ಯಾಯಗಳಲ್ಲಿ ಪರಶುರಾಮನ ಕಥೆಯನ್ನು ಹೇಳ್ತದೆ. ಋಚೀಕ ಅನ್ನುವ ಮಹರ್ಷಿ, ಋಚೀಕನಿಗೆ ಮದುವೆಯಾಗಬೇಕು ಅಂತ ಅನಿಸಿದ್ದು ಆತನಿಗೆ 900 ವರ್ಷಗಳಾದ ಮೇಲೆ. ಇದೆಲ್ಲ ಆ ಕಾಲದ ತ್ರೇತಾಯುಗದ ಕಥೆ ಅಲ್ವಾ. ಅದರಿಂದ ಆವಾಗೆಲ್ಲ ಅವರ ವಯಸ್ಸು 10,000 ವರ್ಷ 60,000 ವರ್ಷ ಎಲ್ಲ ವಯಸ್ಸಿದ್ದಂತಹ ಕಾಲ. ಆದರೆ ಮದುವೆ ಮಾತ್ರ ಎಲ್ಲರೂ 16, 22, 25 ವರ್ಷಕ್ಕೆ ಮದುವೆ ಆಗಿಬಿಡ್ತಿದ್ರು. ಆದರೆ ಋಚೀಕನಿಗೆ ಮದುವೆ ಆಗಬೇಕು ಅಂತ ಅನಿಸಿದ್ದೇ 90 ಆದಮೇಲೆ. ಅಷ್ಟು ವರ್ಷ 800 ವರ್ಷಗಳಾದ ಮೇಲೆ ಅವನಿಗೆ ಮದುವೆ ಆಗಬೇಕು ಅಂತ ಅನಿಸಿದ್ದು. ಎಲ್ಲಿ ಹೆಣ್ಣು ಕೊಡಬೇಕು ಅದಕ್ಕೋಸ್ಕರ ಹುಡುಕಿಕೊಂಡು ಹೊರಡುವಾಗ ಸುದ್ದಿ ಬಂತು, ನಮ್ಮ ರಾಜನ ಮಗಳು, ರಾಜ ಯಾರು? ಗಾಧಿ, ಕನ್ಯಾಕುಬ್ಜದ ರಾಜ ಗಾಧಿ, ರಾಜ ಚಂದ್ರವಂಶದಲ್ಲಿ ಬಂದಂತಹ ರಾಜ ಗಾಧಿಗೆ ಸತ್ಯವತಿ ಅಂತ ಮಗಳಿದ್ದಾಳೆ. ತಪಸ್ವಿಗಳು ವಿವಾಹವಾಗುವುದಕ್ಕೆ ಅನುರೂಪವಾದ ವರ್ಚಸ್ಸು ಇರತಕ್ಕಂಥವಳು, ಆಕೆಯನ್ನು ವಿವಾಹ ಆಗಬೇಕು ಅಂತ ಇವನಿಗೆ ಅನಿಸಿತು. ಸೀದಾ ಗಾಧಿ ಹತ್ರ ಹೋಗಿ ಕೇಳ್ತಾನೆ. ಮಹರ್ಷಿ ಗಾಧಿ ಏನು ಮಾಡಬೇಕು? ಈ ವಯಸ್ಸಿನ ಈತನಿಗೆ ನನ್ನ ಮಗಳನ್ನು ಕೊಡುವುದು ಹೇಗೆ, ತಪ್ಪಿಸಿಕೊಳ್ಳುವುದಕ್ಕೆ ಯೋಚನೆ ಮಾಡ್ತಾನೆ ಗಾಧಿ. ಅದಕ್ಕೆ ಅವ ಹೇಳ್ತಾನೆ, ನಮ್ಮಲ್ಲಿ ಸಂಪ್ರದಾಯ, ನಾವು ಮಗಳನ್ನು ಮದುವೆ ಮಾಡಿಕೊಡಬೇಕಾದ್ರೆ ಕನ್ಯಾಶುಲ್ಕವನ್ನು ಸ್ವೀಕರಿಸಿಯೇ ಮದುವೆ ಮಾಡಿಕೊಡುವುದು. ನನ್ನ ಮಗಳಿಗೆ ಶುಲ್ಕ ಏನು ಅಂತೇಳಿದರೆ 1,000 ಕುದುರೆಗಳು. ಆ ಕುದುರೆಗಳು ಹೇಗಿರಬೇಕು? ಶರೀರವೆಲ್ಲ ಬೆಳ್ಳಗಿರಬೇಕು, ದಕ್ಷಿಣ ಕರ್ಣವಷ್ಟೇ ಕಪ್ಪಾಗಿರಬೇಕು. ಅಂದರೆ ಬಲಕಿವಿ ಕಪ್ಪಾಗಿರಬೇಕು, ಶರೀರವೆಲ್ಲ ಬೆಳ್ಳಗಿರಬೇಕು. ಅಂತಹ ಶ್ಯಾಮಕರ್ಣವಾದಂತಹ 1000 ಕುದುರೆಗಳನ್ನು, ಶ್ವೇತಪೂರ್ಣವಾದಂತಹ ಕುದುರೆಗಳನ್ನು ಕೊಟ್ಟರೆ ನನ್ನ ಮಗಳನ್ನು ಕೊಡ್ಬೋದು. ಋಚೀಕನಾಗ್ತಾನೆ, ಇನ್ನು ಕೆಲವೇ ಕ್ಷಣದಲ್ಲಿ ಕೊಡ್ತೇನೆ, ಈಗಲೇ ಮದುವೆ ಮಾಡಿಕೊಡು ಅಂತ ಹೇಳ್ತಾನೆ. ಋಚೀಕ ಪಕ್ಕದಲ್ಲಿದ್ದಂತಹ ಸರೋವರದ ಪಕ್ಕದಲ್ಲಿ ಕೂತುಕೊಂಡು ವರುಣನನ್ನು ಧ್ಯಾನ ಮಾಡ್ತಾನೆ. ವರುಣ, ನೀನು ಅಶ್ವಕ್ಕೆ ಒಡೆಯ, ಆದ್ದರಿಂದ ಇಂತಹ ಕುದುರೆಗಳು ನನಗೆ 1000 ಬೇಕು ಅಂತ ಹೇಳ್ತಾನೆ. ಆ ಹೊತ್ತಿಗೆ ಅದೇ ಪಕ್ಕದಲ್ಲಿದ್ದ ಮಡುವಿನಿಂದ ಕುದುರೆಗಳೆಲ್ಲ ಎದ್ದು ಬರುವುದಕ್ಕೆ ಶುರುವಾಗ್ತವೆ. ಇವ ಯಾವ ರೀತಿಯ ಕುದುರೆಗಳನ್ನು ಬಯಸಿದ್ದಾನೆ ಅದೇ ಥರದ ಕುದುರೆಗಳು. ಕಿವಿ ಮಾತ್ರ ಕಪ್ಪಾಗಿದೆ, ಶರೀರವೆಲ್ಲ ಬೆಳ್ಳಗಿದೆ, ವರುಣದತ್ತವಾದ ಕುದುರೆಗಳು. ಆ ಕುದುರೆಗಳು ಎದ್ದು ಬಂದ ತೀರ್ಥವೇ ಇದು ಅಂತ ಅಕೃತವರ್ಣ ತೋರಿಸ್ತಾನೆ. ನೋಡಿದ್ದಕ್ಕೆ ಅಶ್ವತೀರ್ಥ ಅಂತ ಹೆಸರು. ನಾಳೆ ಬೆಳಗ್ಗೆ ಇದರಲ್ಲಿ ಸ್ನಾನ ಮಾಡುವುದನ್ನು ಮರಿಬೇಡ. ಇದೇ ತೀರ್ಥದಿಂದ 1,000 ಕುದುರೆಗಳು ಎದ್ದು ಬಂದದ್ದು. ಆ ಕುದುರೆಗಳನ್ನು ರಾಜನಿಗೆ ಕೊಡ್ತಾನೆ. ಋಚೀಕ 2 ಮಾತಾಡದೆ ಆ ಋಚೀಕನಿಗೆ ಈ ರಾಜನಾದಂತಹ ಗಾಧಿ ತನ್ನ ಮಗಳು ಸತ್ಯವತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಸತ್ಯವತಿಯ ಜೊತೆಗೆ ಈತ ಆಶ್ರಮವಾಸಿಯಾಗಿದ್ದಾನೆ. ಗಾರ್ಹಸ್ಥ್ಯ ಧರ್ಮವನ್ನು ರಾಜನ ಹಾಗೆ ಅನುಷ್ಠಾನ ಮಾಡ್ತಾ ಇದ್ದಾನೆ ಋಚೀಕ. ಅಷ್ಟರಲ್ಲಿ ಋಚೀಕನ ತಂದೆಯಾದ ಭೃಗು ಮಹರ್ಷಿ ಅಲ್ಲಿಗೆ ಆಗಮಿಸಿದ. ಇವರೆಲ್ಲ ಭಾರ್ಗವ ಗೋತ್ರದವರು ವಿಶೇಷವಾಗಿ ಕೇಳಬೇಕಾದ ಕಥೆ ಇದು. ಭೃಗು ಮಹರ್ಷಿ ಆಗಮಿಸಿದ. ಯಾಕಂದರೆ ಇವರನ್ನೆಲ್ಲ ಗೋತ್ರ ಪ್ರವರ ಹೇಳಬೇಕಾದ್ರೆ ಋಚೀಕನ ಹೆಸರು ಹೇಳದೆ ಹೋದರೂ ಋಚೀಕನನ್ನು ಸ್ಮರಿಸಿಕೊಳ್ತಾರೆ. ಭಾರ್ಗವ, ಚಾವನ, ಔರ್ವ, ಆಪ್ನವಾನ, ಜಮದಗ್ನಿ ಇವರೆಲ್ಲ ಈ ಗೋತ್ರದಲ್ಲೇ ಬಂದವರು. ಅದರಲ್ಲಿ ಭೃಗು ಗೋತ್ರ ಪ್ರವರ್ತಕನಾದ ಮಹರ್ಷಿ ಆತ ಆಗಮಿಸಿದ.
ಅವನಿಗೆ ತನ್ನ ಮಗನನ್ನು ಮತ್ತು ಸೊಸೆಯನ್ನು ನೋಡಿ ತುಂಬ ಆನಂದವಾಯಿತು. ಯಾಕಂದರೆ ಮಗನ ಅನುಷ್ಠಾನಕ್ಕೆ ಪೂರ್ಣವಾಗಿ ಸಹಕರಿಸತಕ್ಕಂತಹ ಕ್ಷಾತ್ರ ಬ್ರಾಹ್ಮ ತೇಜಸ್ಸುಗಳನ್ನು ಮೇಲನಗೊಳಿಸಿಕೊಂಡಂತಹ ಸತ್ಯವತಿಯನ್ನು ನೋಡಿ ತುಂಬ ಆನಂದವಾಯಿತು. ಎಷ್ಟು ಚೆನ್ನಾಗಿ ಹೊಂದಿಕೊಂಡಿದ್ದಾಳೆ, ಲಕ್ಷ್ಮೀನಾರಾಯಣರ ಹಾಗೆ ಕಾಣಿಸ್ತಾರೆ ನನ್ನ ಮಗ ಮತ್ತು ಸೊಸೆ ನೋಡಿದರೆ ಅಂತ ಆ ಭೃಗುವಿಗೆ ಆನಂದವಾಗ್ತದೆ. ಆತ ಸೊಸೆಯನ್ನು ಪಕ್ಕದಲ್ಲಿ ಕೂಡಿಸಿ ತಲೆ ನೇವರಿಸಿ ಆಕೆಗೆ ಹೇಳ್ತಾನೆ, ಚೆನ್ನಾಗಿ ತಪಸ್ಸಿಗೆ ಸಹಕಾರವನ್ನು ನೀಡ್ತಾ ಇದೆಯಲ್ಲ, ತುಂಬ ಆನಂದವಾಗಿದೆ, ನೀನು ಏನಾದರೂ ವರ ಕೇಳು, ಕೊಡ್ತೇನೆ ನಾನು ಅಂತ. ತನ್ನ ಮಾವನೇ ವರ ಕೇಳು ಅಂತ ಹೇಳಿದಾಗ ನಾಚಿದಂತಹ ಸೊಸೆ ಕೇಳ್ತಾಳೆ, ನನಗೆ ಲೋಕದಲ್ಲಿ ಬಹಳ ಎತ್ತರದ ವ್ಯಕ್ತಿತ್ವವನ್ನು ಪಡೆಯುವ ಒಬ್ಬ ಸಂತಾನ ನನ್ನ ಪತಿಯಿಂದ ಆಗುವ ಹಾಗೆ ಅನುಗ್ರಹಿಸಬೇಕು. ನನಗೆ ಸಂತಾನವಾಯಿತು ಅಂತಾದರೆ ನನಗೆ ಬೇಸರವಾಗ್ತದೆ. ಕಾರಣ ಏನು ಅಂತೇಳಿದರೆ, ನನ್ನ ಅಮ್ಮನಿಗೆ ಸಂತಾನ ಇಲ್ಲ. ನನ್ನ ಅಮ್ಮನಿಗೆ ಸಂತಾನವಿಲ್ಲದೆ ನಾನು ಮಗನನ್ನು ಪಡೆದರೂ ನನಗೆ ಬೇಸರವಾದೀತು. ಆದ್ದರಿಂದ ನನಗೆ ಸಂತಾನವಾಗುವುದರ ಜೊತೆಗೆ ನನ್ನ ತಾಯಿಗೂ ಕೂಡ ಸಂತಾನವಾಗುವ ಹಾಗೆ ಅನುಗ್ರಹಿಸಬೇಕು. ಅಂದರೆ ಗಾಧಿಪತ್ನಿಯಲ್ಲೂ ಮಗು ಆಗಬೇಕು, ನನಗೂ ಮಗು ಆಗಬೇಕು. ಭೃಗು ಮಹರ್ಷಿ ಇಷ್ಟೇಯೋ, ಅಷ್ಟೊತ್ತಿಗೆ ಏನೂ ಕಷ್ಟ ಇಲ್ಲ. ನೋಡು, 2 ಪಾತ್ರೆಗಳಲ್ಲಿ ಚರುಶ್ರಪಣವನ್ನು ಮಾಡಿಟ್ಟಿದ್ದೇನೆ. ಈ ಚರುಶ್ರಪಣವನ್ನು ಮಾಡಿ ಚರುವನ್ನು ಬೇಯಿಸಿಟ್ಟಿದ್ದೇನೆ. ಆ ಚರುವನ್ನು ನಾನು ಮಂತ್ರಗಳಿಂದ ಅಭಿಮಂತ್ರಿಸ್ತೇನೆ, ಪುಂಸವನೋಕ್ತವಾದ ಮಂತ್ರಗಳಿಂದ ಅಭಿಮಂತ್ರಣ ಮಾಡ್ತೇನೆ. ಆ ಅಭಿಮಂತ್ರಿತವಾದಂತಹ ಚರುವನ್ನು ನಿನ್ನ ತಾಯಿ ಮತ್ತು ನೀನು ಪ್ರಾಶನ ಮಾಡಬೇಕು. ಇದರಲ್ಲಿ ಸರಿಯಾಗಿ ಗಮನಿಸು, ಈ ಕಪ್ಪಗಿನ ಮಣ್ಣಿನ ಮಡಿಕೆಯಲ್ಲಿ ಇರತಕ್ಕಂತಹ ಚರು ಅದು ನಿನ್ನ ತಾಯಿಗೆ ಸಂಬಂಧಿಸಿದ್ದು, ಈ ಕೆಂಪಗಿನ ಮಡಿಕೆಯಲ್ಲಿರತಕ್ಕಂಥದ್ದು ಅದು ನಿನಗೆ ಸಂಬಂಧಿಸಿದ್ದು. ಇದನ್ನು ಪ್ರಾಶನ ಮಾಡುವುದಕ್ಕಿಂತ ಮುಂಚೆ ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನು ಆಲಿಂಗಿಸಿಕೊಳ್ಳಬೇಕು, ನೀನು ಔದುಂಬರ ವೃಕ್ಷವನ್ನು ಆಲಿಂಗಿಸಿಕೊಳ್ಳಬೇಕು. ಆಮೇಲೆ 2 ಆಚಮನವನ್ನು ಮಾಡಿಕೊಂಡು ಈ ಚರುವನ್ನು ಪ್ರಾಶನ ಮಾಡಬೇಕು. ಇಷ್ಟಾದರೆ ನಿಮಗೆ ಅಭಿಲಷಿತವಾದಂತಹ ಪುತ್ರ ಸಂತಾನ ಆಗ್ತದೆ ಅಂತ ಭೃಗು ಮಹರ್ಷಿಗಳು ಹೇಳಿದರು. ತಾಯಿ ಆಗಮಿಸಿದ್ದಾಳೆ. ಗಾಧಿಪತ್ನಿಯ ಜೊತೆಗೆ ಈಕೆ ಚರುವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ಆಚಮನವನ್ನು ಮಾಡಿದ್ದಾರೆ. ಮರದ ಹತ್ರ ಹೋಗಿದ್ದಾರೆ. ಅಶ್ವತ್ಥವನ್ನು ಆಲಿಂಗಿಸಬೇಕು, ಔದುಂಬರ ಅಂದರೆ ಅತ್ತಿ, ಅಶ್ವತ್ಥ ಮತ್ತು ಅತ್ತಿಯನ್ನು ಆಲಿಂಗಿಸಬೇಕು ಅಂತ ಹೇಳಿದ್ದಾರೆ ಮಹರ್ಷಿಗಳು. ಅಲ್ಲಿ ಹೋಗುವಾಗ ಏನೋ ಮಾತಾಡಿಕೊಳ್ತಾರೆ ಇವರು. ನಾನು ಅಶ್ವತ್ಥ ಯಾಕೆ, ನಾನು ಔದುಂಬರ ಮಾಡ್ತೇನೆ, ನೀನು ಅಶ್ವತ್ಥ ಮಾಡ್ದು ಅಂತ ಹೀಗೆ ಆ ಕಡೆ ಈ ಕಡೆ ಮಾಡಿಕೊಂಡ್ರು. ಈ ಕಡೆ ಚರು ಭಕ್ಷಣ ಮಾಡುವ ವಿಷಯದಲ್ಲೂ ಅದಲು ಬದಲು ಮಾಡಿಕೊಂಡ್ರು. ಅದು ಕಪ್ಪಿದ್ದು ನನಗೆ ಯಾಕೆ, ನೀನು ಮಗಳಲ್ವ, ನಾನು ಹೇಳಿದ್ದನ್ನು ನೀನು ತಗೊಳ್ಬೇಕು ಅಂತ ಅಮ್ಮ. ಸರಿ, ಕಪ್ಪು ಪಾತ್ರೆಯಲ್ಲಿದ್ದದ್ದನ್ನು ಮಗಳು ತಗೊಂಡಿದ್ದಾಳೆ, ಕೆಂಪು ಪಾತ್ರೆಯಲ್ಲಿದ್ದದ್ದನ್ನು ಅಮ್ಮ ತಗೊಂಡಿದ್ದಾಳೆ. ಅಲ್ಲಿ ವೃಕ್ಷವನ್ನು ಕೂಡ ವ್ಯತ್ಯಾಸ ಮಾಡಿಕೊಂಡ್ರು, ಇತ್ತ ಕಡೆ ಚರುವನ್ನು ಕೂಡ ವ್ಯತ್ಯಾಸ ಮಾಡಿಕೊಂಡ್ರು. ವ್ಯತ್ಯಾಸ ಮಾಡಿಕೊಂಡು ಅದನ್ನು ಪ್ರಾಶನ ಮಾಡಿ ಋಚೀಕನ ಹತ್ತಿರಕ್ಕೆ ಈಕೆ ಬಂದರೆ ಋಚೀಕ ಹೇಳ್ತಾನೆ, ಈ ಪ್ರಾಶನ ಮಾಡಿ 4 ದಿವಸವಾಗಿದೆ. ಅಷ್ಟರಲ್ಲಿ ಋಚೀಕನಿಂದ ಇಲ್ಲಿ ಗರ್ಭಾಧಾನವಾಗಿದೆ, ಅಲ್ಲಿ ರಾಜ ಗಾಧಿಯಿಂದ ಗರ್ಭಾಧಾನವಾಗಿದೆ. ಆ ಸಮಯದಲ್ಲಿ ಮುಖ ನೋಡಿ ಹೇಳ್ತಾನೆ, ಏನೋ ವ್ಯತ್ಯಾಸ ಮಾಡಿಕೊಂಡಿದ್ದೀರಲ್ಲ ನೀವು, ನಿನ್ನ ಮುಖವನ್ನು ನೋಡಿದರೆ ನನಗೆ ಅನಿಸ್ತದೆ ನಿನ್ನಲ್ಲಿ ಒಬ್ಬ ಬ್ರಾಹ್ಮಣನಾದ ಕ್ಷತ್ರಿಯ ಹುಡ್ತಾನೆ. ಯಾಕಂದರೆ ನೀನು ಬ್ರಾಹ್ಮಣನ ಪತ್ನಿ. ಆದರೆ ಕ್ಷತ್ರಿಯರಿಗೆ ಬೇಕಾದ ಚರುಶ್ರಪಣವನ್ನೇನು ಮಾಡಿಟ್ಟಿದ್ದ, ಕ್ಷತ್ರಿಯರಿಗೆ ಬೇಕಾದಂತಹ ಅಶ್ವತ್ಥ ವೃಕ್ಷದ ಆಲಿಂಗನ ಏನಿದೆ ಅದನ್ನು ಮಾಡಿಕೊಂಡ ಕಾರಣದಿಂದ ನಿನ್ನಲ್ಲಿ ಒಬ್ಬ ಕ್ಷತ್ರಿಯ ಹುಡ್ತಾನೆ. ಎಂಥ ಕ್ಷತ್ರಿಯ, ಅದು ಬ್ರಾಹ್ಮಣ್ಯ ಮತ್ತು ಕ್ಷಾತ್ರ 2 ಮೇಲನಗೊಂಡಿತು ಅಂತಾದರೆ ಅದಕ್ಕೆ ಸದೃಶವಾದ ಶಕ್ತಿ ಮತ್ತೊಂದಿಲ್ಲ. ಇದರ ಪರಿಣಾಮ ಭೂಮಿಯೆಲ್ಲ ರಕ್ತದಿಂದ ಒದ್ದೆಯಾಗುತ್ತೆ. ಭೂಮಿಯಲ್ಲಿ ರಕ್ತದ ಮಡುಗಳನ್ನು ನಿರ್ಮಾಣ ಮಾಡತಕ್ಕಂತಹ ಒಬ್ಬ ಬ್ರಾಹ್ಮ ಕ್ಷಾತ್ರ ಸೃಷ್ಟಿ ನಿನ್ನಲ್ಲಿ ಆಗಿಬಿಡುತ್ತೆ. ಎಂಥ ಘೋರ ಕೆಲಸ ಮಾಡಿಬಿಟ್ಟು ಪತ್ನಿ ಅಂತ ಪತ್ನಿ ಹತ್ರ ರುಚಿಕ ಹೇಳಿಕೊಳ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ಅಲ್ಲಿ ಆದರೂ ಒಳ್ಳೆಯದಾಗುತ್ತೋ, ಅಲ್ಲಿ ಸಿಂಹಾಸನದಲ್ಲಿ ಕೂಡಬೇಕಾದ ರಾಜ ಹುಟ್ಟಬೇಕಲ್ಲ. ಆದರೆ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಚರುವನ್ನು ಗಾದಿಯ ಪತ್ನಿ ಸ್ವೀಕರಿಸಿದರ ಪರಿಣಾಮ ಏನಾಗ್ತದೆ ಗೊತ್ತೋ, ಅಲ್ಲಿ ಕ್ಷತ್ರಿಯನಾದ ಬ್ರಾಹ್ಮಣ ಹುಡ್ತಾನೆ. ಲೋಕಕ್ಕೆ ವೇದಮಂತ್ರವನ್ನು ಕೊಡ್ತಕ್ಕಂತಹ ಬ್ರಾಹ್ಮಣ ಕ್ಷಾತ್ರ ಸಿಂಹಾಸನದಲ್ಲಿ ಕೂಡಬೇಕಾದಂತಹ ಪ್ರಸಂಗ. ಕ್ಷತ್ರಿಯನಾಗಿ ಆತ ಬ್ರಾಹ್ಮಣನಾಗಿ ಹುಟ್ಟಿದ್ದರಿಂದ ಏನಾಗ್ತದೆ ಗೊತ್ತೋ, ಅತ್ಯಂತ ಶ್ರೇಷ್ಠ ಬ್ರಾಹ್ಮಣರನ್ನು ವಿರೋಧ ಮಾಡಿ ಬ್ರಾಹ್ಮಣ ವಂಶವನ್ನು ನಾಶ ಮಾಡುವುದಕ್ಕೆ ಮುಂದಾಗಿ ಬಿಡ್ತಾನೆ ಆ ಬ್ರಾಹ್ಮಣ. ಎಂಥ ಅಪಚಾರವನ್ನು ಮಾಡಿಬಿಟ್ರಿ. ಒಂದು ಸ್ವಲ್ಪ ಎಡವಟ್ಟು ಮಾಡಿದರೆ ಎಷ್ಟೆಲ್ಲ ಆಗ್ತದೆ. ಇವರು ಯಾಕೆ ಎಡವಟ್ಟು ಮಾಡಿದರು ಅಂತ ಯಾರಿಗೂ ಇಲ್ಲಿಯ ತನಕ ಗೊತ್ತಿಲ್ಲ. ಈ ಹೆಂಗಸರ ಮನಸ್ಸಲ್ಲಿ ಏನಿರ್ತದೆ ಅಂತ ವೇದವ್ಯಾಸರು ಕೂಡ ಬರೆಯುವುದಿಲ್ಲ. ಯಾಕೆ ಮಾಡಬೇಕಿತ್ತು ಇವರು? ಶ್ರೀಮದ್ ಭಾಗವತದಲ್ಲೂ ಈ ಕಥೆ ಬರ್ತದೆ, ಆದರೆ ವೃಕ್ಷದ ಕಥೆ ಬರುವುದಿಲ್ಲ. ಮಹಾಭಾರತದಲ್ಲಿ ವೃಕ್ಷದ ಕಥೆ ಬರುತ್ತೆ.
ಆ ವೃಕ್ಷವನ್ನೇ ಆಲಿಂಗಿಸಬೇಕು. ಯಾಕಂದರೆ ಅಶ್ವತ್ಥ ಎಂಬುದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ವೃಕ್ಷ. ಅತ್ತಿ ಮರ ಅನ್ನೋದು ವಿಪ್ರರಿಗೆ ಸಂಬಂಧಪಟ್ಟದ್ದು. ಅತ್ತಿ ಪಲಾಶಗಳು ವಿಪ್ರರಿಗೆ, ನೆಗ್ರೋಧ ಮತ್ತು ಅಶ್ವತ್ಥ, ನೆಗ್ರೋಧ ಅಂದರೆ ಆಲ, ಆಲ ಮತ್ತು ಅಶ್ವತ್ಥ ಅನ್ನೋದು ಕ್ಷತ್ರಿಯರಿಗೆ, ಶಮಿ ಅನ್ನೋದು ವೈಶ್ಯರಿಗೆ, ಬಿದಿರು ಅನ್ನುವುದು ಶೂದ್ರರಿಗೆ ಅಂತ ಈ ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ವೃಕ್ಷಗಳಲ್ಲಿ ಚಾತುರ್ವರ್ಣ್ಯ ಇದೆ. ಅದು ಆ ವರ್ಣಕ್ಕೆ ಸೇರಿದ್ದು. ಈ ಚಾತುರ್ವರ್ಣ್ಯ ಅನ್ನೋದು ಮನುಷ್ಯನಲ್ಲಿ ಮಾತ್ರ ಇರುವುದಲ್ಲ, ವೃಕ್ಷದಲ್ಲಿ ಚಾತುರ್ವರ್ಣ್ಯ ಇದೆ, ದೇವತೆಗಳಲ್ಲಿ ಚಾತುರ್ವರ್ಣ್ಯ ಇದೆ. ಯಮನನ್ನು ಶೂದ್ರ ಅಂತ ಕರೀತಾರೆ. ಅದರಿಂದ ಈ ದೇವತೆಗಳಲ್ಲೇ ದೇವತಾ ಸ್ವರೂಪದಲ್ಲಿ ಚಾತುರ್ವರ್ಣ್ಯಗಳು ಅನ್ನೋದಿದೆ. ಅದರಿಂದ ಇದು ಕೇವಲ ಅದಕ್ಕಲ್ಲ, ಮಳೆ ಬೀಳುವ ಮಳೆಯಲ್ಲಿ ಚಾತುರ್ವರ್ಣ್ಯ ಇದೆ, ಹರಿಯುವ ನದಿಯಲ್ಲಿ ಚಾತುರ್ವರ್ಣ್ಯ. ವರ್ಣ ಅಂದರೆ ಸ್ವಭಾವ ಅಂತ ಅರ್ಥ, ವರ್ಣ ಅಂದರೆ ಜಾತಿ ಅಂತ ಅರ್ಥ ಅಲ್ಲ. ನಾವು ಜಾತಿ ಸಮೀಕರಣ ಮಾಡಿದಲ್ಲಿಂದ ನಮ್ಮಲ್ಲಿ ಪರಸ್ಪರ ಗಲಾಟೆಗಳು ಪ್ರಾರಂಭವಾದದ್ದು. ವಸ್ತುತಃ ವರ್ಣ ಅಂದ್ರೇನು? ಕನ್ನಡದಲ್ಲಿ ವರ್ಣ ಅನ್ನುವುದನ್ನು ಸರಿಯಾಗಿ ಬಿಡಿಸಿದರೆ ಬಣ್ಣ ಅಂತ ಆಗ್ತದೆ. ಯಾಕಂದರೆ ಸಂಸ್ಕೃತದ ವಾ ಅದು ಕನ್ನಡದಲ್ಲಿ ಹೆಚ್ಚಾಗಿ ಬಾ ಆಗೋದು. ಕನ್ನಡದಲ್ಲೋ ಅಥವಾ ಬೇರೆ ಭಾಷೆಯಲ್ಲೋ ವರ್ಷ ಅಂದರೆ ಮಳೆ ಅಂತ ಅರ್ಥ, ವರ್ಷಾಕಾಲ ಅಂದರೆ ಮಳೆಯ ಕಾಲ, ವರ್ಷ ಋತು ಅಂದರೆ ಮಳೆಯ ಋತು ಅಂತ ಅರ್ಥ. ಅದು ಕನ್ನಡದಲ್ಲಿ ತುಳುವಿನಲ್ಲಿ ಬರುವಾಗ ವರ್ಷ ಅಂತ ಆಗ್ತದೆ. ವಾ ಹೋಗಿ ವಟು ಇದ್ದದ್ದು ಬಟು ಆಗ್ತದೆ. ಅಂದ ವಕಾರ ಬಕಾರಗಳು, ವಾಲ ಹೋಗಿ ಬಾಲ ಆಗ್ತದೆ. ವಾಲಿ ಅಂದರೆ ಬಾಲ ಉಳ್ಳವ ಅಂತ, ಬಾಲಿ ಅಂದರೆ ಬಾಲ ಉಳ್ಳವ ಅಂತ. ವಕಾರ ಬಕಾರಗಳು ಭಾಷೆಯಲ್ಲಿ ಒಂದಾಗುತ್ತೆ. ಆ ನಿಟ್ಟಿನಿಂದ ಬಾ ವಸ್ತುತಃ ವರ್ಷವು ವರ್ಷವಾದ ಹಾಗೆ ವರ್ಣ ಅನ್ನೋದು ಬರ್ಣ ಅನ್ನೋದಾಗಿದೆ. ಬರ್ಣ ಅಂತ ಹೇಳಲಿಕ್ಕೆ ಕನ್ನಡದವರಿಗೆ ಕಷ್ಟವಾಗಿ ಕೊನೆಗೆ ಅದು ಬಣ್ಣ ಅಂತ ಆಗಿದೆ. ಆದ್ದರಿಂದ ಸಂಸ್ಕೃತದಲ್ಲಿ ಪಂಚವರ್ಣಗಳು ಅಂದರೆ ಕನ್ನಡದಲ್ಲಿ 5 ಬಣ್ಣಗಳು ಅಂತಲೇ ಅರ್ಥ. ವರ್ಣ ಅನ್ನೋದು ಬಣ್ಣವನ್ನು ಹೇಳ್ತದೆ. ನಾವು ನಮ್ಮ ರಾಷ್ಟ್ರ ಧ್ವಜವನ್ನು ತ್ರಿವರ್ಣ ಧ್ವಜ ಅಂತ ಕರೆಯುವುದಿಲ್ಲ, 3 ಬಣ್ಣಗಳುಳ್ಳಂತಹ ಧ್ವಜ ಅಂತ ಅರ್ಥ. ವರ್ಣ ಅಂದರೆ ಬಣ್ಣ. ಬಣ್ಣ ಅನ್ನೋದು ಸ್ವಭಾವವನ್ನು ಹೇಳ್ತಕ್ಕಂತಹ ಶಬ್ದ. ಅದು ನಾವು ಹೇಳ್ತೇವೆ ನೋಡಲಿಕ್ಕೆ ಹಾಗೆ ಇದ್ದ, ನಿನ್ನೆ ಎಲ್ಲ ಗೊತ್ತಾಗೋಯಿತು, ಅವನ ಬಣ್ಣ ಬಯಲಾಯಿತು ಅಂತ ಹೇಳ್ತೇವೆ. ಬಣ್ಣ ಬಯಲಾಗುವುದು ಅಂದರೆ ಅವನ ನಿಜ ಸ್ವಭಾವ ಅರ್ಥವಾಗುವುದು ಅಂತ ಅರ್ಥ. ಬಣ್ಣ ಅನ್ನುವುದು ಸ್ವಭಾವವನ್ನು ಹೇಳತಕ್ಕಂತಹ ಒಂದು ಶಬ್ದ. ಆದ್ದರಿಂದ ಸ್ವಭಾವವನ್ನು ಅನುಸರಿಸಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ. ಚಾತುರ್ವರ್ಣ್ಯ ಅನ್ನೋದು ಮೂಲಭೂತವಾಗಿ ಗುಣ ಮತ್ತು ಕರ್ಮ ಇದರ ವಿಭಾಗದಿಂದಾಗಿ ನಿರ್ಮಿತವಾದ ಒಂದು ವ್ಯವಸ್ಥೆ. ಲೋಕದ ಕ್ಷೇಮಕ್ಕೋಸ್ಕರ ಇರತಕ್ಕಂತಹ ವ್ಯವಸ್ಥೆ ಅದು. ಆ ವ್ಯವಸ್ಥೆ ಅದು ಸ್ವಭಾವ ಸಹಜವಾದ ವ್ಯವಸ್ಥೆ. ಅದು ಆಮೇಲೆ ಇಂಥವರ ಮಗನಾದ್ದರಿಂದ ಅನ್ನೋದು ನಂತರದಲ್ಲಿ ಸೇರಿಕೊಂಡದ್ದು. ಮೂಲಭೂತವಾಗಿ ಅದು ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ಭಿದ್ಯತೆ ಅಂತ ಶ್ರೀಮನ್ಮಧ್ವಾಚಾರ್ಯರು ಅದರ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ಕೊಡ್ತಾರೆ. ಹಾಗೆ ಸ್ವಾಭಾವಿಕವಾದಂತಹ ವರ್ಣ ವ್ಯವಸ್ಥೆ ಅದು ಕೇವಲ ಜೀವ, ಈ ಮನುಷ್ಯ ಅನ್ನೋ ಚೇತನದಲ್ಲಿರುವುದಲ್ಲ, ಪ್ರಾಣಿಗಳಲ್ಲೂ ಉಂಟು, ವೃಕ್ಷಗಳಲ್ಲೂ ಉಂಟು. ಅಂಥಲ್ಲಿ ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದು ಅಶ್ವತ್ಥ ವೃಕ್ಷ. ಅದನ್ನು ಕ್ಷಾತ್ರ ಗರ್ಭಕ್ಕೋಸ್ಕರ ಅಶ್ವತ್ಥದ ಸೇವೆಯನ್ನೇ ಮಾಡಬೇಕು. ಬ್ರಾಹ್ಮ ಗರ್ಭವನ್ನು ಪಡೆಯುವುದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಅಶ್ವತ್ಥದ ಸೇವೆಯನ್ನು ವಿಧಾನ ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಔದುಂಬರದ ಸೇವೆಯನ್ನು ವಿಧಾನ ಮಾಡ್ತಾರೆ. ವಸ್ತುತಃ ಅಶ್ವತ್ಥಕ್ಕೆ ಬೃಹಸ್ಪತಿ ಅಂತಕ್ಕಂತಹ ಬ್ರಹ್ಮಶಕ್ತಿ ಅಭಿಮಾನಿಯಾಗಿರುತ್ತೆ, ಔದುಂಬರಕ್ಕೆ ಶುಕ್ರ ಅಂತಕ್ಕಂತಹ ಬ್ರಹ್ಮಶಕ್ತಿ ಅಭಿಮಾನಿಯಾಗಿರುತ್ತೆ. ಹಾಗಿದ್ದರೂ ಕೂಡ ಇದು ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಗರ್ಭಕ್ಕೆ ಬೇಕಾದ ವೃಕ್ಷ. ಕೆಲವು ವೃಕ್ಷಗಳು ಗರ್ಭಶಕ್ತಿಯನ್ನು ವೃದ್ಧಿಗೊಳಿಸುವ ವೃಕ್ಷಗಳು ಅಂತ ಆಯುರ್ವೇದದಲ್ಲಿ ಪ್ರಸಿದ್ಧವಾಗಿದ್ದಾವೆ. ಗರ್ಭಶಕ್ತಿಯ ವೃದ್ಧಿಗೆ ನಿರಂತರ ಗರ್ಭಸ್ರಾವ ಆಗ್ತಾ ಇದ್ದಂಥ ಹೆಣ್ಣು ಮಕ್ಕಳು ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ, ಅತ್ತಿಯ ಮರದ ಸನಿಹದಲ್ಲಿ ಬಹಳ ಕಾಲ ಕೂತುಕೊಂಡು ಅತ್ತಿಯ ಮೇಲಿನಿಂದ ಬೀಸುವ ಗಾಳಿಯನ್ನು ಸ್ವೀಕಾರ ಮಾಡುವುದರಿಂದ ಅವರ ಗರ್ಭದ ಶಕ್ತಿ ವೃದ್ಧಿಯಾಗ್ತದೆ ಅಂತ. ಅದರಲ್ಲಿ ಬ್ರಾಹ್ಮಣ್ಯಕ್ಕೆ ಬೇಕಾದದ್ದು ವಸ್ತುತಃ ಔದುಂಬರ ವೃಕ್ಷ. ಆದರೆ ಆ ಕಡೆ ಈ ಕಡೆ ಮಾಡಿಕೊಂಡಿದ್ದಾರೆ. ಇವರು ಅಭಿಮಂತ್ರಣ ಮಾಡಿದ ಮಂತ್ರಗಳಲ್ಲೂ ಕೂಡ ಚರುವಿನಲ್ಲಿ ವ್ಯತ್ಯಾಸವಾಗಿದೆ. ವ್ಯತ್ಯಾಸವಾದದ್ದಕ್ಕೆ ಕಾರಣವನ್ನು ಮಹಾಭಾರತವೂ ಹೇಳುವುದಿಲ್ಲ, ಪುರಾಣವೂ ಹೇಳುವುದಿಲ್ಲ. ನಾವೇ ಆಲೋಚನೆ ಮಾಡುವುದಾದರೆ ಹೀಗಿರ್ಬೋದು. ತಾಯಿ ಗಾದಿಯ ಪತ್ನಿ, ಅವಳು ಮಗಳಿಗೆ ಯಾವತ್ತೂ ಕೂಡ ಅಥವಾ ಸೊಸೆಗೆ ಚೆನ್ನಾಗಿರುವುದು ಮಾಡಿಟ್ಟಿರ್ತಾರೆ. ಅದರಿಂದ ಒಳ್ಳೆ ಮಗು ಹುಟ್ಟುತ್ತದೆ. ನನಗೆ ಒಳ್ಳೆ ಮಗು ಹುಟ್ಟಬೇಕು ಅಂತ ಬಹುಶಃ ಅದಲು ಬದಲು ಮಾಡಿರಬೇಕು. ಇವಳು ಮಗಳು ಸತ್ಯವತಿ, ಅವಳು ಅಮ್ಮನ ಮಾತು ಮೀರುವುದು ಹೇಗೆ? ನಮಗೆ ಬೇರೆಯವರ ಮಾತಿಗಿಂತ ಅಮ್ಮನ ಮಾತು ಮುಖ್ಯ ಅಂತ ಹೇಳಿ ಅದನ್ನು ವ್ಯತ್ಯಾಸ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡಿರಬಹುದು. ಅಂತೂ ಅದಲು ಬದಲಾಗಿದೆ. ಇದರ ಪರಿಣಾಮವಾಗಿ ಕ್ಷತ್ರಿಯ ಕ್ಷೇತ್ರದಲ್ಲಿ ಬ್ರಾಹ್ಮಣ್ಯದ ಜನನಕ್ಕೆ, ಬ್ರಾಹ್ಮಣ ಕ್ಷೇತ್ರದಲ್ಲಿ ಕ್ಷತ್ರಿಯದ ಜನನಕ್ಕೆ ಬೇಕಾದ ಒಂದು ಅಡಿಪಾಯ ಸಿದ್ಧವಾಗಿ ಬಿಟ್ಟಿದೆ.
ಆದರೆ ಸತ್ಯವತಿ ತನ್ನ ಮಾವನ ಕಾಲಿಗೆ ಬೀಳ್ತಾಳೆ, ಕಣ್ಣೀರು ಹಾಕ್ತಾಳೆ. ತನ್ನ ಪತಿಯೂ ಪಕ್ಕದಲ್ಲಿದ್ದಾಳೆ, ಪತಿಯ ಕಾಲಿಗೂ ಬೀಳ್ತಾಳೆ. ಸ್ವಾಮಿ, ನಾನು ಅಮ್ಮನ ಮಾತು ಅಥವಾ ಅಮ್ಮನ ಮೇಲಿನ ಗೌರವದಿಂದ ಏನೋ ಒಂದು ತಪ್ಪು ಮಾಡಿದ್ದೇನೆ, ವ್ಯತ್ಯಾಸ ಮಾಡಿಬಿಟ್ಟಿದ್ದೇನೆ. ಇದರಿಂದಾಗಿ ಲೋಕವನ್ನೆಲ್ಲ ರಕ್ತದಿಂದ ಒದ್ದೆ ಮಾಡಿಸುವ, ರಕ್ತದ ಮಡುವನ್ನು ನಿರ್ಮಿಸತಕ್ಕಂತಹ ಮಗು ನಮ್ಮ ಪತಿಯಾದಂತಹ ಋಚೀಕನಿಗೆ ಹುಟ್ಟಿತು ಅನ್ನೋ ಅಪವಾದ ನನಗೆ ಬರಬಾರ್ದು. ಅಂತಹ ಮಗುವಿನ ಕೃತ್ಯವನ್ನು ನಾನು ನನ್ನ ಕಣ್ಣಾರೆ ನೋಡುವುದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದಕ್ಕೇನಾದರೂ ಒಂದು ಉಪಾಯವನ್ನು ಹೇಳಿಕೊಡಬೇಕು. ಇವಳು ಅಷ್ಟು ಅಂಗಲಾಚುವುದನ್ನು ನೋಡಿ ವರವನ್ನು ಕೊಟ್ಟವ ಭೃಗು ಮಹರ್ಷಿ. ವರವೇ ಶಾಪವಾಗಿ ಈಕೆಗೆ ಪರಿಣಮಿಸುವುದಾದರೆ ಅದನ್ನು ಹೇಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆತ? ಆದ್ದರಿಂದ ಆತ ಹೇಳ್ತಾನೆ, ಯೋಚಿಸಬೇಡ ಸತ್ಯವತಿ, ನಿನಗೆ ಮಗುವಾಗಿ ಹುಟ್ಟುವುದಿಲ್ಲ, ಮೊಮ್ಮಗುವಾಗಿ ಹುಟ್ಟುತ್ತದೆ. ಅಷ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು. ನಿನಗೆ ಮಗುವಾಗಿ ಅಂಥದ್ದು ಹುಟ್ಟಬೇಕು ಈಗಿನ ವ್ಯವಸ್ಥೆಯ ಪ್ರಕಾರ, ಆದರೆ ಅದನ್ನು ನಾವು ಸ್ವಲ್ಪ ಉಶಾಪವಾಗಿಸಿ ಅದು ಮೊಮ್ಮಗುವಾಗಿ ಹುಟ್ಟುವ ಹಾಗೆ ಒಂದು ಅನುಗ್ರಹ ಮಾಡ್ತೇವೆ. ಈ ಕಾರಣದಿಂದ ಸತ್ಯವತಿಯ ಉದರದಲ್ಲಿ ಹುಟ್ಟಿದ ಮಗುವಿಗೆ ಜಮದಗ್ನಿ ಅಂತ ಹೆಸರು. ರುಚೀಕನ ಮಗ ಜಮದಗ್ನಿ. ಆ ಜಮದಗ್ನಿಯಿಂದ ಮುಂದಕ್ಕೆ ಆ ಹಿಂದಿನ ಕೆಲಸದ ಪರಿಣಾಮವಾಗಿ ಆವಿರ್ಭವಿಸಿದ ಬ್ರಾಹ್ಮಣ ಕ್ಷೇತ್ರದಲ್ಲಿ ಹುಟ್ಟಿದ ಕ್ಷಾತ್ರ ವ್ಯಕ್ತಿತ್ವದ ವ್ಯಕ್ತಿಯೇ ಈ ಭಾರ್ಗವರಾಮ ಅಂತ ಕರೆಸಿಕೊಳ್ಳತಕ್ಕಂತಹ ಪರಶುರಾಮ. ಜಮದಗ್ನಿ ಅತ್ತ ಗಾಧಿಯಲ್ಲಿ ಹುಟ್ಟಿದ ಮಗನಿಗೆ ಕೌಶಿಕ ಅಂತ ಹೆಸರಿಟ್ಟರು. ಮುಂದಕ್ಕೆ ಆತ ವಿಶ್ವಾಮಿತ್ರ ಅಂತ ಪ್ರಸಿದ್ಧನಾಗ್ತಾನೆ. ಕ್ಷಾತ್ರ ಬ್ರಾಹ್ಮಣ್ಯವನ್ನು ತೋರಿಸಿರತಕ್ಕಂತಹ ವ್ಯಕ್ತಿತ್ವ. ಗಾಧಿನೋ ವಿಶ್ವಾಮಿತ್ರ, ಗಾಧಿಯ ಮಗನಾದ ವಿಶ್ವಾಮಿತ್ರ. ಇತ್ತ ಜಮದಗ್ನಿ ಯೋಗ್ಯವಾದ ಕನ್ಯೆಯನ್ನು ಹುಡುಕಿಕೊಂಡು ಹೊರಟಿದ್ದಾನೆ, ಗುರುಕುಲ ವಾಸವನ್ನು ಮುಗಿಸಿದ್ದಾನೆ. ಜಮದಗ್ನಿಯ ವ್ಯಕ್ತಿತ್ವ ಏನು ಅಂದರೆ, ಅವ ಹುಟ್ಟುವಾಗಲೇ ಧನುರ್ವೇದ ವಿದ್ಯೆಯಲ್ಲಿ ಪಾರಂಗತನಾಗಿ ಹುಟ್ಟಿದ್ದಾನಂತೆ. ಅವನಿಗೆ ಕಾಡಿನಲ್ಲಿದ್ದ ಬಿದಿರು ಸಿಕ್ಕಿದರೆ ಸಾಕು, ಅದನ್ನು ಬಗ್ಗಿಸುವುದು, ಅದಕ್ಕೆ ಹಗ್ಗ ಎಳೆಯುವುದು, ಆತ ಅದರಲ್ಲಿ ಬಾಣ ಹುಡಿದರೆ ಅದು ಬ್ರಹ್ಮಾಸ್ತ್ರವೋ ಆಗ್ನೇಯಾಸ್ತ್ರವೋ ಆಗಿ ಪರಿಣಮಿಸ್ತಾ ಇತ್ತಂತೆ. ಹುಟ್ಟುವಾಗಲೇ ಧನುರ್ವೇದ ಪಾರಂಗತನಾಗಿ ಹುಟ್ಟಿದಂತಹ ವ್ಯಕ್ತಿ ಜಮದಗ್ನಿ. ಅಂತಹ ಜಮದಗ್ನಿ ಯೋಗ್ಯ ಕನ್ಯೆಯನ್ನು ಅರಸಿ ಹೊರಟಿದ್ದಾನೆ. ಪ್ರಸೇನಜಿತ್ ಅನ್ನುವ ರಾಜನ ಮಗಳು ರೇಣುಕಾದೇವಿ ಕಾಡಿನಲ್ಲಿ ವಿಹಾರಕ್ಕೋಸ್ಕರ ಬಂದಿದ್ದಂತಹ, ಮೃಗಯಾ ವಿಹಾರಕ್ಕೆ ಬಂದಿದ್ದಂತಹ ಪ್ರಸೇನಜಿತ್ತಿನ ಸನಿಹದಲ್ಲಿ ಕುವಾರಿಯಾದಂತಹ ರೇಣುಕೆಯನ್ನು ಕಾಣ್ತಾನೆ. ಈತನ ಬಿಲ್ವಿದ್ಯೆ, ಕೈಯಲ್ಲಿ ಬಿಲ್ಲು ಹಿಡಿದಂತಹ ಜಮದಗ್ನಿಯನ್ನು ನೋಡಿ ಆಕೆಯೂ ತಾನು ತನ್ನನ್ನು ಆತನಿಗೆ ಒಪ್ಪಿಸಿಕೊಂಡಿದ್ದಾಳೆ. ಒಂದು ರೀತಿಯ ಪ್ರೇಮ ವಿವಾಹ ಘಟಿಸಿದ ಹಾಗೆ ನಡೆದಿದೆ ಇದು. ಜಮದಗ್ನಿ ರೇಣುಕೆಯನ್ನು ರಾಜನ ಹತ್ರ ಕೇಳಿದ ಕೂಡಲೇ ರಾಜ ವಿವಾಹ ಮಾಡಿಕೊಡ್ತಾನೆ. ಹಾಗೆ ರಾಜಕುಮಾರಿಯಾದ ರೇಣುಕಾದೇವಿಯ ಜೊತೆಗೆ ಜಮದಗ್ನಿ ಸಂಸಾರವನ್ನು ಮಾಡಿದ್ದಾನೆ. ರೇಣುಕೆಯಲ್ಲಿ ಜಮದಗ್ನಿಗೆ 4 ಮತ್ತು 1 5 ಜನ ಮಕ್ಕಳು. ಮೊದಲ 4 ತಮ್ಮನಾಗಿ ಹುಟ್ಟಿದವನೇ ಸಾಕ್ಷಾತ್ ಭಗವಂತ ರಾಮ ಅಂತ ಆತನಿಗೆ ನಾಮಕರಣವನ್ನು ಮಾಡಿದ್ದಾರೆ. ರಾಮನಿಗೆ 14 ವರ್ಷ. ಆತ ಕೈಲಾಸದಲ್ಲಿ ಹೋಗಿ ಅಧ್ಯಯನ ಮಾಡಿದ್ದಾನೆ. ರಾಮ ಶಿವಶಕ್ತಿಯ ಅಧ್ಯಯನವನ್ನು ನಡೆಸಿಕೊಂಡು ಬಂದಿದ್ದಾನೆ. 4 ಜೊತೆಗೆ ರಾಮನೂ ಕೂಡ ಆಶ್ರಮದಲ್ಲಿರುವಂತಹ ಒಂದು ಸಂದರ್ಭ. ಆಶ್ರಮದಲ್ಲಿ ಒಂದು ವಿಶಿಷ್ಟವಾದ ಯಾಗ ಪ್ರಕ್ರಿಯೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಕಲಶೋದಕವನ್ನು ತರುವುದಕ್ಕೋಸ್ಕರ ನರ್ಮದಾ ನದಿಯಿಂದ ನೀರನ್ನು ತೆಗೆದುಕೊಂಡು ಬಾ ಅಂತ ರೇಣುಕೆಯನ್ನು ಜಮದಗ್ನಿ ಕಳಿಸಿದ್ದಾನೆ. ರೇಣುಕೆ ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಆಕಾಶ ಮಾರ್ಗದಲ್ಲಿ ಸಾಗಿದ್ದಾಳೆ ನರ್ಮದಾ ತೀರದಲ್ಲಿ. ನರ್ಮದೆಯ ತೀರಕ್ಕೆ ಬರುವ ಹೊತ್ತಿಗೆ ಆ ನದಿಯಲ್ಲಿ ವಿಹಾರ ಮಾಡ್ತಾ ಇದ್ದಂತಹ ಚಿತ್ರಸೇನ ಅಂತ ಹೇಳ್ತಕ್ಕಂತಹ ಒಬ್ಬ ರಾಜ, ಅವನನ್ನು ಗಂಧರ್ವ ಅಂತ ಬೇರೆ ಪುರಾಣಗಳು ಕರೆದಿದ್ದಾವೆ. ಮಹಾಭಾರತದಲ್ಲಿ ಚಿತ್ರಸೇನನೆಂಬ ರಾಜ ಅಂತ ಅವನ ದೇಶದ ಹೆಸರನ್ನು ಅನೂಪ ಅಂತ ಹೇಳುವ ರಾಜದ ದೇಶದ ಅಧಿಪನಾಗಿರ್ತಕ್ಕಂತಹ ಚಿತ್ರಸೇನ ತನ್ನ ವಾರಾಂಗನೆಯರ ಜೊತೆಗೆ ಜಲಕ್ರೀಡೆಯನ್ನು ಆಡ್ತಾ ಇರುವುದನ್ನು ಕಾಣ್ತಾನೆ. ಕಂಡಂತಹ ಈಕೆ ಆಕಾಶದಲ್ಲಿ ಅದನ್ನು ನೋಡ್ತಾಳೆ. ನೋಡಿದ ಕೂಡಲೇ ತಾನೂ ರಾಜನ ಮಗಳು ಅನ್ನೋದು ನೆನಪಾಗ್ತದೆ. ರಾಜನ ಮಗಳು ಅಂತ ನೆನಪು ಮಾಡಿಕೊಂಡವಳು ನಾನೂ ಕೂಡ ಒಬ್ಬ ರಾಜನನ್ನೇ ಮದುವೆಯಾಗಿದ್ದರೆ ಹೇಗಿರ್ಬೋದು ಅಂತ ಆಲೋಚನೆ ಮಾಡುವುದಕ್ಕೆ ಶುರು ಮಾಡ್ತಾಳೆ. ಆಲೋಚನೆ ಮಾಡ್ತಾ ಮಾಡ್ತಾ ಚಿತ್ರಸೇನನೇ ತನ್ನ ಪತಿಯಾಗಿ ಕಾಣಿಸುವುದಕ್ಕೆ ಶುರು ಆಗ್ತದೆ. ಆ ರೀತಿ ಯೋಚಿಸಿದ್ದೇ ತಡ ಆಕೆ ಆಕಾಶ ಮಾರ್ಗದಿಂದ ದೊಪ್ಪನೆ ಆ ನರ್ಮದಾ ತೀರದ ಮಡುವಿನಲ್ಲಿ ಬಿದ್ದು ಬಿಡ್ತಾಳೆ. ನರ್ಮದೆಯ ಮಡು ಅಂದರೆ ತೀರದಲ್ಲಿರುವ ಒಂದು ಹೊಂಡ, ನೀರು ತುಂಬಿದ ಹೊಂಡ. ಆ ಹೊಂಡದಲ್ಲಿ ಬಿದ್ದಿದ್ದಾಳೆ. ಬಿದ್ದವಳು ಈಜಿಕೊಂಡು ತೀರಕ್ಕೆ ಬರ್ತಾಳೆ. ತನ್ನ ಬಗ್ಗೆ ತನಗೇ ನಾಚಿಕೆ ಅಂತ ಅನಿಸುತ್ತೆ. ಇಲ್ಲಿಯ ತನಕ ಪಾತಿವ್ರತ್ಯದ ಬಲದಿಂದ ಎತ್ತರದಲ್ಲಿದ್ದ ನಾನು ಬಿದ್ದೆ ಅಲ್ಲೋ ಹೊಂಡಕ್ಕೆ. ಕೇವಲ ಮಾನಸ ವ್ಯಭಿಚಾರದಿಂದ ಇಂತಹ ಅನರ್ಥ ಘಟಿಸಿಬಿಟ್ಟಿತಲ್ಲ. ಇಲ್ಲಿಯ ತನಕ ಯಾವ ರೀತಿಯಲ್ಲೂ ಕೆಟ್ಟ ಆಲೋಚನೆ ಮಾಡದೇ ಇದ್ದಂತಹ ನಾನು
ಲೋಕೋತ್ತಮ ವ್ಯಕ್ತಿತ್ವದ ಜಮದಗ್ನಿಯಂತಹ ಪತಿಯನ್ನು ಪಡೆದೂ ಕೂಡ ಯಾವುದೋ ಲೌಕಿಕ ಭೋಗಲಾಲಸೆಗೆ ಒಳಗಾಗಿ 5 ಮಕ್ಕಳ ತಾಯಿಯಾಗಿ ಇಷ್ಟು ಕೆಟ್ಟದಾಗಿ ಯೋಚಿಸಿಬಿಟ್ಟೆ ಅಲ್ಲ ಅಂತ ಯೋಚಿಸ್ತಾಳೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತೆ. ಮೈ ಮೇಲೆ ಬಿದ್ದಂತಹ ಆ ನರ್ಮದೆಯ ನೀರು ಕೂಡ ಮೈಯ ಬಿಸಿಯಿಂದ ಒಣಗುವುದಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಕಣ್ಣೀರಿನಿಂದ ಮತ್ತೆ ಶರೀರ ಒದ್ದೆಯಾಗುತ್ತೆ. ಒದ್ದೆಯ ಶರೀರದಲ್ಲಿ ಮಾರ್ಗದಲ್ಲಿ ಓಡಿಕೊಂಡು ತುಂಬಿದ ಘಟದಲ್ಲಿ ನೀರು ತುಂಬಿಸಿಕೊಂಡು ಬರ್ತಾಳಂತೆ. ಒದ್ದೆ ಬಟ್ಟೆಯಿಂದ ಓಡಿ ಓಡಿ ಬರ್ತಾ ಇರತಕ್ಕಂಥ ರೇಣುಕೆಯನ್ನು ನೋಡಿ ಜಮದಗ್ನಿಗೆ ನಾಚಿಕೆಯಾಗ್ತದೆ. ಯಜ್ಞದಂತಹ ಪರಿಶುದ್ಧ ಕರ್ಮದಲ್ಲಿ ಒದ್ದೆ ಬಟ್ಟೆಯಿಟ್ಟು ನೀರು ತರುವಂಥದ್ದು ಅಪಶಕುನ. ಯಾಕೆ ಹೀಗೆ ಮಾಡಿದ್ದಾಳೆ ನನ್ನ ಪತ್ನಿ? ಅವಳ ಮುಖವನ್ನು ನೋಡಿದರೆ ಭಯಗ್ರಸ್ತತೆ ಕಾಣಿಸ್ತಾ ಇದೆ. ನೇರ ಪ್ರಶ್ನೆ ಮಾಡ್ತಾನೆ, ಏನಾಯಿತು? ನಿನ್ನ ಮುಖದಲ್ಲಿ ಸಾತ್ವಿಕ ವ್ಯಕ್ತಿತ್ವವು ಮಾಚಿ ಯಾವುದೋ ರಾಜಸ ಭಾವಗಳು ಕಾಣಿಸ್ತಾ ಉಂಟಲ್ಲ, ಏನು ಮಾಡಿದಿ? ಏನು ಅಪಚಾರವನ್ನೇ ಎಸಗಿದಿ ಅಂತ ತನ್ನ ಪತ್ನಿಯನ್ನು ಪ್ರಶ್ನಿಸ್ತಾನೆ. ಆಕೆ ತಲೆ ತಗ್ಗಿಸಿಕೊಂಡು ನಿಂತು ಬಿಡ್ತಾಳೆ. ಯಾವ ವಿಷಯವನ್ನು ಹೇಳುವುದಕ್ಕೆ ಹೋಗುವುದಿಲ್ಲ. ನಾಚಿಕೆಯಿಂದ, ಭಯದಿಂದ, ಬೇಸರದಿಂದ, ಅಪರಾಧಿ ಪ್ರಜ್ಞೆಯಿಂದ ತಲೆ ತಗ್ಗಿಸಿ ಕೈಗಟ್ಟಿಕೊಂಡು ತಾನು ಮೂಲೆಯಲ್ಲಿ ಹೋಗಿ ಕೂತು ಬಿಡ್ತಾಳೆ. ಜಮದಗ್ನಿ ತನ್ನ ದಿವ್ಯ ದೃಷ್ಟಿಯಿಂದ ಅರ್ಥೈಸಿಕೊಳ್ತಾನೆ, ಇಲ್ಲಿ ತಪ್ಪಾಗಿದೆ. ಎತ್ತರದಿಂದ ಬಿದ್ದಿದ್ದಾಳೆ, ಇವಳಲ್ಲಿ ಈಗ ಎತ್ತರ ಇಲ್ಲ ಅನ್ನುವುದು ಅರ್ಥವಾಗ್ತದೆ. ಈಕೆಯ ಜೊತೆಗೆ ಮುಂದೆ ಯಜ್ಞದ ಕೃಷ್ಣಾರ್ಪಣ ಬಿಡುವುದು ಹೇಗೆ? ಅದಕ್ಕೆ ಬೇಕಾದ ಅರ್ಹತೆ ಈ ಮುನಿಯಾದ ನಾನು ಈಕೆಯನ್ನು ಋಷಿಪತ್ನಿ ಅಂತ ಸ್ವೀಕರಿಸುವುದಕ್ಕೆ ಬೇಕಾದ ಅರ್ಹತೆಯನ್ನು ಕಳೆದುಕೊಂಡಿದ್ದಾಳೆ. ಹಾಗೆ ಅಂತ ಹೇಳಿ ನಾನೊಬ್ಬನೇ ಎಡಗೈಯಿಂದ ನೀರು ಹಾಕುವುದಕ್ಕೆ ಸಾಧ್ಯವೋ? ಆಕೆ ಅಂದರೆ ನನ್ನ ಎಡಭಾಗ. ಎಡಭಾಗವು ಪರಿಶುದ್ಧವಾಗಿಲ್ಲ, ನನ್ನ ಅರ್ಧವೇ ಅಪವಿತ್ರವಾಗಿ ಹೋಗಿದೆ. ಆದ್ದರಿಂದ ಈಕೆಯನ್ನು ಪರಿಶುದ್ಧಗೊಳಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಯೋಚಿಸಿ ತನ್ನ ಮಕ್ಕಳನ್ನು ಕರೀತಾನೆ. ನೋಡಿ ಮಕ್ಕಳೇ, ಇವಳು ಹೀಗೆ ಮೂಲೆಯಲ್ಲಿ ಕೂತಿದ್ದಾಗ ನನ್ನ ಯಜ್ಞ ಸಮಾಪ್ತವಾಗುವುದಿಲ್ಲ, ಯಜ್ಞವೇ ಅಪವಿತ್ರವಾಗಿ ಹೋಗಿದೆ. ಆದ್ದರಿಂದ ಈಕೆಯ ತಲೆ ತೆಗೆಯಬೇಕು. ಯಾವ ತಲೆಯಲ್ಲಿ ಈಕೆ ಕೆಟ್ಟ ಆಲೋಚನೆಯನ್ನು ಮಾಡಿದ್ದಾಳೋ ಆ ತಲೆ ಹೋದಾಗ ಮಾತ್ರ ಈಕೆ ಯಜ್ಞೆಗೆ ಅರ್ಹಳಾಗುವುದು. ಆದ್ದರಿಂದ ಇವಳು ಯಜ್ಞಾರ್ಹಳಾಗುವುದಕ್ಕೋಸ್ಕರ ಯಜ್ಞದ ಪಶು ಅಂತ ಭಾವಿಸಿಕೊಂಡು ಈಕೆಯ ತಲೆಯನ್ನು ತೆಗಿಬೇಕು. ಯಾವ ಮಕ್ಕಳು ಸಿದ್ಧರಾಗ್ತಾರೆ? ಪಿತೃದೇವೋಭವ ಅಂತ ಶಾಸ್ತ್ರ ಹೇಳುವುದಕ್ಕಿಂತ ಮುಂಚೆ ಹೇಳಿದ್ದು ಮಾತೃದೇವೋಭವ ಅಂತ. ಆದ್ದರಿಂದ ತಾಯಿಯ ತಲೆ ತೆಗೆಯಬೇಕು ಅನ್ನುವ ಮಾತನ್ನು ಯಾವ ಮಗ ಅನುಸರಿಸುವುದಕ್ಕೆ ಸಾಧ್ಯವಾಗ್ತದೆ? ದೊಡ್ಡ ಮಗ ಅಪ್ಪನಿಗೆ ಕೈ ಮುಗಿದು ಹೇಳ್ತಾನೆ, ನನಗೆ ತಂದೆಯ ಮಾತು ಎಷ್ಟು ಮುಖ್ಯವೋ ತಾಯಿಯ ಮಾತು ಅದಕ್ಕಿಂತ ಮುಖ್ಯ. ಯಾಕಂದರೆ ನಾನು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೇನೆ, ತಂದೆಗಿಂತ ತಾಯಿ ಶ್ರೇಷ್ಠ ಅನ್ನುವ ಮಾತು ಬಂದಿದೆ. ಆದ್ದರಿಂದ ತಾಯಿಯ ತಲೆಯನ್ನು ತೆಗೆಯುವ ಕೆಲಸವನ್ನು ಒಬ್ಬ ವಿಪ್ರ ಕುಮಾರನಾಗಿ ನಾನು ನಡೆಸುವುದಕ್ಕೆ ಸಿದ್ಧ ಇಲ್ಲ. ಜಮದಗ್ನಿಯ ಕಣ್ಣಿನಲ್ಲಿ ಬೆಂಕಿ ಉಂಡೆ ಹೊರಗೆ ಬರುವುದಕ್ಕೆ ಪ್ರಾರಂಭ ಆಯಿತಂತೆ. ಆತ ಆ ದೊಡ್ಡ ಮಗನನ್ನು ಕಣ್ಣು ಬಿಟ್ಟು ನೋಡಿದ್ದೇ ತಡ ಸ್ಮೃತಿ ತಪ್ಪಿ ನೆಲಕ್ಕೆ ಬಿದ್ದ. 2ನೇ ಮಗನೂ ಹಾಗೆ, 3ನೇ ಮಗನೂ ಹಾಗೆ, 4ನೇ ಮಗನೂ ಹಾಗೆ ಸ್ಮೃತಿ ತಪ್ಪಿ ನೆಲಕ್ಕೆ ಬಿದ್ದಿದ್ದಾರೆ. ಆದರೆ ಒಬ್ಬೊಬ್ಬರು ಆಡಿದಂಥ ಶಾಸ್ತ್ರ ತತ್ವ ವಿಷಯಗಳು ಬೇರೆ ಬೇರೆ ಇದ್ದಾರೆ. ತಾಯಿಯ ಶ್ರೇಷ್ಠತೆಯನ್ನು ಬೇರೆ ಬೇರೆ ಮಾರ್ಗದಿಂದ ಅವರು ಉಪಪಾದನೆ ಮಾಡ್ತಾರೆ. ಜಮದಗ್ನಿ ಕೆಂಪು ಕಣ್ಣಿನಿಂದ ಅವರನ್ನು ನೋಡಿ ನೆಲಕ್ಕೆ ಬೀಳಿಸಿದ್ದಾನೆ. 4ನೇವ ರಾಮ ಬರುವಾಗಲೇ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಬಂದಿದ್ದಾನೆ. ಪರಶುರಾಮನಾಗಿಯೇ ಬಂದಿದ್ದಾನೆ. ಬಂದವನನ್ನು ನೋಡಿ ಅವನ ರಾಮನ ಮುಖ ನೋಡಿದ ಕೂಡಲೇ ಈ ಜಮದಗ್ನಿಯ ಕಣ್ಣು ಶಾಂತವಾಗಿ ಹೋಯ್ತಂತೆ. ಅವ ಹೇಳಿದ, ರಾಮ ನೋಡು, ನಿನ್ನ ಅಣ್ಣಂದಿರು ಅಪ್ಪನ ಮಾತಿಗೆ ಒಂದಿಷ್ಟು ಬೆಲೆಯನ್ನೇ ಕೊಡಲಿಲ್ಲ, ಕೆಳಗೆ ನೆಲದಲ್ಲಿ ಬಿದ್ದಿದ್ದಾರೆ ನೋಡು. ನೀನಾದರೂ ಗಮನಿಸಿ ಈ ಅಪ್ಪನ ಅಭಿಲಾಷೆಯನ್ನು ಈಡೇರಿಸುವುದು ಮಗನ ಎಷ್ಟು ದೊಡ್ಡ ಕರ್ತವ್ಯ ಅಂತ ಯೋಚನೆ ಮಾಡಿ ನಿನ್ನ ಅಮ್ಮನ ತಲೆಯನ್ನು ತೆಗೆಯತಕ್ಕದ್ದು ಅಂತ ಆದೇಶಿಸ್ತಾನೆ. ಸರಿಯಪ್ಪ ಅಂತ ಹೇಳ್ತಾನೆ. ಇವ ತಲೆಯನ್ನು ಚೆಂಡಾಡಿ ಬಿಟ್ಟಂತೆ. ಒಳಗಿನಿಂದ ಈತ ತನ್ನ ಕೊಡಲಿಯಲ್ಲಿ ಹೊಡೆದ್ರೆ ತಲೆ ಎದುರುಗಡೆ ಇರುವ ಹೊಸ್ತಿಲಿನಿಂದ ಹೊರಭಾಗದಲ್ಲಿ ಹೋಗಿ ತಲೆ ಬಿತ್ತು. ತಲೆ ಅಲ್ಲಿ ಬಿದ್ದದ್ದೇ ತಡ ರಾಮ ಅಮ್ಮನ ಶರೀರದ ಮೇಲೆ ಬಿದ್ದು ಗೋಳೋ ಅಂತ ಅಳುವುದಕ್ಕೆ ಪ್ರಾರಂಭಿಸ್ತಾನೆ. ಇವ ಅಳ್ತಾ ಇರುವುದನ್ನು ನೋಡಿ ಪ್ರಸನ್ನ ವದನನಾದಂತಹ ಜಮದಗ್ನಿ ಮಧ್ಯೆ ಎಬ್ಬಿಸ್ತಾನೆ. ಏನು ಮಗು, ಯಾಕೆ ಅಳ್ತಾ ಇದ್ದಿ? ನನಗೆ ಅಮ್ಮ ಬೇಕು ಅಂತ ಹೇಳ್ತಾನೆ ಇವ. ಆಗ ಜಮದಗ್ನಿ ಹೇಳ್ತಾನೆ, ಅಮ್ಮ ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ನೀನೇ ಕೈಯಾರೆ ಕೊಂದದ್ದು, ನಿನ್ನ ಕೈಯಾರೆ ಶಿರಚ್ಛೇದ ಮಾಡಿದ ಮೇಲೆ ಬೇಕು ಅಮ್ಮ ಅಂತ ಕೇಳಿದರೆ ಹೇಗೆ ಕೊಡುವುದು? ಅದಕ್ಕೆ ಇವ ಹೇಳ್ತಾನೆ, ಅಪ್ಪ ನೀವು ಹೇಳಿದ್ರಿಂದ ನಾನು ಕಡ್ದಿದ್ದೇನೆ, ಆದರೆ ನಾನು ಅಮ್ಮನ ತಲೆ ಅಂತ ಕಡ್ದದ್ದಲ್ಲ. ನನ್ನ ಪಿತೃವಾಕ್ಯದ ಪರಿಪಾಲನೆ ಅನ್ನುವುದು ನನ್ನ ಕರ್ತವ್ಯ.
ತಂದೆ ವಿವೇಚನಾರಹಿತವಾಗಿ ಏನನ್ನೂ ಆದೇಶಿಸಲಾರ, ಆತನಲ್ಲಿ ಅಂತಹ ತಪಶಕ್ತಿ ಇದೆ ಅನ್ನುವ ಎಚ್ಚರಿಕೆಯಿಂದ ನಾನು ತಲೆ ಕಡ್ದಿದ್ದೇನೆ. ಇದರಲ್ಲಿ ಅಮ್ಮನ ತಲೆ ಅಂತ ನಾನು ಕಡ್ದದ್ದೇ ಅಲ್ಲ, ಅಪ್ಪನ ಮಾತನ್ನು ಈಡೇರಿಸುವುದು ಅನ್ನೋ ಕೆಲಸವನ್ನು ಮಾತ್ರ ಮಾಡಿದ್ದು. ಆದರೆ ಈಗ ಅಮ್ಮ ಇಲ್ಲವಲ್ಲ, ಅಮ್ಮ ಬೇಕು. ಇವನ ಈ ಒಂದು ರೀತಿಯ ಮುದ್ದಾದ ಮಾತನ್ನು ಕೇಳ್ತಾ ಜಮದಗ್ನಿ ಪ್ರಸನ್ನನಾಗಿ ಹೇಳ್ತಾನೆ, ಮಗು ನೀನು ಏನು ಬೇಕಾದರೂ ಕೇಳು, ಕೊಡ್ತೇನೆ. ಅದು 1, 2, 3, 4 ಅಂತ ಲೆಕ್ಕ ಇಲ್ಲ, ಎಷ್ಟು ಬೇಕಾದರೂ ಕೇಳ್ಬೋದು. ಆದರೆ ಮೊದಲು ಸಂಖ್ಯೆ ಹೇಳಬೇಕು. ಇಷ್ಟು ವರ ಕೇಳ್ತೇನೆ ಅಂತ ಹೇಳಬೇಕು, ಅಷ್ಟನ್ನು ಕೊಡ್ತೇನೆ. ಪರಶುರಾಮ ಹೇಳ್ತಾನೆ, ನನಗೆ 7 ವರ ಬೇಕು ಅಂತ ಹೇಳ್ತಾನೆ. ನೋಡಿ, ಸಾಮಾನ್ಯವಾಗಿ ವರ ಕೇಳೋದು 1, 2, 3 ಅಂತ, ಇದು ಆಗಲ್ಲ, 7 ವರ ಬೇಕು ಅಂತ ಕೇಳ್ತಾನೆ. ನಮಗೆ 7 ವರಗಳು ಯಾವುದು ಅಂತ ಬೇಡ, ಪ್ರಮುಖವಾಗಿ ಅವ ಕೇಳಿದ ವರ 1, ನನ್ನ ಅಮ್ಮ ಜೀವಿಸಬೇಕು. 2ನೇದ್ದು, ನಾನು ಈಕೆಯ ಶಿರವನ್ನು ತರಿದಿದ್ದೇನೆ, ಒಮ್ಮೆ ಸತ್ತಿದ್ದೇನೆ, ಸತ್ತು ನಾನು ಬದುಕಿದ್ದು ಅನ್ನುವ ಈ ಯಾವ ಆಲೋಚನೆಯೂ ಕೂಡ ಆಕೆಯಲ್ಲಿ ಇರಬಾರ್ದು. ಆಕೆ ಮತ್ತೆ ಬದುಕಿದ ಮೇಲೆ ನಾನು ಹೀಗೆ ಅಲ್ಲಿ ಎಲ್ಲೋ ನದಿಯಲ್ಲಿ ಚಿತ್ರಸೇನನ್ನು ನೋಡಿದ್ದೆ, ಹಾಗಾಯಿತು, ನನ್ನಲ್ಲಿ ಅಂತಹ ಅಪವಿತ್ರೆ ಬಂತು, ನಾನು ಸತ್ತೆ ಹುಟ್ಟಿದೆ, ಈ ಹಿಂದಿನ ಈ ರೀತಿಯ ಅಪರಾಧದ ಅಥವಾ ಈಗ ನಾನು ಮಾಡಿದ ಅಪಕೃತ್ಯದ ಆಲೋಚನೆ ನೆನಪು ಆಕೆಗೆ ಇರಬಾರ್ದು. ಇದು 2ನೇ ವರ. 3ನೇ ವರ, ನಾನು ಮಾತೃಶಿರಚ್ಛೇದವನ್ನು ಮಾಡಿದ್ದು ಮಹಾ ಅಪರಾಧ, ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಯಾವನೂ ಕೂಡ ಪರಶುರಾಮ ಮಾಡಿದ್ದಾನೆ ಅಂತ ಮಾಡುವುದಕ್ಕೆ ಹೋಗಬಾರದು. ಆದರೆ ಈ ಪರಶುರಾಮ ಮಾಡಿದ ಕೃತ್ಯದಿಂದ ಪರಶುರಾಮನಿಗೆ ಒಂದು ಪಾಪ ಬರುತ್ತಲ್ವ. ನಿಜವಾಗಿ ಪರಶುರಾಮನಿಗೆ ಪಾಪ ಬರುವುದು ಅಂದ್ರೇನು? ಪರಶುರಾಮನಂಥ ವ್ಯಕ್ತಿ ಮಾಡಿದ್ದಾನೆ ಅಂತ ಮುಂದಿನ ಜನಾಂಗ ಅದನ್ನು ಅನುಸರಿಸುವುದಕ್ಕೆ ಬೇಕಾದ ಕೆಟ್ಟ ಚಾಳಿಯನ್ನು ಹುಟ್ಟಿ ಹಾಕಿದ ಪಾಪ ಅದು. ಆ ಪಾಪ ನನಗೆ ಅಂಟದೇ ಇರುವ ಹಾಗೆ ನೀನು ಅನುಗ್ರಹ ಮಾಡಬೇಕು. ಇದು 3ನೇ ವರ. 4ನೇ ವರ, ನಾನು ಯಾರ ಜೊತೆಗೆ ಹೋರಾಡಿದರೂ ಕೂಡ ನನಗೆ ಸೋಲು ಇರಬಾರ್ದು. 5ನೇ ವರ, ನಾನು ಚಿರಜೀವಿಯಾಗಬೇಕು. ಇನ್ನು 6ನೇದ್ದು 7ನೇದ್ದು ಬೇಡ, ಯಾವುದೋ ನಮಗೆ ಬೇಕಾದ್ದು ಯಾವುದೋ ಕೇಳಿರ್ತಾನೆ, ಅವನಿಗೋಸ್ಕರ ಆತ ಕೇಳಲಿಲ್ಲ. ಅಂತೂ ಪರಶುರಾಮ 7 ವರವನ್ನು ಕೇಳ್ತಾನೆ. ತಂದೆಯಾದ ಜಮದಗ್ನಿ ತಥಾಸ್ತು ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಹೊರಗಿದ್ದ ತಲೆ ಒಳಗಿದ್ದ ಶರೀರದಲ್ಲಿ ಬಂದು ಸೇರಿಕೊಳ್ತದೆ. ಅದು ಸೇರಿದಂತಹ ತಲೆಯ ಜೊತೆಗೆ ಈತ ಮಂತ್ರವನ್ನು ಅಭಿಮಂತ್ರಿಸ್ತಾನೆ, ಸಂಜೀವಿನಿ ಮಂತ್ರದ ಅಭಿಮಂತ್ರಣವನ್ನು ನಡೆಸ್ತಾನೆ. ಆಕೆಗೆ ಹಿಂದಿನ ಸ್ಮರಣೆ ಎಲ್ಲವೂ ಹೋಗಿ ಹೊಸ ವ್ಯಕ್ತಿಯಾಗಿ ಮತ್ತೆ ಆವಿರ್ಭವಿಸ್ತಾಳೆ. ಈ ಕಥೆ ನಮಗೆ ಕೇಳಲಿಕ್ಕೇನೋ ಯಕ್ಷಗಾನದಲ್ಲಂತೂ ನೋಡಿರ್ತೇವೆ, ತಲೆ ಚೆಂಡಾಡುವುದು ಅಂತ ಹೇಳಿದರೆ ಮಾತಿನಲ್ಲೇ ಎಲ್ಲ ಚೆಂಡಾಟ ಎಲ್ಲ ನಡೆದಿರ್ತದೆ. ಇದೇನು ಪರಶುರಾಮ ಇದೊಂದು ಮಾಡಿದ್ದು ತಪ್ಪು ಒಂದು. ನಾವು ಪರಶುರಾಮನ ಮೇಲೆ ಆಕ್ಷೇಪ ಮಾಡುವವರು ಕೆಲವು ಆಕ್ಷೇಪಗಳನ್ನು ಮಾಡ್ತೇವೆ. ಭಗವಂತನ ಅವತಾರ ರೂಪಗಳಲ್ಲಿ ಬಹಳಷ್ಟು ಆಕ್ಷೇಪಕ್ಕೆ ಒಳಗಾದಂತಹ ಅವತಾರ ಅಂದರೆ ಕೃಷ್ಣಾವತಾರ. ಅದರ ಮೇಲೆ ಆಕ್ಷೇಪ ಬರುವಷ್ಟು ಬೇರೆ ಯಾವ ಅವತಾರದ ಮೇಲೆಯೂ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಆಕ್ಷೇಪ ಬರುವುದು ಅಂದರೆ ರಾಮಾವತಾರದ ಮೇಲೆ. ಎಲ್ಲೋ ಅಪರೂಪಕ್ಕೆ ಅದೇನು ಬದಿಯಲ್ಲಿ ನಿಂತು ವಾಲಿಯ ಮೇಲೆ ಬಾಣ ಬಿಟ್ಟದ್ದು ಹೇಗೆ ಸರಿ ಅಂತ ಒಂದು ಗಲಾಟೆ, ಕೊನೆಯಲ್ಲಿ ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಸರಿಯೋ ಅಂತ ಮತ್ತೊಂದು ಪ್ರಶ್ನೆ. ಹೀಗೆ ಕೆಲವು ಆಕ್ಷೇಪಗಳು ರಾಮನ ಮೇಲೆ ಬರುವಂಥದ್ದು. ರಾಮನ ಮೇಲೆ ಬರುವಷ್ಟು ಆಕ್ಷೇಪವೂ ಪರಶುರಾಮನ ಮೇಲೆ ಇಲ್ಲ. ಪರಶುರಾಮನ ಮೇಲೆ ಇರುವ ಏಕೈಕ ಆಕ್ಷೇಪ ಅಂದರೆ ಅಮ್ಮನ ತಲೆಯನ್ನು ಕಡಿದದ್ದು ಎಷ್ಟು ಸರಿ. ಅದೇ ರಾಮಚಂದ್ರ ಪಿತೃವಾಕ್ಯ ಪರಿಪಾಲಕನಾದ. ಆ ವಾಕ್ಯ ಪರಿಪಾಲನೆಯಿಂದ ಅಷ್ಟು ಆಕ್ಷೇಪ ರಾಮನ ಮೇಲೆ ಬರಲಿಲ್ಲ. ಆದರೆ ಇಲ್ಲಿ ಪಿತೃವಾಕ್ಯ ಪರಿಪಾಲನೆ ಮಾಡಿ ಅಮ್ಮನ ತಲೆ ತೆಗೆದದ್ದು ಹೇಗೆ ಸರಿ ಅಂತ ಒಂದು ಪರಶುರಾಮನ ಮೇಲೆ ದೊಡ್ಡ ಆಕ್ಷೇಪ ಬರುವ ಪ್ರಕರಣ ಒಂದು ಘಟಿಸಿದೆ. ಈ ಪರಶುರಾಮನ ಈ ಇಡೀ ಪ್ರಕ್ರಿಯೆ ಏನಿದೆ ಅದು ಲೋಕಕ್ಕೆ ಕೊಡುವ ವಿಶೇಷ ಸಂದೇಶಗಳಿಂದ ಒಳಗೂಡಿರುವಂಥದ್ದು. ಯಾವತ್ತೂ ಒಂದು ಸಂಸಾರ ಅದು ಚೆನ್ನಾಗಿ ನೆಲೆ ನಿಲ್ಲುವುದೇ ಆ ಮನೆಯ ತಾಯಿಯ ಕಾರಣದಿಂದ. ಸಂಸಾರಕ್ಕೆ ಒಂದು ಭದ್ರ ನೆಲೆ ಇರುವುದೇ ತಾಯಿಯ ಕಾರಣದಿಂದ. ಯಾವ ಮನೆಯಲ್ಲಿ ಸ್ತ್ರೀ ಇರುವುದಿಲ್ಲ ಆ ಮನೆಯನ್ನು ಮನೆ ಅಂತಲೇ ಕರೆಯುವುದಿಲ್ಲ. ಗೃಹಿಣಿ ಗೃಹಮುಚ್ಯತೆ ಅನ್ನುವ ಮಾತಿದೆ ಅಲ್ಲ, ಮನೆ ಅಂತ ಕರೆಯುವುದೇ ಗೃಹಿಣಿಯನ್ನು ಅಂತ. ಮನೆ ಮತ್ತು ಗೃಹಿಣಿಗೆ ತಾದಾತ್ಮ್ಯ ದೃಷ್ಟಿಯಿಂದ ನೋಡುವಂತಹ ದೃಷ್ಟಿಕೋನ ಅದು ಲೋಕದಲ್ಲಿ ಇವತ್ತಿಗೂ ಇರುವಂಥದ್ದು. ಒಬ್ಬ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡಿದ್ದಾನೆ, ಅವನಿಗೆ ಮದುವೆ ಆಗಲಿಲ್ಲ ಅಂದ್ಕೊಂಡು ಹೇಳುವವರು ಏನು ಹೇಳ್ತಾರೆ, ಅವನು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಬಿಡಾರ ಮಾಡಿಕೊಂಡಿದ್ದಾನೆ ಅಂತ. ಮನೆ ಮಾಡಿದ್ದಾನೆ ಅಂತ ಯಾರ ಬಾಯಲ್ಲೂ ಬರೋಲ್ಲ, ಅದು ಬಿಡಾರ. ಮನೆ ಅಂತ ಅನಿಸಬೇಕಾದ್ರೆ ಅದರ ಮುಂದೆ ಒಂದು ತುಳಸಿ ಕಟ್ಟೆ, ಆ ತುಳಸಿ ಕಟ್ಟೆಗೆ ಒಂದು ರಂಗೋಲಿ ಬಿಡುವಂತಹ ಹೆಣ್ಣು, ಮನೆಯಲ್ಲಿ ಹೊಸ್ತಿಲಿಗೆ ನೀರು ಹಾಕಿ ಅದರಲ್ಲಿ ಅಲಂಕರಿಸತಕ್ಕಂಥ ಹೆಣ್ಣು ಮಗಳು, ಇದೆಲ್ಲ ಸ್ತ್ರೀ ಸನ್ನಿಧಾನ ಇದ್ದಾಗ ಮಾತ್ರ ಆ ಮನೆಗೊಂದು ಮನೆ ಅಂತ ಹೆಸರಾಗುವುದು. ಮನುಸ್ಮೃತಿಯಲ್ಲಿ ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ಎಂದು ಮುಂದುವರಿಸಿಕೊಂಡು ಆತ ಹೇಳುವ ಮಾತು, ಸ್ತ್ರೀಯ ಶ್ರಿಯಶ್ಚ ಗೇಹೇಶು ನ ವಿಶೇಷೋಸ್ತಿ ಕಶ್ಚನ.
ಒಂದು ಮನೆಯಲ್ಲಿರತಕ್ಕಂತಹ ಸ್ತ್ರೀ ಸನ್ನಿಧಾನಕ್ಕೆ ಆ ಮನೆಯಲ್ಲಿರತಕ್ಕಂತಹ ಶ್ರೀ ಸನ್ನಿಧಾನಕ್ಕೆ ಯಾವ ವಿಶೇಷವೂ ಇಲ್ಲ. ಆ ಮನೆಯಲ್ಲಿ ಸ್ತ್ರೀ ಇದ್ದಾಳೆ ಅಂದರೆ ಲಕ್ಷ್ಮಿ ಓಡಾಡ್ತಾ ಇದ್ದಾಳೆ ಅಂತ ಅರ್ಥ. ಅದರಿಂದ ಒಂದು ಗೃಹಿಣಿಗೆ ಒಂದು ಮನೆಯನ್ನು ಎತ್ತರಿಸುವ ಅಥವಾ ಮನೆ ಅನ್ನುವ ಒಂದು ಸ್ವರೂಪಕ್ಕೆ ಒಂದು ಪವಿತ್ರ ವಾತಾವರಣವನ್ನು ಕೊಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಸ್ತ್ರೀಗೆ. ಅದರಲ್ಲೂ 4-5 ಮಕ್ಕಳನ್ನು ಹೆತ್ತಿರತಕ್ಕಂತಹ ಸ್ತ್ರೀ ಆ ಮನೆಯ ಸಮಗ್ರ ಲಕ್ಷ್ಮೀ ಸ್ವರೂಪಿಣಿಯಾಗಿ ಓಡಾಡ್ತಾ ಇರ್ತಾಳೆ. ಯಾವಾಗ ಆಕೆ ಅಷ್ಟು ಎತ್ತರದಲ್ಲಿರ್ತಾಳೆ, ಆ ಎತ್ತರದ ವ್ಯಕ್ತಿತ್ವ ಕೆಳಕ್ಕೆ ಬೀಳುವುದೇ ಅವರ ಮನಸ್ಸಿನಲ್ಲಿ ಉಂಟಾಗತಕ್ಕಂತಹ ಕೆಟ್ಟ ಭಾವನೆಗಳಿಂದ. ಅವರು ಎಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದರೂ ಮಾನಸಿಕವಾಗಿ ಏನಾದರೂ ಕೆಟ್ಟು ಹೋದರು ಅಂತಾದರೆ ಆ ಮನೆಯೇ ಕೆಟ್ಟು ಹೋಗುತ್ತೆ. ಒಂದು ಮನೆಯಲ್ಲಿ ನಾವು ಆಲೋಚನೆ ಮಾಡೋಣ, ಆ ಮನೆಯ ಯಜಮಾನ ಇದ್ದಾನೆ, ಆ ಯಜಮಾನನನ್ನು ಬಂದವರ ಮುಂದೆ ಹೀಗಳೆಯುವುದು, ಪಕ್ಕದ ಮನೆಯ ಯಜಮಾನನನ್ನು ಈ ಹೆಣ್ಣು ಮಗಳು ಹೊಗಳ್ತಾ ಇದ್ದಾಳೆ ಅಂತಾದರೆ ಆ ಮನೆಯಲ್ಲಿದ್ದ ಅವರ ಮಕ್ಕಳ ಸಂಸ್ಕಾರ ಹೇಗಿರಬೇಡ ನಾವು ಯೋಚಿಸ್ಬೋದು. ಮಕ್ಕಳಲ್ಲಿ ಸಂಸ್ಕಾರ ಮೂಡುವುದೇ ಆ ಮನೆಯಲ್ಲಿರತಕ್ಕಂತಹ ಎತ್ತರದ ಪತಿವ್ರತೆಯ ಪ್ರಭಾವದಿಂದ. ಆ ಪಾತಿವ್ರತ್ಯ ಅನ್ನುವುದೇ ಅವರ ಎತ್ತರಕ್ಕೆ ಕಾರಣ. ಇಲ್ಲಿ ರೇಣುಕಾದೇವಿ ಆಕಾಶದಲ್ಲಿ ಹಾರಾಡ್ತಾಳೆ ಅಂತ ಹೇಳಿದರೆ ಆ ಪಾತಿವ್ರತ್ಯ ಅನ್ನೋದು ಅಷ್ಟು ಎತ್ತರದಲ್ಲಿ ಅವರನ್ನು ಇಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ ಎನ್ನುವುದನ್ನು ಸೂಚಿಸ್ತದೆ. ಯಾವಾಗ ಮನಸ್ಸು ಕೆಟ್ಟಿತು ಆವಾಗ ಹೊಂಡದಲ್ಲಿ ಬಿದ್ದಿದ್ದಾಳೆ ಅಂದರೆ ಅದು ಲೋಕದ ಸ್ತ್ರೀಯರಲ್ಲಿ ಆಗಬಹುದಾದ ದುಷ್ಪರಿಣಾಮಗಳು ಅದು ಹೇಗಿರ್ತಾವೆ ಅನ್ನುವುದಕ್ಕೆ ಒಂದು ಪ್ರತೀಕವಾಗಿ ಈ ಕಥೆ ಇದೆ. ಅಲ್ಲಿ ಬಿದ್ದಂತಹ ವ್ಯಕ್ತಿತ್ವ ಮತ್ತೆ ಒದ್ದೆ ಮೈ ಮಾಡಿಕೊಂಡು ಓಡಿ ಬಂತಲ್ಲ, ಓಡಿ ಬಂದ ಮೇಲೆ ಅದನ್ನು ಮತ್ತೆ ಶುದ್ಧಗೊಳಿಸುವುದು ಅಂದರೆ ಮಕ್ಕಳು ಕೊಲ್ಲುವುದು ಅಂತ ಅರ್ಥ. ಮಕ್ಕಳು ಕೊಲ್ಲುವುದು ಅನ್ನುವುದಕ್ಕೆ ತಲೆಯನ್ನು ತರಿಯುವುದು ಅಂತ ಅರ್ಥ ಅಲ್ಲ. ಒಂದು ತಾಯಿಯನ್ನು ಮಕ್ಕಳು ಕೊಲ್ತಾ ಇದ್ದಾರೆ ಅಂದರೆ ತಾಯಿಗೆ ಕೊಡಬೇಕಾದ ಗೌರವವನ್ನು ಮಕ್ಕಳು ಕೊಡುವುದಿಲ್ಲ, ಇದೇ ಕೊಲ್ಲುವುದು. ಸಂಸ್ಕೃತದಲ್ಲಿ ಸಾವು ಅನ್ನುವುದನ್ನು 8 ವಿಧ ಅಂತ ಹೇಳಿದ್ದಾರೆ. 8 ವಿಧ ಮೃತ್ಯು ಅಥವಾ 7 ವಿಧ ಮೃತ್ಯು ಅಂತ ಕರೀತಾರೆ. ಮೃತ್ಯುಂಜಯನನ್ನು ಆರಾಧನೆ ಮಾಡಬೇಕಾದ್ರೆ 7 ವಿಧ ಮೃತ್ಯುದೋಷ ಪರಿಹಾರಾರ್ಥಂ ಅಂತ ಆ ಮೃತ್ಯುಂಜಯನನ್ನು ಆರಾಧನೆ ಮಾಡ್ತೇವೆ. 7 ವಿಧ ಮೃತ್ಯುವನ್ನು ಅಪಮೃತ್ಯು, ವ್ಯಾಳ ಮೃತ್ಯು, ಕ್ಷುದ್ರ ಮೃತ್ಯು, ಕಂಟಕ ಮೃತ್ಯು ಈ ಮೃತ್ಯು ಶಬ್ದಗಳಿಂದ ಕರೀತಾರೆ. ಅದರಲ್ಲಿ ಎಲ್ಲ ಮೃತ್ಯು ಅಂದರೆ ಸಾವು ಅಂತ ಅರ್ಥ ಅಲ್ಲ. ಮತ್ತೇನು? 4 ಜನರ ಮಧ್ಯದಲ್ಲಿ ಅವಮಾನವನ್ನು ಹೊಂದುವುದೇ ಒಂದು ಥರದ ಮೃತ್ಯು. ಶರೀರದಲ್ಲಿ ವಿಷಚೂರ್ಣ ಪ್ರಯೋಗವಾಗುವುದು ಅನ್ನುವುದು ಕಾಲಮೃತ್ಯು ಅಂತ ಕರೆಸಿಕೊಳ್ತದೆ. ಶರೀರದಲ್ಲಿ ಒಂದು ಭಾಗ ಕತ್ತರಿಸಿ ಹೋಗುವುದು ಅನ್ನುವುದು ಕ್ಷುದ್ರ ಮೃತ್ಯು ಅನ್ನುವ ಹೆಸರಿನಿಂದ ಕರೆಸಿಕೊಳ್ತದೆ. ಮಕ್ಕಳಿಂದ ಅವಮಾನ ಅನ್ನುವುದಕ್ಕೆ ಕಾಲಮೃತ್ಯು ಅಂತ ಹೆಸರು. ಅಂದರೆ ಮಕ್ಕಳು ಅಪ್ಪನನ್ನು ಅಮ್ಮನನ್ನು ಅವಮಾನ ಮಾಡುವಲ್ಲಿಯ ತನಕದ ಒಂದು ಅವಮಾನ, ಅದಕ್ಕಿಂತ ದೊಡ್ಡ ಅವಮಾನವೇ ಇಲ್ಲ ಅಂತ ಅರ್ಥ. ಆದರೆ ಮಕ್ಕಳು ಅಮ್ಮನನ್ನು ಕೊಂದರು ಅಂದರೆ ಮಕ್ಕಳೇ ಅವಮಾನಿಸುವಂತಹ ಸ್ಥಿತಿಗತಿ ಅಮ್ಮನಿಗೆ ಬಂತು ಅಂತ ಅರ್ಥ. ಇದು ಬರುವುದಕ್ಕೆ ಏಕೈಕ ಕಾರಣ ಅವರು ಮನಸ್ಸಿನಲ್ಲಿ ಕೆಡುವುದು ಅನ್ನುವುದನ್ನು ಪ್ರತಿನಿಧಿಸತಕ್ಕಂತಹ ಕಥೆ ಅದು ಈ ಭಾರ್ಗವರಾಮನ ಕಥೆ. ಹೀಗೆ ಭಾರ್ಗವರಾಮ ತನ್ನ ತಾಯಿಯನ್ನು ಸಂಹರಿಸಿದ ಅಂತೇಳಿ ಲೋಕದ ಜನ ಅನುಸರಿಸಬಾರದು ಅನ್ನೋದು ತನ್ನ ಬಾಯಾರೇ ಹೇಳಿದ್ದಾನೆ. ಅದರ ಜೊತೆಗೆ ರಾಮ ಆಕೆಯನ್ನು ಕೊಲ್ಲುವುದಕ್ಕೆ ಕಾರಣ ಹಿನ್ನೆಲೆಯಲ್ಲಿ ಏನು ಹೇಳಿದವ ಜಮರಗ್ನಿ ಅನ್ನುವ ಎಚ್ಚರ. ಕೊಲ್ಲುವುದಕ್ಕೆ ಅಂಥವನಿಗೆ ಮಾತ್ರ ಶಕ್ತಿ ಇದೆ, ಯಾರಿಗೆ ಬದುಕಿಸುವುದಕ್ಕೆ ಶಕ್ತಿ ಇದೆಯೋ ಅವನಿಗೆ. ಯಾರು ಯಾರನ್ನು ಹುಟ್ಟಿಸಲಾರನೋ ಅವನು ಅಂಥವನನ್ನು ಕೊಲ್ಲುವುದಕ್ಕೂ ಸಾಮರ್ಥ್ಯ ಆತನಲ್ಲಿಲ್ಲ. ಕೊಂದವನನ್ನು ಬದುಕಿಸುವ ಶಕ್ತಿ ಇದ್ದವ ಕೊಲ್ಲುವುದಕ್ಕೆ ಸಮರ್ಥ. ಆದ್ದರಿಂದ ಸಂಹಾರಕರ್ತೃ ಅಂತ ಕರೆಯುವುದು ಸೃಷ್ಟಿಕರ್ತಾರನನ್ನು ಮಾತ್ರ. ಜನ್ಮಾದ್ಯಸ್ಯ ಯತಃ ಅಂತ ಆತನನ್ನೇ ಕರೆಯುವುದು. ಲೋಕದ ವ್ಯಕ್ತಿಗೆ ಯಾರನ್ನೂ ಕೊಲ್ಲುವುದಕ್ಕೆ ಅಧಿಕಾರ ಇಲ್ಲ. ಕಾರಣ ಏನು ಅಂದರೆ ಆತ ಅದನ್ನು ಹುಟ್ಟಿಸಿದ ಶಕ್ತಿ ಅಲ್ಲ ಅನ್ನುವುದು ಅಥವಾ ಹುಟ್ಟಿಸುವ ಶಕ್ತನಲ್ಲ ಅನ್ನುವುದು ಅದಕ್ಕೆ ಕಾರಣವಾಗಿದೆ. ಅಂತಹ ತಾಯಿಯಲ್ಲಿದ್ದ ಅಪರಾಧವನ್ನು ಕಳೆದು ಹಾಕಿ ಮತ್ತೆ ಶುದ್ಧ ವ್ಯಕ್ತಿತ್ವದ ರೇಣುಕೆಯ ಆವಿರ್ಭಾವಕ್ಕೆ ಕಾರಣೀಭೂತನಾದಂತಹ ಆ ಪರಶುರಾಮನ ದಿವ್ಯ ಚರಿತೆಯನ್ನು ಇವತ್ತಿನ ಈ ಪರ್ವಕಾಲದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ನಾವು ಕೇಳಿದ್ದೇವೆ. ಯಾಕಂದರೆ ಉಳಿದ ದಿವಸಕ್ಕಿಂತ ಇವತ್ತಿನ ದಿವಸಕ್ಕೊಂದು ಮಹತ್ವ. ಇವತ್ತು ಯಜ್ಞಯಾಗಗಳು ದೇವರ ಸನ್ನಿಧಿಯಲ್ಲಿ ನಡೆಯುವುದಿಲ್ಲ. ಏಕಾದಶಿ ಅನ್ನುವ ಪರ್ವಕಾಲ ಅವತ್ತು ಊಟ ಮಾಡಬೇಡಿ ಅಂತ ಹೇಳಿದ್ದು ಕೂಡ ಹೆಚ್ಚು ಕೇಳ್ರಿ ಅನ್ನುವ ಕಾರಣದಿಂದ. ಯಾಕಂದರೆ ಹೊಟ್ಟೆ ತುಂಬಿದಾಗ ತಲೆ ಖಾಲಿ ಆಗ್ತದೆ ಅಂತ ಒಂದು ನಿಯಮ. ತಲೆ ತುಂಬುವ ಹೊತ್ತಿಗೆ ಹೊಟ್ಟೆಗೆ ಬೇಕು ಅಂತ ಅನಿಸುವುದಿಲ್ಲ ಅನ್ನೋದು ಮತ್ತೊಂದು ನಿಯಮ. ಆದ್ದರಿಂದ ಯಾವಾಗ ಉದರ ಪೂರ್ಣವಾಗಿರ್ತದೆ ಆವಾಗ ತಲೆದಿಂಬು ಎಲ್ಲಿ ಉಂಟು ಅಂತಲೇ ಹುಡುಕಿಕೊಂಡು ಹೋಗುವ ವ್ಯಕ್ತಿತ್ವ ಮನುಷ್ಯನದ್ದು. ಹೊಟ್ಟೆ ಖಾಲಿ ಇದ್ದಾಗ ಹೆಚ್ಚು ಹೆಚ್ಚು ಜ್ಞಾನವನ್ನು ತುಂಬಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಮನಸ್ಥಿತಿ ಏರ್ಪಡ್ತದೆ ಅನ್ನುವ ಕಾರಣದಿಂದ ಏಕಾದಶಿಯ ದಿವಸ ನಡೆಸುವುದಕ್ಕೆ ಉಪವಾಸ ಅಂತ ಹೆಸರು. ಉಪ ಅಂದರೆ ಹತ್ತಿರದಲ್ಲಿ, ವಾಸ ಅಂದರೆ ಇರುವುದು. ಭಗವಂತನ ಹತ್ತಿರದಲ್ಲಿ ನಮ್ಮ ಮನಸ್ಸು ವಾಸಿಸುವುದಕ್ಕೆ ಬೇಕಾದ ರೀತಿಯ ಅನುಷ್ಠಾನವನ್ನೂ ಉಪವಾಸ ಅಂತ ಕರೆಯುವುದು. ಅದಕ್ಕೆ ಹರಿವಾಸರ ಹರಿದಿನ ಅಂತ
ಅಂತ ಹೆಸರು. ಅಂತಹ ಹರಿದಿನದಲ್ಲಿ ನಾವು ಭಾರ್ಗವರಾಮನ ಪುಣ್ಯಕಥೆಯನ್ನು ಈ ಭಾರ್ಗವ ಕ್ಷೇತ್ರದಲ್ಲಿ ಶ್ರವಣ ಮಾಡಿದ್ದೇವೆ. ಭಗವಂತ ನಮಗೆಲ್ಲ ಇತೋಪ್ಯತಿಶೇತ ಜ್ಞಾನ ವೃದ್ಧಿಯನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಥಾನುಸಾನಂಧಾನವನ್ನು ಭಗವಂತನಲ್ಲಿ ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.